ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಯೂಶಲಿ ನಾವು ಬಿಗ್ ಬಾಸ್ ಇಂದ ಯಾರಾದ್ರೂ ಹೊರಗೆ ಬಂದಾಗ ಒಬ್ಬೊಬ್ರು ಇಂಟರ್ವ್ಯೂ ಮಾಡೋದು ನೀವೆಲ್ಲರೂ ನೋಡಿರ್ತೀರಾ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಜೊತೆ ಬಿಗ್ ಬಾಸ್ ನ 5 ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಯಾರ್ಯಾರು ಇದ್ದಾರೆ ಅಂತ ನೋಡೋಣ. ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್ ಮನೆ ಹೊರಗಡೆ ಆಕ್ಚುಲಿ ಎಲ್ಲರೂ ತುಂಬಾ ಜೋಶಲ್ಲಿ ಇದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ವಾಯ್ಸ್ ಕೇಳ್ತಾ ಇದ್ರೆ ಯಾರೆಲ್ಲ ಬಂದಿದ್ದಾರೆ ಅಂತ. ಬಟ್ ಸ್ಟಿಲ್ ನನ್ನ ಕೆಲಸನೂ ನಾನು ಮಾಡ್ಬಿಡ್ತೀನಿ. ಬನ್ನಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ಮೊದಲಿಗೆ ಟಾಸ್ಕ್ ಮಾಸ್ಟರ್ ಮೈಕಲ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆ ಜೋಶ್ ನಮಗೂ ಇರ್ಲಿ. ಸ್ಟ್ರೇಟ್ ಫಾರ್ವರ್ಡ್ ನೀತ್ ಅವರು ಇದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಹ್ಯಾಂಡ್ಸಮ್ ಸ್ನೇಹಿತ್ ಅವರು ಇದ್ದಾರೆ. ಅಂಡ್ ರಾ ರಕ್ಷತ್ ಬುಲೆಟ್ ಅವರು ಇದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಸ್ಟ್ರಾಂಗ್ ವುಮನ್ ಪವಿ ಅವರು ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ಮಾಡ್ಬೇಕಿಲ್ಲ ಅಂದ್ರೆ ಬಯಾಸ್ ಅಂದ್ಬಿಡ್ತಾರೆ. ಆಕ್ಚುಲಿ ಇವರೆಲ್ಲ ಮಾತಾಡ್ತಿರೋದು ನೋಡಿದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದೀನೋ ಇಲ್ಲ ಇವರೇ ನನ್ನ ಜೊತೆ ಇದ್ದಾರೋ ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇದೆ. ಅಂಡ್ ಇವತ್ತು ಸಂಕ್ರಾಂತಿ ಹಬ್ಬ. ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಮೈಕಲ್, ಈಗ ನೀವು ಮನೆಯಿಂದ ಹೊರಗೆ ಬಂದ್ರಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ವಿಶ್ ಅಂತೂ ಮಾಡಿದ್ದಾಯ್ತು. ಇನ್ನ ಯಾರ್ಯಾರೆಲ್ಲ ಮೀಟ್ ಆಗಿದ್ರಿ, ಎಷ್ಟೆಲ್ಲ ಪಾರ್ಟಿ ಮಾಡಿದ್ರಿ ಎಲ್ರೂನು? ಸ್ನೇಹಿತನ ಬಿಟ್ಟು ಎಲ್ಲಾರನ್ನು ಮೀಟ್ ಆದೆ ನಾವು. ಸ್ನೇಹಿತರು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ಫೋನು ತೆಗಿತಿರ್ಲಿಲ್ಲ ಅವರು. ಗೊತ್ತಿಲ್ಲಪ್ಪ. ಸ್ನೇಹಿತಿಗ ಯಾಕೆ ಕಾಲು ಬರ್ತಾ ಇಲ್ಲ ಮ್ಯಾಮ್? ಇದೆಲ್ಲ ನಂಬೇಡಿ. ಅವ್ರಿಗೆ ಹೇಗ್ ಗೊತ್ತಾ, ಫೋನ್ ಮಾಡಕ್ಕಿಂತ ಮುಂಚೆ ವಾಟ್ಸಪ್ ಅಲ್ಲಿ ಒಂದ್ಸಲ ಮೆಸೇಜ್ ಹಾಕ್ಬೇಕು. ಅವಾಗ್ಲೇ ಅವ್ರು ಫೋನ್ ಪಿಕ್ ಮಾಡೋದಿಲ್ಲ ಅಂದ್ರೆ ಮಾಡಲ್ಲ. ಅದೇ ನಾವು ನೋಡಿದ್ದಪ್ಪ ಅಂದ್ರೆ ರಕ್ಷಕ್ ಮತ್ತೆ ಸ್ನೇಹಿತ ಅವ್ರು ಮೀಟ್ ಆಗಿದ್ರು. ಮೈಕಲ್ ಮತ್ತೆ ಪವಿ ಆಮೇಲೆ ನೀತು ಅವ್ರು ಮೀಟ್ ಆಗಿದ್ರು. ಯಾವುದೋ ಪಾರ್ಟಿಗೆಲ್ಲ ಹೋಗಿದ್ರು ಅನ್ಸತ್ತೆ. ಮ್ಯಾಮ್ ರಕ್ಷಕ್ಕೂ ನಾನು ಮೀಟ್ ಮಾಡಿದ್ದು ಇಡೀ ಇಂಟರ್ನೆಟ್ ಗೊತ್ತು. ಗೊತ್ತು. ನಾವು 3 ಜನ ಮೀಟ್ ಆಗಿದ್ದು ಇಡೀ ಇಂಟರ್ನೆಟ್ ಹೋಗಿದೆ ಇವಾಗ. ಬಹುಶಃ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ನೀವೇನ್ ಮಾಡಿದ್ರು ಇಡೀ ಇಂಟರ್ನೆಟ್ಗೆ ಗೊತ್ತಾಗತ್ತೆ ಅನ್ಸತ್ತೆ. ಅಂಡ್ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಯೂಶಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿಂದು ಹಬ್ಬನ ಶುರು ಮಾಡ್ತಾರೆ. ಜೊತೆಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದೊಂದು ನಾಣ್ಣುಡಿ ಕೂಡ ಇದೆ. ಸೊ ಈಗ ನಾವು ಎಳ್ಳು ಬೆಲ್ಲ ತಿಂದು ಕಾರ್ಯಕ್ರಮನ ಶುರು ಮಾಡೋಣ. ಆದಷ್ಟು ಒಳ್ಳೆ ಮಾತನ್ನೇ ಆಡೋಣ. ಫಸ್ಟ್ ನನಗೆ ತಿನ್ಸ್ತಾ ಇದ್ದಾರೆ. ಥ್ಯಾಂಕ್ ಯು. ಅವ್ರಿಗೂ ತಿನ್ಸ್ಬಿಡ್ತಾ ಇದ್ದೆ, ಬಟ್ ನನ್ನ ಕೈ ಅಷ್ಟು ಉದ್ದ ಇಲ್ಲ ಮ್ಯಾಮ್. ಆಕ್ಚುಲಿ ನೀವು ತಿಂದಿಲ್ಲ, ತಗೊಳ್ಳಿ ಸ್ನೇಹಿತ. ಪಾಪ ಎಲ್ರಿಗೂ ನೀವೇ ತಿನ್ಸ್ತೀರಾ, ತಗೊಳ್ಳಿ. ಓಕೆ, ಎಳ್ಳು ಬೆಲ್ಲ ತಿಂದ್ವಿ. ಈಗ ಒರಿಜಿನಲ್ ಕಾರ್ಯಕ್ರಮನ ಶುರು ಮಾಡಿಬಿಡೋಣ. ಆ್ಯಂಡ್ ಯೂಶಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದೊಂದಿರುತ್ತೆ. ಬಿಗ್ ಬಾಸ್ನಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಮಾತುಗಳು ಬಾಯಿಂದ ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ಬರಬಾರ್ದಂತ ಮಾತುಗಳು. ಆ ಥರ ಮಾತುಗಳನ್ನ ನೀವೇನಾದ್ರೂ ಈಗ ಡಿಲೀಟ್ ಮಾಡೋದಿದ್ರೆ ಯಾವ ಒಂದು ಮಾತನ್ನ ಡಿಲೀಟ್ ಮಾಡಕ್ ಇಷ್ಟಪಡ್ತೀರಾ? ಫಸ್ಟ್ ಮೈಕಲ್ಲೇ ಹೇಳ್ಬಿಡ್ಲಿ. ನಾ ಬಂದು ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಒಂದು ಲೈನ್ ಹೇಳಿದೆ. ಅದನ್ನ ಡಿಲೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಆ್ಯಕ್ಚುಲಿ. ಯಾಕಂದರೆ ಅದು ನನಗೆ ತುಂಬ ಚೆನ್ನಾಗಿ ಅನಿಸಿತು. ನನ್ನ ಡಿಲೀಟ್ ಮಾಡೋಕ್ಕೆ ಯೋಚನೆ ಮಾಡೋ ಲೈನ್ ಬಂದು ನಾ ಬಂದು ಏನೋ ಅಮಾಯಕ ಥರ ನನ್ನ ಬಾಲನ್ನ ಹುಡುಕ್ತಾ ಇದೆ. ನೀನೇ ಒರಿಜಿನಲಿ ಹುಡುಕಿದ್ದು, ಸುಮ್ಮನೆ ಇರೋ. ಬಟ್ ಅದು ಇನ್ನೂ ಗೊತ್ತಿಲ್ಲ ಯಾರು ತಗೊಂಡಿದ್ದಾರೆ. ಬಟ್ ಅದು ಹೇಳಿದ್ದು ಇಷ್ಟು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೌದು, ಆಕ್ಚುಲಿ. ಸೊ ಅದೇ ನಾ ಡಿಲೀಟ್ ಮಾಡಕ್ಕೆ. ಪವಿ ಅವರು, ನಾನು ಅಂಥದ್ದು ಯಾವುದು ಮಾತಾಡಿಲ್ಲ ಆ್ಯಕ್ಚುಲಿ. ಬಟ್ ಯೂಶಲ್ ಆಗಿ ಈ ಸಲ ಇದರಲ್ಲಿ ಎಲ್ಲರೂ ನಾವು ಹೋಗಿ ಬನ್ನಿ ಅಂತಾನೆ ಕರಿತಾ ಇದ್ದಿದ್ದು ಎಲ್ಲರಿಗೂ. ಬಟ್ ಒಂದು ಟಾಸ್ಕಲ್ಲಿ ಮಾತ್ರ ತನಿಷಂಗೆ ಹೋಗಿಲ್ಲೇ ಅಂತಂದೆ. ಅದೊಂದು ಸ್ವಲ್ಪ ವಾಪಸ್ ತಗೊಂತೀನಿ ನಾನು. ಅವ್ರು ಇನ್ನೂ ಮಾತಾಡೋ ಅಷ್ಟೊತ್ತಿಗೆ ಇನ್ನೇನು ವಾರ್ಮ್ ಅಪ್ ಆಗಿ ಅವ್ರು ಇನ್ನೇನು ಮಾತಾಡಕ್ಕೆ ಅಖಾಡಕ್ಕೆ ಇಳಿಬೇಕಾಗಿತ್ತು. ಕಳಿಸ್ಬಿಟ್ರು ಅಷ್ಟೊತ್ತಿಗೆ ಕಳಿಸ್ಬಿಟ್ರು. ಓಕೆ, ರಕ್ಷಕ್ ಅವರು,
ನಾನು ಅಂಥ ಪದಗಳು ಯಾವುದು ಮಾತಾಡಿಲ್ಲ. ಬಹುಶಃ ಮಾತಾಡಿದರೆ ಆಚೆ ನನ್ನ ಹಿಡ್ಕೊಂಡಿರೋರು ಮೇಯ್ನು ಟೆಲಿಕಾಸ್ಟ್ಗೆ ಗೂಬೆ ಅಂತ ಒಂದೇ ಒಂದು ವರ್ಡ್ ಅಂತೆ ಪಾಪ ಪ್ರತಾಪ್ಗೆ. ಅದನ್ನು ಟೆಲಿಕಾಸ್ಟ್ ಮಾಡಿದ್ರು ಪಾಪ ನನ್ನ ರೋಡ್ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ರೆ ಆ ಒಂದೇ ಪದದಿಂದ. ಅದೊಂದು ಬೇಜಾರಿದೆ. ಅವ್ರಿಗೆ ಅಲ್ಲೇ ಬೇಜಾರಾಗಿತ್ತು ಅಂತ ಗೊತ್ತಾಗಿತ್ತು, ಸಾರಿ ಕೇಳಿದ್ದೆ, ಅದು ವಾಪಸ್ ತಗೊಂತೀನಿ. ಓಕೆ, ಸ್ನೇಹಿತರು. ಮ್ಯಾಮ್ ನಾನು 1-2 ಮಾತು ಅಂದರೆ ಇರ್ಬೋದು. ವಾರ ಒಂದೊಂದು ಮಾತಾಡಿ ಸಿಕ್ಕಾಕೋತಾ ಇದ್ದೆ ನಾನು. ಸಿಕ್ಕಾಕೋತಾ ಇದ್ದೀನಿ ಬ್ರೋ, ಹೊಡಿತಾ ಇದ್ದಾರೆ ಬ್ರೋ. ಅದು ಆಕ್ಚುಲಿ ಪರ್ಫೆಕ್ಟ್ ಲೈನ್ ಸ್ನೇಹಿತ. ಆಕ್ಚುಲಿ ಸ್ನೇಹಿತ ತುಂಬಾ ಹೇಳ್ಬೋದಾ ಅಂತ ಒಂದು ಲಿಸ್ಟೇ ಕೊಡ್ಬೋದು ದುಡ್ಡು. ಹೌದು, ಲಿಸ್ಟ್ ಕೊಡ್ಬೋದು. ಆದರೆ ಫಸ್ಟು ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಫಸ್ಟ್ ವಾರನೇ ಐ ಥಿಂಕ್ 2ನೇ ದಿನನೋ 3ನೇ ದಿನನೋ ಪ್ರತಾಪ್ ಅವರಿಗೆ ಡೋಂಗಿ ಅನ್ನೋ ಒಂದು ಪದ ಯೂಸ್ ಮಾಡಿದೆ. ಅಂದರೆ ನಾನು ಹೊರಗಡೆ ಇರೋ ವಿಚಾರನ ತೊಗೊಂಡು ಒಳಗಡೆ ಪರ್ಸ್ನಲ್ ಅಟ್ಯಾಕ್ ಮಾಡಿದೆ. ಅದೊಂದು ಮಾಡಬಾರ್ದಾಗಿತ್ತು. ಓಕೆ, ನೀತವರು. ನಾನು ಅಡುಗೆ ಮಾಡಬೇಕಾದ್ರೆ ಕಾರ್ತಿಕ್ ಬಂದು ಕೇಳ್ತಾರೆ, ಅಡುಗೆ ಎಷ್ಟೊತ್ತಿಗೆ ಆಗುತ್ತೆ, ನಾನು ಮಾಡಿದಾಗ ಆಗುತ್ತೆ ಅಂತ ಹೇಳಿದೆ. ಸೊ ಅದೊಂದು ಸ್ವಲ್ಪ ಆ್ಯಕ್ಚುಲಿ ಒಳ್ಳೆ ಲೈನ್ ಅದು, ಒಳ್ಳೆ ಪಂಚ್ ಅದು. ಆ್ಯಟಿಟ್ಯೂಡಲ್ಲಿ ಇದು ಮಾಡಿದ್ದು ಅಂತ ಜನರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸೊ ಅದನ್ನು ಡಿಲೀಟ್ ಮಾಡಿ. ನಾನು ಆ್ಯಟಿಟ್ಯೂಡಿಂದ ಹೇಳಿಲ್ಲ, ಅದನ್ನು ಸುಮ್ಮನೆ ಕಾಮನ್ ಆಗಿ ಹೇಳಿದ್ದದು. ಸೊ ಅದನ್ನ ಡಿಲೀಟ್. ಓಕೆ, ಕಾಮನ್ ಆಗಿ ನೀತವ್ರು ಹಂಗೆ ಹೇಳಿದಾರೆ ಅಂದ್ರೆ ಆಟಿಟ್ಯೂಡ್ ಅಲ್ಲಿ ಹೇಳಿದ್ರೆ ಇನ್ನು ಹಿಂಗಿರ್ತಾ ಇತ್ತದು ಅಂತ. ಅಲ್ಲ, ಅದು ನೋಡಿರೋ ಜನರು ಆ ಥರ ಹೇಳಿದ್ದಷ್ಟೇ. ಬಟ್ ಅದು ಆ್ಯಟಿಟ್ಯೂಡ್ ಅನ್ಸಿದ್ರೆ ಡಿಲೀಟ್ ಆಗಿಬಿಡ್ಲಿ ಅಂತ. ಓಕೆ, ಆಕ್ಚುಲಿ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ಪೆಷಲಿ ಮೈಕಲ್ ಅವ್ರು ಹೇಳಿದ್ದು ತುಂಬಾ ಚೆನ್ನಾಗಿ. ಆ್ಯಂಡ್ ಈಗ ಏನಂದ್ರೆ ಯೂಶಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಜನಗಳಿಗೆ ಒಂದು ಡೌಟ್ ಇರುತ್ತೆ. ಅಂದ್ರೆ ಅದು ರಿಯಲ್ ಯಾವುದು ಅಂತ ಗೊತ್ತಿರಲ್ಲ. ನಿಮ್ಮ ಬಗ್ಗೆ ಏನೇನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲಿ ಒಂದು ಕಾಮನ್ ಎಲ್ರಿಗೂ ಅನ್ಸೋದು ಅಂದ್ರೆ ಬಿಗ್ ಬಾಸಿಗೆ ಹೋದವ್ರಿಗೆ ಸಿಕ್ಕಾಪಟ್ಟೆ ರೆಮ್ಯುನರೇಷನ್ ಕೊಡ್ತಾರೆ, ತುಂಬಾ ದುಡ್ಡು ಕೊಟ್ಟಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಬಿಗ್ ಬಾಸ್ ಇಂದ ಹೊರಗೆ ಬಂದಿದ ತಕ್ಷಣ ಅವ್ನ ಮನೆನೇ ಕಟ್ಟಿಸ್ಬಿಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಫಸ್ಟ್ ಆನ್ಸರ್ ಸ್ನೇಹಿತೆ ಮಾಡಲಿ. ನನಗೆ ಎಲ್ಲೋ ಯೂಟ್ಯೂಬಲ್ಲಿ ನೋಡಿದೆ, ನನಗೆ 18 ಲಕ್ಷ ರೆಮ್ಯುನರೇಷನ್ ಬಂದಿದೆ ಅಂತ. ಅಷ್ಟು ಬಂದಿಲ್ಲ, ನನಗೆ ಬಂದಿರೋ ರೆಮ್ಯುನರೇಷನ್ ಎಲ್ಲ ಬಟ್ಟೆಗೆ ಆಗಿದೆ ಅಂತ ಹೇಳಕ್ ಇಷ್ಟ. ಅಂದ್ರೆ ಸ್ನೇಹಿತ ಅಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ ಅಂತ ಅರ್ಥ. ಇಲ್ಲ, ಅವ್ರ ಹತ್ರ ಇರೋದು ಹುಡುಗಿ ಡಿಸೈನರ್, ಅದಕ್ಕೋಸ್ಕರ ಆಯಾಮ ಮಾಡ್ಕೊಂಡು ಬೇಜಾರು. ಓಕೆ, ಮೈಕಲ್ ಅವರು. ಪರವಾಗಿಲ್ಲ, ಅಷ್ಟೆಲ್ಲ ಏನು ಜಾಸ್ತಿ ಇಲ್ಲ, ಬಟ್ ಓಕೆ ಓಕೆ, ಚೆನ್ನಾಗಿ ಪೇ ಮಾಡಿದ್ದು. 96 ದಿನ ಬಂದ್ರೆ ಅದಕ್ಕೆ ಓಕೆ ಪೇಮೆಂಟ್ ಹೌದು, 1 ತಿಂಗಳಿಗೆ ಬಂದಿರೋರು 1 ತಿಂಗಳು 3 ವಾರ. ಸರಿ, ಹಾಗಿದ್ರೆ 1 ತಿಂಗಳಿಗೆ ಬಂದಿರೋ ಹತ್ರನೇ ಕೇಳೋಣ ರಕ್ಷಕ್ ಅವರಿಗೆ. ಇಲ್ಲ, ನಾನು ಪೇಮೆಂಟ್ ವಿಷಯದಲ್ಲಿ ನಿಜವಾಗ್ಲೂ ಬಕ್ರ ಆಗ್ಬಿಟ್ಟೆ. ಯಾವುದೋ ಮೂಡೋದಿದ್ದೆ ಅವತ್ತು, ನನಗೇನೋ ಒಂದು ಕೆಲಸ ಆಗಬೇಕಿತ್ತು, ಆಗಿರಲಿಲ್ಲ. ಸುಮ್ಮನೆ ಕಾಲ್ ಬಂತು, ಒಪ್ಕೊಂಡೆ. ಏನಕ್ಕೆ ಅಂತ ನನ್ನ ಮನೇಲೂ ಹೇಳಿದರು, ದುಡ್ಡುಗೆಲ್ಲ ತಲೆ ಕಟ್ಸ್ಕೊಂಬೇಡ, ಹೋಗು ಫಸ್ಟು ಅಂತ. ಅದಾದ್ಮೇಲೆ ಆಚೆ ಬಂದ ಮೇಲೆ ಗೊತ್ತಾಯಿತು. ಸೊ ಕೆಲವ್ರದ್ದು ಪೇಮೆಂಟ್ ಕೇಳ್ಬಿಟ್ಟು ನನಗೆ ಹೊಟ್ಟೆ ಹೋಗಿ ಆಯಿತು. ಇವಾಗ ಆಚೆ ಬೇರೆ ಕಡೆ ಪ್ರೋಗ್ರಾಮ್ಗಳೆಲ್ಲ ಕಿತ್ತಾ ಇದ್ದೀನಿ, ದುಡ್ಡನ್ನ ವಾಪಸ್ ರಿಕವರ್ ಮಾಡ್ಕೊತಾ ಇದ್ದೀನಿ. ಅದೊಂದು ಬೇಜಾರಿದೆ, ನಿಜವಾಗ್ಲೂ ತುಂಬ ಕಮ್ಮಿ ತೊಗೊಂಡಿದ್ದೀನಿ ನಾನು. ಓಕೆ, ಇನ್ನು ಪವಿ ಅವರು. ನಾನು ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಫಸ್ಟ್ ಮಾತಾಡ್ಕೊಂಡು ಹೋಗಿದ್ದೆ ಪೇಮೆಂಟ್. ನಾನು ಮಾತಾಡಿದ್ದೆ, ನಾನು ಪೇಮೆಂಟ್ ಇಷ್ಟ ಆಗಿಲ್ಲ, ಇಷ್ಟ ಇಲ್ಲ ಅಂತ ನಂದು ಹೋಗಲ್ಲ ಅಂತ. ಸೊ ಅದು ಆಮೇಲೂ ಅಷ್ಟೇ, ಅದು ಹಾಂ ಎಷ್ಟು ಕೊಟ್ರಾ ಫೋನಲ್ಲಿ ಮೆಸೇಜ್ ಮಾಡ್ತೀನಿ ನಾನು. ನನ್ನ ನಂಬರು ತಗೊಂಬೋದು ನೀವು. ಮೆಸೇಜ್ ಮಾಡ್ತೀನಿ, ಓಕೆನಾ? ಸೊ ನಂಗೆ ಯಾಕೋ ಇಲ್ಲಿ ಇರೋದ್ರಲ್ಲಿ ಸ್ವಲ್ಪ ಹೈಯೆಸ್ಟ್ ನನಗೆ ಅನಿಸ್ತಾ ಇದೆ. ಹೌದಾ? ಹೋಗಿರೋದ್ರಲ್ಲಿ ಎಷ್ಟು ವೈಲ್ಡ್ ಕಾರ್ಡಲ್ಲಿ ಹೋಗಿರೋದೇ ಇಬ್ರು, ಅವಿಗಿಂತ ನಿಮ್ಗೆ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ ಅಂತ ಗೊತ್ತು. ಸೊ ನಾನು ಹೋಗಿದ್ದೆ ಪೇಮೆಂಟ್ಗೆ ಅಂತ ಡೆಫಿನೆಟ್ಲಿ. ಓಕೆ, ನೀತವರು. ಚೆನ್ನಾಗಿ ಕೊಟ್ಟರು. ಅದಕ್ಕೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಜನ ಸೊ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ, ಪ್ಲಾಟ್ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಬಂದಿರೋ ದುಡ್ಡು ನಾನು ಕೊಟ್ಬಿಡು, ಎತ್ಕೊಂಡು ಕೊಟ್ಬಿಡಿ, ನೀವು ಪ್ಲಾಟ್ಫಾರ್ಮ್ ಇಟ್ಕೊಳ್ಳಿ. ತಗೊಳ್ಳಿ. ಇವಾಗ ಗೊತ್ತಿತ್ತು ರಿಯಾಲಿಟಿ ಶೋ ಅಲ್ಲಿ ಬರ ದುಡ್ಡನ್ನ ಹೊರಗಡೆ ಬಂದಿದ ಮೇಲೆ ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೋ Super. ಪ್ಲಾಟ್ಫಾರ್ಮೇ ಮುಖ್ಯ ಆಕ್ಚುಲಿ. ಸೊ ಹಾಗಿದ್ರೆ ಅಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಬರೋ ರೆಮ್ಯುನರೇಷನ್ ಅಲ್ಲಿ ಮನೆನೂ ತಗೊಳಕ್ಕಾಗಲ್ಲ, ಸೈಟು ತಗೊಳಕ್ಕಾಗಲ್ಲ. ಏನು ತಗೊಳಕ್ಕಾಗಲ್ಲ. ಅದು ಬೆಂಗಳೂರಲ್ಲಿ 1 ಟನ್ ಇಟ್ಕೆ ತಗೊಳಕ್ಕಾಗಲ್ಲ. ಒಂದು ಈ ಏರಿಯಾದಲ್ಲಿ ಪ್ರಾಬಬ್ಲಿ 1 ಸ್ಕ್ವೇರ್ ಫೀಟ್ ಓಕೆ, ಫೈನ್. ಈಗೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಏನಿದೆ ಅಂತಂದ್ರೆ ಇವ್ರು ಅಡುಗೆ ಮಾಡೋದಿಲ್ಲ, ಮನೆಯಲ್ಲಿ ಊಟ ಕಳಿಸ್ತಾರೆ. ಸುಮ್ಮನೆ ಕ್ಯಾಮ್ರಾಗ್ ನೋಡೋದಿಕ್ ಮಾತ್ರನೇ ಇವ್ರು ಅಡುಗೆ ಮಾಡೋ ಥರ ನಾಟಕ ಮಾಡ್ತಾರೆ. ಆಮೇಲೆ ಊಟ ಸಿಗದೇ ಇರೋ ಕಾರಣಕ್ಕೆ ಅವ್ರು ಅಷ್ಟೆಲ್ಲ ಗಲಾಟೆ ಮಾಡ್ತಾರೆ ಅನ್ನೋದೆಲ್ಲ ಒಂದಿದೆ. ಇದ್ರ ಬಗ್ಗೆ ಮೈಕಲ್ ಅವ್ರೇನು ಹೇಳ್ತಾರೆ? ಅಲ್ಲಿ ನಾ ತಿಂದಿದ್ದು ಊಟ ಥರ ನಾ ಲೈಫಲ್ಲಿ ಮುಂದೇನೂ ತಿಂದಿದ್ದಿಲ್ಲ, ಈಗ ಇದು ಆದ್ಮೇಲೆನೂ ತಿನ್ನಲ್ಲ.
ಅಷ್ಟು ಹೊರಗಡೆಲಿದ್ದು ಕಲಿಸಿದ್ದಾರೆ ಅಂದರೆ ನಾವು ರುಚಿ ಹೆಂಗೆ ತಿಂತಾ ಇದ್ದೀವಿ, ಬಟ್ ಅಷ್ಟು ಚೆನ್ನಾಗಿಲ್ಲ. ಅವರೇ ಏನೋ ಒಂದು ಪುದೀನ ಪಲಾವ್ನೋ ಟೊಮ್ಯಾಟೊ ಬಾತು ಇರೋದ್ರಲ್ಲಿ ಏನೋ ಆದ್ರೆ ಇರೋದ್ರಲ್ಲಿ ನಿಜವಾಗ್ಲೂ ಸೂಪರ್ ಆಗಿ ಹೌದು. ಎಲ್ಲರೂ ನಾವೆಲ್ಲ ಅಲ್ಲಿ ಲ್ಯಾಬ್ ರ್ಯಾಟ್ಸ್ ಹಂಗೆ ಇದ್ದಿದ್ದು. ಎಲ್ಲರೂ ಏನೋ ಒಂದು ಮಾಡಿ ಕೊಟ್ಟರು ಎಕ್ಸ್ಪೆರಿಮೆಂಟ್ ಆಗಿ ನಾವು ಅದ ತಿಂತಾ ಇದ್ದಿದ್ದು. ಮ್ಯಾಮ್ ಆದ್ರೆ ನಿಜ ಹೇಳ್ಬೇಕು, ಪವಿ, ನೀತು, ಕಾರ್ತಿಕ್, ತನಿಷಾ ಎಲ್ಲ ಆಕ್ಚುಲಿ ಅಡ್ಗೆ ಹೌದು. ನಾವು we have to give them credit. ನಾವು ಅಸಮರ್ಥರಾಗಿದ್ವಿ ಮಾಡಿದ್ರು. ಫಸ್ಟ್ ವೀಕ್. ಅಸಮರ್ಥರಾದಾಗ ನಮಗೆ ಅಷ್ಟು ಐಟಮ್ಗಳೇ ಇರಲಿಲ್ಲ. ಅದರಲ್ಲೂ ಪಾಪ ಒಂದು ವಾರ ಕಿತ್ಲಾಡಿ ನಾವು ಅಸಮರ್ಥರೇನಿದ್ವಿ. ಬರೀ ತನಿಷಾ, ಕಾರ್ತಿಕ್ ಅನ್ಕೊಂತೀನಿ, ಸಂಗೀತ ಅನ್ಕೊಂತೀನಿ, 3 ಜನ ಅಡುಗೆ ಮಾಡೋರು. ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ರು ಪಾಪ. ನೀವು ತಿಂದಿರೋ ಅನ್ನಕ್ಕೆ ನಾವು ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು. ಇದ್ದಷ್ಟು ಒಂದು ಐಟಮ್ಸ್ಗಳು ಚೆನ್ನಾಗಿ ತಿಂದಿದ್ದೀವಿ. ಓಕೆ, ನೀದವರು ಜಾಸ್ತಿ ಕಿಚನ್ ಅಲ್ಲಿ ಇರ್ತಾ ಇದ್ರು, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದ್ರು. ನೀವೇನ್ ಹೇಳ್ತೀರಾ? ಅಂದ್ರೆ ಅಲ್ಲಿ ಫುಡ್ ಬಗ್ಗೆ ಊಟ ಸಿಗಲ್ಲ ಅನ್ನೋ ಕಾರಣಕ್ಕೆ ಕಂಟೆಸ್ಟೆಂಟ್ ಗಳೆಲ್ಲ ತುಂಬಾ ಗಲಾಟೆ ಮಾಡ್ಕೊಂತಾರೆ ಹೇಗೆ ಅಂತ? ಆ ಥರ ಈ ಸೀಸನ್ ಆಗಿಲ್ಲ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಆ ಥರ ಒಂದು ಗಲಾಟೆ ಆಗಿದ್ದು ಉಂಟು. ಆಗಿದೆ. ಒಂದೆರಡು ಬಟ್ ಮೈಕಲ್ ಚೆನ್ನಾಗಿ ತಿಂದಿದ್ದಂದ್ರೆ ಮೈಕಲ್, ಯಾಕಂದ್ರೆ ಹೌದು. ಇಲ್ಲ ಆಕ್ಚುಲಿ ಆಚೆಯಿಂದ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ತಿಂದಿರೋದಂದ್ರೆ ನಾನೇ ಅನ್ಸುತ್ತೆ. ಬಿಕಾಸ್ ನಾನು ಆಚೆಗಡೆ ಅಷ್ಟು ತಿನ್ನಲ್ಲ ಜಾಸ್ತಿ. ಸೊ ಬಿಗ್ ಬಾಸ್ ಮನೇಲಿ ಕರೆಕ್ಟ್ ಟೈಮ್ ಊಟ ಸಿಗ್ತಿತ್ತು ನನಗೆ. ನಾನು ಅಲ್ಲೂ ಹೇಳಿದ್ದೀನಿ ಅನ್ಸುತ್ತೆ, ನಾನು ಈ ಮನೇಲಿ ತಿನ್ನೋ ಅಷ್ಟು ಊಟ ನಾನು ಆಚೆನೂ ತಿಂದಿರಲಿಲ್ಲ ಅಂತ. ಸ್ವಲ್ಪ ಕ್ವಾಂಟಿಟಿ ಇದ್ರೂ ಬಟ್ ಕಂಟಿನ್ಯೂಸ್ ಆಗಿ 3 ಹೊತ್ತು ತಿಂತಾ ಇದ್ವಿ ನಾವು. ಸೊ ಆಚೆ ಬಂದಾಗ ಅದು ಬೆಳಗ್ಗೆ ತಿನ್ನೋದು ಮರ್ತೋಗುತ್ತೆ, ಇಲ್ಲ ರಾತ್ರಿ ತಿನ್ನಲ್ಲ, ಆ ಥರ ಆಗುತ್ತೆ. ಸೊ ಬಟ್ ಅಲ್ಲಿ ಪ್ರಾಪರ್ ಟೈಮಿಗೆ ತಿಂತಾ ಇದ್ವಿ ಆ್ಯಂಡ್ ಪ್ರಾಪರ್ ಟಾಸ್ಕ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ಬಂದಾಗೆಲ್ಲ ಸಣ್ಣ ಆಗಿದ್ರು. ನನಗೇನು ಅನಿಸ್ತು, ಮೈಕಲ್ದು ಒಂದು ಸ್ಪೆಷಲಿ ನಾನು ಎಪಿಸೋಡ್ ನೋಡುವಾಗ ಅನಿಸಿದ್ದೇನು ಅಂತಂದರೆ, ಮೈಕಲ್ಗೆ ಇಂಥದ್ದೇ ಐಟಮ್ ಹಿಂಗೆ ಇರಬೇಕಿಲ್ಲ, ಹೊಟ್ಟೆ ತುಂಬಬೇಕು ಅವರಿಗೆ. ಯಾಕಂದ್ರೆ ಮುದ್ದೆನೇ ತಿಂದಿರೋರು ಮುದ್ದೆ ಟ್ರೈ ಮಾಡಿದ್ರು ಅವರು, ಆ್ಯಂಡ್ ಮುದ್ದೆನ ಕಚ್ಚಿ ಅವರು ತಿಂದ್ರು. ಇಲ್ಲ, ನನಗೆ ನುಂಗಾಕ ಆಗಿಲ್ಲ. ನಾ ಎಷ್ಟೋ ಟ್ರೈ ಮಾಡಿದೆ, ಅವರು ಅದು ಫುಲ್ ತೋರಿಸಿಲ್ಲ ಅನ್ಸುತ್ತೆ. ಬಟ್ ಏನೇನೋ ಮಾಡಿ ಟ್ರೈ ಮಾಡಿದೆ, ನುಂಗಾಕ ಟ್ಯಾಬ್ಲೆಟ್ ತರ ನುಂಗ್ಕೊಡ್ಬೇಕು. ಲಾಸ್ಟ್ ಅಲ್ಲಿ ನಾ ಒಂದು ಚಿಕ್ಕ ಪೀಸ್, ಇಷ್ಟು ಟ್ಯಾಬ್ಲೆಟ್ ಸೈಜ್ಗೆ ಪೀಸ್ ತಗೊಂಡ್ರೆ ಮಾತ್ರ ನುಂಗಾಕ ಆಗತ್ತೆ. ಬಟ್ ನನಗೆ ಅದು ಟೇಸ್ಟ್ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ನಾ ಚೂ ಮಾಡಿಯೇ ತಿಂತೀನಿ. ಮತ್ತೆ ನೀವು ಮಣ್ಣಿನ ಮಗ ಅಂತ ಹೆಸರಿಟ್ಕೊಂಡ್ಮೇಲೆ ಮುದ್ದೆ ಇಷ್ಟ ತಿನ್ನಿಲ್ಲ ಅಂದ್ರೆ ಆಗಿಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಏನಂದ್ರೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ, ಕೆಲವೊಮ್ಮೆ ರಿಲೇಶನ್ಶಿಪ್ಪು ಆಗುತ್ತೆ, ಅದು ಹೊರಗೆ ಬಂದ್ಮೇಲೆ ಮದುವೆನೂ ಆಗುತ್ತೆ. ಬಟ್ ಇನ್ನೂ ಕೆಲವು ಸತಿ ಏನಾಗುತ್ತೆ, ಈ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳ್ಕೊಳಲ್ಲ, ತುಂಬಾ ಫೇಕ್ ಆಗಿರುತ್ತೆ. ಅಂದ್ರೆ ಆ ಸಿಚುಯೇಷನಿಗೆ ಆ ಮನೆಯಲ್ಲಿ ಮಾತ್ರನೇ ಇರುತ್ತೆ, ಹೊರಗಡೆ ಬಂದ್ಮೇಲೆ ಯಾರಿಗೂ ಸಿಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಜನ ತಲೆಯಲ್ಲಿರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರ ಬಗ್ಗೆ ಸ್ಪೆಷಲಿ ಸ್ನೇಹಿತ ಏನ್ ಹೇಳ್ತಾರೆ? ಮ್ಯಾಮ್ ಏನಾಗುತ್ತೆ, ಯಾಕಂದ್ರೆ ಹೆಸರಲ್ಲಿ ಸ್ನೇಹ ಇದೆಯಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಮ್ಯಾಮ್ ಏನಾಗುತ್ತೆ ಅಂದರೆ, ಆ ಮನೇಲಿ ಫ್ರೆಂಡ್ಶಿಪ್ ಉಳ್ಕೊಬೇಕು ಅಂದರೆ ಕಷ್ಟ, ರಿಲೇಷನ್ಶಿಪ್, ಪ್ರೀತಿ, ಲಾಯಲ್ಟಿ ಏನೇ ಉಳ್ಕೊಬೇಕು ಅಂದರೆ ಕಷ್ಟ. ಬಿಕಾಸ್ ಪ್ರತಿ ಹಂತದಲ್ಲಿ, ಪ್ರತಿ ವಾರದಲ್ಲಿ, ಪ್ರತಿ ದಿನದಲ್ಲಿ ಅದೆಲ್ಲ ಟೆಸ್ಟ್ ಆಗುತ್ತೆ. ಈಗ ನಂದು ಮೈಕಲ್ದು ಫ್ರೆಂಡ್ಶಿಪ್ ಉಳ್ಕೊಂಡಿದೆ ಅಂದರೆ ನಮ್ಮ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಮೊನ್ನೆ ರೀಸೆಂಟ್ ಇಂಟರ್ವ್ಯೂಲಿ ಮೈಕಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸ್ಟಾರ್ಟಿಂಗಲ್ಲೇ ಯಾರ್ದೋ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇರಲಿಲ್ಲ, ಶೇಕಿ ಫ್ರೆಂಡ್ಶಿಪ್ ಇತ್ತು, ಅದು ಬಿದೋಗುತ್ತೆ ಅಂತ ಗೊತ್ತಿತ್ತು. ಸೊ ಹಾಗೆ ಇಫ್ ದ ಫೌಂಡೇಶನ್ ಆಫ್ ಅ ಫ್ರೆಂಡ್ಶಿಪ್ ಇಸ್ ಸ್ಟ್ರಾಂಗ್ ಅಲ್ಲ, ಅದು ಏನು ಮಾಡಿದ್ರು ಬ್ರೇಕ್ ಮಾಡೋಕ್ಕಾಗಲ್ಲ. ಅಂದರೆ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ದಟ್ಸ್ ಹೌ ದ ಶೋ ಇಸ್ ಡಿಸೈನ್ಡ್. ಸೊ ಓಕೆ, ಅಂದರೆ ನೀದವರು ಯೂಶಲಿ ಯಾರ ಜೊತೆಗೂ ಅಷ್ಟು ಅಂದರೆ ಯಾರೋ ಪರ್ಟಿಕ್ಯುಲರ್ ಒಬ್ಬರ ಜೊತೆಗೆ ನಾನು ತುಂಬ ಕ್ಲೋಸು, ನಾನು ಅವರು ತುಂಬ ಚೆನ್ನಾಗಿದ್ದೀವಿ ಅನ್ನೋ ಬಾಂಡ್ ನೀವು ಯಾರ ಜೊತೆಗೂ ಮನೆಯಲ್ಲಿ ಅಷ್ಟಾಗಿ ತೋರಿಸಿಲ್ಲ. ಅಂದರೆ ನೀವು ಆದಷ್ಟು ಸಿಂಗಲ್ ಆಗಿರೋಕ್ಕೆ ಟ್ರೈ ಮಾಡಿದ್ರಿ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅಲ್ಲೇ ಟೀಮ್ಸ್ ನೋಡ್ತಿದ್ದೆ ನಾನು. ಸೊ ಅವ್ರವರು ಮಾತಾಡ್ಕೋತಿದ್ರು, ಬಟ್ ನನಗೆ ಅದು ಒಂದೊಂದು ಸರ್ತಿ ಲೈಕ್ ಎಲ್ಲರ ಜೊತೆ ಇರಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅನ್ನೋದು ಇರ್ತಿತ್ತು. ಸೊ ಹಾಗಾಗಿ ನೀತು ಯಾವತ್ತು ಗುಂಪುಗಾರಿಕೆ ಮಾಡಿಲ್ಲ ಕೇಳಿ ಬೇಕಂದ್ರೆ. ಬಟ್ ಹಳ್ಳಿಕಾರ ಜೊತೆಗೆ ನಾನು ವಾಕ್ ಮಾಡ್ಬೇಕಾದ್ರೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಆ ಒಂದು ಬಾಂಡಿಂಗ್ ಇತ್ತು. ಅದು ಬಿಟ್ಟರೆ ಬೇರೆ ಎಲ್ಲರ ಜೊತೆಗೂ ಚೆನ್ನಾಗೇ ಇದೆ. ಇವರಿಬ್ಬರು ವಾಕಿಂಗ್ ಮಾಡೋರು ನಮ್ಮ ಮೇಲ್ಗಡೆ ಬ್ಯಾಲ್ಕನಿಲಿ ಕೂತ್ಕೊಂಡು ಹೇಳೋದು, ಈ ಊಟ ಆದ್ಮೇಲೆ ರಾತ್ರಿ ಅಂಕಲ್ ಆಂಟಿ ವಾಕಿಂಗ್ ಮಾಡೋದು ಆ ಥರ ಕಾಣ್ತಾ ಇದೆ ಇದು. ಸೇಮ್ ಸಿರಿ ಮ್ಯಾಮ್ಗೂ ಮತ್ತೆ ವರ್ತರ್ಗೂ ಹೇಳ್ತಾ ಇದ್ರು ಸೇಮ್. ಬಟ್ ನಮ್ದು ಕಾನ್ವರ್ಸೇಷನ್ ಬೇರೆ ಇರ್ತಿತ್ತು. ಸೊ ಬಿಗ್ ಬಾಸ್ ಮನೆ ಬಿಟ್ಟು ಬೇರೆ ವಿಚಾರಗಳು ಮಾತಾಡ್ತಾ ಇದ್ವಿ ನಾವು. ಅದೆಲ್ಲ ದೇವ್ರು ಕೊಟ್ಟಿದ್ದು ಅಂದ್ರೆ ಹೊರಗಡೆ ಏನೋ ಡಿಸ್ಕಷನ್ ಮಾಡ್ತಿದ್ವಿ ನಮ್ಮ ಕಮ್ಯುನಿಟಿ ಬಗ್ಗೆ. ಅವರೇನೋ ನಮ್ಮ ಕಮ್ಯುನಿಟೀಸ್ನೆಲ್ಲ ಮೀಟ್ ಆಗಿದ್ರಂತೆ. ಸೊ ಆ ಟೈಮಲ್ಲಿ ಏನೋ ಅವ್ರಿಗೆ ಹ್ಯಾರಾಸ್ಮೆಂಟ್ ಆಗಿತ್ತು. ಸೊ ಅದೆಲ್ಲ ಮಾತಾಡ್ತಾ ಇದ್ರಿ. ಅವರು ಆಕಳ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಓಕೆ, ಆಕಳ ಅಂದ್ರೆ ಹಸುಗಳು. ಮೈಕಲ್ಲಿಗೆ ಒಂದ್ಸತಿ ಹೇಳ್ಬಿಡೋಣ ಅಂತ ಅಷ್ಟೇ. ಓಕೆ, ಇನ್ನೊಂದು ಏನಂದ್ರೆ ಜನಗಳ ಮೈಂಡಲ್ಲಿ ಏನಿದೆ ಅಂದ್ರೆ ಸ್ವಾರ್ಥಿಗಳು ಮಾತ್ರನೇ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ಸಾಧ್ಯ, ಅಂದ್ರೆ ಸ್ವಾರ್ಥ ಇದ್ರೆ ಮಾತ್ರನೇ ಬಿಗ್ ಬಾಸ್ ನಲ್ಲಿ ಜಾಸ್ತಿ ದಿನ ಉಳ್ಕೊಳಕ್ ಸಾಧ್ಯ ಅನ್ನೋದಿದೆ. ಅಂದ್ರೆ ಇದು ನೆಕ್ಸ್ಟ್ ಭಾಗವಹಿಸೋರ್ಗು ಅನ್ವಯಿಸುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ರಕ್ಷಕ್ ನೀವು?
ಅಂದರೆ ಸ್ಟಾರ್ಟಿಂಗಿಂದ ಇಲ್ಲಿ ನಾವು 17 ಜನ ಹೋಗ್ತೀವಿ, ಅಲ್ಲಿಂದ ಸ್ವಾರ್ಥಿತನ ಕಾಣಿಸಲ್ಲ. ಲಾಸ್ಟ್ 6ರಿಂದ 7 ಜನ ಎಲ್ಲಿ ಬರ್ತೀವಿ ಆವಾಗ ನಾನು ಕಪ್ಪು ಹೊಡಿಬೇಕು ಅಂತ ತಲೆಗೆ ಬರುತ್ತಲ್ಲ. ಇಲ್ಲಿ ಗಂಟ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕಪ್ಪು ಹೊಡ್ಕೊಂಡು ಹೋಗ್ಬೇಕು ಮನೆಗೆ, ಆವಾಗ ಬರುತ್ತೆ ತಲೆಗೆ ನಾನು ಸ್ವಾರ್ಥಿತನ ಮಾಡಲೇಬೇಕು, ಇವ್ರು ನನ್ನ ಜೊತೆ ಇರಲಿ ಇಲ್ದಿರೋ ಹೋಗಲಿ, ನನ್ನ ಪರ ಮಾತಾಡಲಿ, ಅವ್ರನ್ನ ಗೇಮಿಂದ ಆಚೆ ತಿಡ್ಬೇಕಂದ್ರೆ ಎತ್ತಿಡಲೇಬೇಕು ಅನ್ನೋ ಒಂದು ಮೂಮೆಂಟ್ ಬರುತ್ತೆ. ಇವತ್ತೊಂದು ನೋಡ್ತಾ ಇದ್ದೆ, ಸಂಗೀತ ಅವ್ರನ್ನ ಪ್ರತಾಪ್ ಎತ್ತಿಡ್ತಾರೆ ಆಚೆ, ಟೈಮ್ ಬಂದಾಗ ನಾನು ಎತ್ತಿಡಲೇಬೇಕಾಗುತ್ತೆ, ನಾನು ಇನ್ನೇನು ಫಿನಾಲಿಗೆ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಥರ ಕೊನೆ ಮೂಮೆಂಟ್ಸಲ್ಲಿ ಬಂದಾಗ ಬೇಕಾಗಬೇಕಾಗತ್ತೆ. ಅದೇ ಇವಾಗ ಇನ್ ಕೇಸ್ ಆ ಸ್ವಾರ್ಥ ಸ್ಟಾರ್ಟಿಂಗ್ ಇಂದಾನೆ ಇದ್ರೆ ಹೇಗಿರುತ್ತೆ ಗೇಮ್ ಅಂತ? ಬಿಗ್ ಬಾಸ್ ಮನೆ ಹೋಗೋದೇ ಅರ್ಧ ಎಲ್ಲರೂ ಡ್ರಾಮಾ ಆಡೋಕ್ಕೆ ಅಂತ ಅನ್ಕೊತೀನಿ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀವಿ ಎಂತೆಂಥ ಫ್ರೆಂಡ್ಶಿಪ್ಗಳು ಏನೇನು ಆಗಿದೆ ಅಂತ. ಇವಾಗ ಹೇಳಿರಲ್ಲ, ಒಳಗಡೆ ಇದ್ದಾಗ ಗುಂಪುಗಾರಿಕೆ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ತಂಡ ಕಟ್ಬಿಟ್ಟಿದ್ದಾರೆ. ಇಷ್ಟು ದಿನ ಇಲ್ಲ ಅಂತ ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ ಹೌದು ಮಾಡಿದ್ವಿ, ಏನು ಮಾಡ್ಕೊತೀರ ಅಂತ ಕೇಳ್ತೀನಿ. ಯಾಕೆ ಅಂತ ಹೇಳಿದಾಗ ಒಳಗಡೆ ಇದ್ದಾಗಲೂ ಒಂದೇ ಇರಬೇಕು, ಹೊರಗಡೆ ಬಂದಾದ್ಮೇಲೆ ಒಂದೇ ಮಾತಿರಬೇಕು, ಒಂದೇ ಫ್ರೆಂಡ್ಶಿಪ್ ಇರಬೇಕು. ಲವ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಇವಾಗ ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಜೊತೆಗೇ ಇದ್ದರು. ಫಿನಾಲೆಗೆ ಬರೋ ಗಂಟ ಫಿನಾಲೆ ಟಿಕೆಟ್ ಗೊತ್ತಾಗಿದೆ, ನನಗೆ ಹೋಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ತಿರ್ಗಾ ಚೇಂಜ್ ಆಗಿ ಇವಾಗ ನಾನೊಂದು ತೀರ ನೀನೊಂದು ತೀರ ಅಂತ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇವಾಗ ಯಾರು ನಮ್ಮ ಇದು ಮೈಕಲ್ಲು ಮತ್ತು ಇಶಾನಿದು ಆಚೆ ಬಂದಾದ್ಮೇಲೆ ಇವಾಗ ಅವ್ರದ್ದೊಂದು ಬೇರೆ ಥರ ನಡೀತು. ಅಂದರೆ ಒಳಗಡೆ ನೋಡೋದೆಲ್ಲ ನಿಜ ಅಲ್ಲ, ಕೆಲವೊಂದು ಫೇಕು ಆಗಿರುತ್ತೆ, ಕೆಲವೊಂದು ಡ್ರಾಮಾಗಳು ಆಡ್ತಾರೆ, ಬೇಕು ಅಂತ ಜಗಳ ಆಡೋದಲ್ಲ, ಕಂಟೆಂಟ್ಗೋಸ್ಕರನೂ ಮಾಡ್ತಾರೆ. ಅದರ ಸಮಯ ಬಂದಾಗ ಎಲ್ಲರೂ ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರೆ. ಓಕೆ, ಪವಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಆ್ಯಕ್ಚುಲಿ ಅವ್ರು ಹೇಳಿದ್ ನಿಜಾನೇ. ಬಿಕಾಸ್ ಒಳಗಿದ್ದಂಗೆ ಯಾರು ಆಚೆನೂ ಇರಲ್ಲ. ಕಂಟೆಂಟ್ಗೆ ಅಂತ ಕೆಲವರು ತುಂಬ ಮಾಡ್ತಾರೆ, ಬಟ್ ಕೆಲವು ಜನಕ್ಕೆ ಅದೇ ಇಷ್ಟ ಆಗುತ್ತೆ. ಒರಿಜಿನಲ್ ಆಗಿ ಯಾರು ಇರ್ತೀವಿ ಅಲ್ವಾ, ಅವ್ರನ್ನೆಲ್ಲ ಅಷ್ಟು ಇಷ್ಟಪಡಲ್ಲ ಜನರು. ಸೊ ಯಾರು ನಾಟಕ ಮಾಡ್ಕೊಂಡಿರ್ತಾರೆ, ಯಾರು ಡ್ರಾಮಾ ಮಾಡ್ಕೊಂಡಿರ್ತಾರೆ ಜಾಸ್ತಿ, ಅಂಥವ್ರೆ ಜಾಸ್ತಿ ಕನೆಕ್ಟ್ ಆಗೋದು ಜನಕ್ಕೆ ಅಂತ ಅನ್ಕೊಂತೀನಿ ನಾನು. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಒಪಿನಿಯನ್ ಒಂಥರ ಇರುತ್ತೆ. ಇವಾಗ ಇನ್ನೊಂದು ಹೇಳ್ಬೇಕು ಅಂತ ಅನ್ಸುತ್ತೆ, ಈ ಸಂದರ್ಭಕ್ಕೆ ಈ ಜಗಳ ಬೇಕಾಗಿತ್ತ, ಈ ಮಾತು ಬೇಕಾಗಿತ್ತ? ಓಕೆ, ಅವ್ರು ಕ್ರಿಯೇಟ್ ಮಾಡ್ತಿದಾರೆ ಅಂತ ನಮ್ಗೆ ಎವಿಡೆಂಟ್ ಆಗಿ ಗೊತ್ತಾಗ್ತಿತ್ತು ಅದು. ಬಟ್ ನೀವೆಲ್ಲ ಒಂದು ಚಪಾತಿ ಮಾಡ್ಸಕ್ಕೂ ಅದಕ್ಕೊಂದು ದೊಡ್ಡ ಜಗಳ ಆಗ್ಬಿಡೋದು. ಅಲ್ಲ, ನೀವು ಹೇಳ್ತಾ ಇರೋದು ನೋಡಿದ್ರೆ ಅಂದ್ರೆ ಇವಾಗ ಆಲ್ಮೋಸ್ಟ್ 190+ ಡೇಸ್ ಆಗಿದೆ. ಈ ಟೈಮಲ್ಲೂ ಇಷ್ಟು ದಿನದವರೆಗೂ ಡ್ರಾಮಾ ಮಾಡಕ್ ಸಾಧ್ಯನಾ ಅಂತ ಬಿಗ್ ಬಾಸ್? ಖಂಡಿತ ಇಲ್ಲ, ಅಂತ ಆರ್ಟಿಸ್ಟ್ಗಳು ನಿಜವಾಗ್ಲೂ ಇದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ಅಂತ ಆರ್ಟಿಸ್ಟ್ಗಳಿಲ್ಲ ಅಂತಲ್ಲ, ನಿಜವಾಗ್ಲೂ ಇದ್ದಾರೆ. ಅವ್ರು ತಗೊಂಡಿರೋ ಇದ್ದಾರೆ, ಇಲ್ಲ ಅಂತ ಅದೆಲ್ಲ ಸುಳ್ಳು. ಮಾಡಕ್ಕಾಗಲ್ಲ, ಬಟ್ ಕಂಟೆಂಟ್ ವೈಸ್ ಅವರು ಕ್ರಿಯೇಟ್ ಮಾಡ್ಬೋದಲ್ಲ. ಮ್ಯಾಮ್, ಈ ಸ್ವಾರ್ಥದ ಬಗ್ಗೆ ಒಂದು ಹೇಳ್ತೀನಿ. ನನಗೆ ವಿನಯ್ ಈಗಲೂ ಸೆಲ್ಫ್ಲೆಸ್ ಅಂತ ಅನಿಸ್ತದೆ. ನನಗೆ ಅವರಲ್ಲಿ ಫಸ್ಟ್ ದಿನದಿಂದ ಸ್ವಾರ್ಥ ಅನ್ನೋದು ಕಂಡಿಲ್ಲ. ಅಂದರೆ ಅವರಲ್ಲಿ ಆ ಸೆಲ್ಫ್ಲೆಸ್ ಮನುಷ್ಯ ನೋಡಿದ್ದೀನಿ ಅಷ್ಟು, ಅದಕ್ಕೆ ನಾನು ಅವ್ರ ಜೊತೆ ಅಷ್ಟು ಕನೆಕ್ಟ್ ಆಗಿದ್ದು. ಈಗಲೂ ಅವರಲ್ಲಿ ಕಾಣುತ್ತೆ ನಂಗೆ. ನೆನ್ನೆ ಅದು ಎಪಿಸೋಡಲ್ಲಿ ಐ ಕುಡ್ ಸಿ ದಟ್. ಆಕ್ಚುಲಿ ಅವರು ಫೀಲ್ ಮಾಡ್ಕೊಂತಿದ್ರು, ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಿದ್ದಾರೆ, ನಂಗೆ ಲೋನ್ಲಿ ಫೀಲ್ ಆಗ್ತಾ ಇದೆ. ಬಟ್ ನಾವು ಹೊರಗೆ ಇದ್ದೂನು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ, ನಮ್ರತಾ ಮತ್ತೆ ವಿನಯ್ಗೆ. ಸೊ ಅದು ಫ್ರೆಂಡ್ಶಿಪ್ ಅಂದ್ರೆ. ಆಮೇಲೆ ಯೂಶಲಿ ಆಚೆ ಬಂದಾದ್ಮೇಲೆ ಆ ಫ್ರೆಂಡ್ಶಿಪ್ ಇದೇ ರೀತಿ ಇರುತ್ತೆ. ಇದೇ ಗ್ಯಾಂಗ್ ತಿರ್ಗಾ ಮೀಟ್ ಮಾಡ್ತೀವಿ, ಅದನ್ನ ಹಾಕಿ ಇದನ್ನ ಟ್ರೋಲ್ ಮಾಡೋದು ಪರವಾಗಿಲ್ಲ, ಇದನ್ನ ಹಾಕಿ ಅದನ್ನ ಟ್ರೋಲ್ ಮಾಡೋದು ಪರವಾಗಿಲ್ಲ. ಎಲ್ಲರೂ ಒಳ್ಳೆಯವರೇ ಅಲ್ಲಿ. ಸೊ ಎಲ್ಲರೂ ಒಳ್ಳೆ ವ್ಯಕ್ತಿತ್ವ ಇರೋರೆ. ಹೊರಗಡೆ ಬಾಂಡಿಂಗ್ ಇದ್ದೇ ಇರುತ್ತೆ. ಆಟ ಆದ್ಮೇಲೆ ಆಟ ಆಡಿದ್ವಿ ಅಷ್ಟೇ. 4 ಗೋಡೆ ಮಧ್ಯೆ ಇರ್ತೀವಿ, ಟೆನ್ಷನ್ಸ್ ಇರುತ್ತೆ, ಫ್ಯಾಮಿಲಿ ನೋಡಿರಲ್ಲ, ಊಟ ಕರೆಕ್ಟಾಗಿರಲ್ಲ, ನಿದ್ದೆ ಕರೆಕ್ಟ್ ಟೈಮಿಗಿರಲ್ಲ. ಆ ಸಿಚುವೇಶನ್ ತಕ್ಕನಂಗೆ ಹೆಂಗಿರಬೇಕು ಆ ರೀತಿ ಇದ್ದಾರೆ. ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ನಿಜವಾದ ಮುಖ, ಯಾರು ಬಣ್ಣದ ಮುಖ ಅಂತ. ಆಚೆ ಬಂದಾದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ಯೂಶಲಿ ಸಿಚುವೇಶನ್ನ ಮೈಕಲ್ ಅವರು ಸ್ವಲ್ಪ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಅನಲೈಸ್ ಮಾಡ್ತಾರೆ ಎಲ್ರಿಗಿಂತ ಜಾಸ್ತಿ. ಸೊ ಮೈಕಲ್ಗೆ ಅನ್ಸತ್ತಾ ಇಷ್ಟು ದಿನದವರೆಗೂ ಡ್ರಾಮಾ ಮಾಡ್ಬೋದು ಮನೆಯಲ್ಲಿ, ಡ್ರಾಮಾ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಬಿಗ್ ಬಾಸ್ ಅಲ್ಲಿ ಅನ್ಸತ್ತಾ ನಿಮಗೆ? ಖಂಡಿತ ಡ್ರಾಮಾ ಮಾಡ್ಕೊಂಡಿದ್ರೇನೆ ಜಾಸ್ತಿ ಉಳ್ಕೋಬಹುದು. ಬಟ್ ಎಲ್ಲರೂ ಸೇಮ್ ನಾಟಕ ಆಡಕ್ಕೆ ಆಗೋದಿಲ್ಲ. ಒಬ್ಬೊಬ್ರು ಒಂದೊಂದು ವಾರ ಇನ್ನು ಹೊಸ ನಾಟಕ ಕಂಡಿಡಿದು ಆಡ್ತಾ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಮಾಡ್ದೇನೋ ಮುಂದಕ್ಕೆ ಬರ್ತಾರೆ. ಸೊ ಸುಮ್ನೆ ಕುತ್ಕೊಂಡೇ ಮುಂದೆ ಬರ್ತಾರೆ. ಕೆಲವರು ಇನ್ನೊಂದು ದಿನ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀರಾ, ನಾನು ಇಷ್ಟು ದಿನ ಇದೇನೋ ಅಂತ ತೋರಿಸ್ಕೊಂಡಿರ್ತೀರಾ. ಅದು ನಿಲ್ಸ್ಬಿಟ್ಟು ನಿಮ್ಗೆ ಬೋರ್ ಆದ್ಮೇಲೆ ಆಡಿಯನ್ಸ್ಗೂ ಬೋರ್ ಆಗಿರುತ್ತೆ. ನೀವು ಹೊಸದೇನೋ ಕ್ಯಾರೆಕ್ಟರ್ ತೊಗೊಂಡು ಅದನ್ನ ಪ್ಲೇ ಮಾಡ್ತೀರಾ, ಹೊಸದೇನೋ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತೀರಾ. ಸೊ ಹಂಗಾಗಿ ಒಂದೊಂದು ಸತಿ ಏನಾಗುತ್ತೆ, ಸುದೀಪ್ ಸರ್ ಬಂದು ಹೋದ್ಮೇಲೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಆಮೇಲೆ ಯಾವ್ದು ವರ್ಕ್ ಆಗ್ತಾ ಇದೆ, ಹೊರಗಡೆ ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ನನಗೆ ಡ್ರಾಮಾ ಅನ್ಸಿದ್ದು, ದೊಡ್ಡ ಡ್ರಾಮಾ ಅಂದ್ರೆ ಫಸ್ಟು ನಾವು ಏನು ಕಳಪೆ ಉತ್ತಮ ಅನ್ನೋದು ಕೊಡ್ತೀವಿ, ಅದರಲ್ಲಿ ಎಲ್ಲರೂ ನನಗೆ ಇಷ್ಟ ಬಂದಂಗೆ ನಾನು ಕೊಟ್ಟಿರೋ ಅನ್ನೋ ಲೆವೆಲಲ್ಲೇ ಇರ್ತಾರೆ. ದೊಡ್ಡ ಮಟ್ಟಕ್ಕೆ ನಾನೇನೋ ಮಾಡಿಬಿಟ್ಟಿದ್ದೀನಿ, ಕೊಟ್ಬಿಟ್ಟೆ ಉತ್ತಮ ಅನ್ನೋದು. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗೆ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು, ಅವ್ರು ಹೆಂಗೆ ಹೇಳ್ತಾರೆ, ಹೆಂಗೆ ವರ ಕೊಡ್ತಾರೆ ನಾವು ಹಂಗೆ ಕೇಳಬೇಕು ಅನ್ನೋದು. ಇದು ಯಾಕೆ ಹೇಳ್ತೀವಿ ಏನಾದ್ರು ಒಂದು ಬೇಜಾರಾಗಿದ್ದ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಸ್ನೇಹಿತ ಕೂತಿದ್ದಾನೆ ಅಂತ ಅಲ್ಲ, ವಿನಯ್ಗೆ ಬಂದಿದ್ದು ಉತ್ತಮ, ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಸ್ನೇಹಿತ ಕೊಡ್ತಾರೆ. ನಾನು ಆ ಟೈಮಲ್ಲೂ ನಾನು ಅಲ್ಲಿ ಏನು ಕೊಟ್ಟಿದ್ದೆ, ನಾನು ಕೊಡೋಕೆ ಇಷ್ಟ ಇಲ್ಲ ಅವ್ನಿಗೆ ಅಂದ್ಬಿಟ್ಟು ಅದನ್ನೇ ನಾನು ಅದನ್ನ ಪ್ರೂವ್ ಮಾಡ್ಕೊಂಡೆ. ನಾನು ಇಶಾನಿ ನನ್ನ ಬೋರ್ಡಲ್ಲೇ ಕೂತಿದ್ವಿ. ಇನ್ನೊಂದು ಅದೇ ಸಮಯ ಬಂದಂಗೆ ಚೇಂಜ್ ಆಗ್ಬಿಡೋದು, ಮತ್ತೊಂದು ಮಾಡ್ಬಿಡೋದು, ಅದು ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡಿ. ಅದು ಯಾಕೆ ಆ ಥರ ಆಗ್ತಿರೋ ಅನ್ನೋದು ಗೊತ್ತಿಲ್ಲ. ನಿಮ್ಮ ಡಿಸಿಷನ್ ಒನ್ ಟೈಮ್ ಡಿಸಿಷನ್ ತೊಗೊಂಡಿದ್ದೆ, ಅದು ಕೊನೆ ಗಂಟೆ ಹಂಗೆ ಇರಲಿ.
ಯಾರೋ ಬಂದು ಹೇಳ್ತಾರೆ ಇನ್ನೊಬ್ರು ಬಂದು ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮ್ಮ ಡಿಸಿಷನ್ ಚೇಂಜ್ ಆಗುತ್ತೆ ಅಂದರೆ ಅದು ಸುಳ್ಳು ಅಂತ ಅನ್ಕೊಂತೀನಿ. ಅದು ನನಗೆ ಇಷ್ಟ ಆಗಿಲ್ಲ. ಕಳಪೆ ಉತ್ತಮದ ಬಗ್ಗೆ ಬೇರೆ ಯಾರೇ ಆಗಿದ್ದಿದ್ರು ಅವರು ಉತ್ತಮ ತೊಗೊಂಡು ನನ್ಗೆ ಕೊಡಬೇಕು ಅಂದರೆ ಫೀಲ್ ಆಗಿರೋದು. ಬಟ್ ವಿನಯ್ ಅವ್ರಿಗೆ ಬೇಜಾರಾಗಿಲ್ಲ ಮ್ಯಾಮ್. ನಾನು ಆ ಫೋಟೋ ಹಾಕಿದ್ದೆ, ಅವ್ರು ನನಗೆ ಉತ್ತಮ ಮೆಡಲ್ ಹಾಕ್ಬಿಟ್ಟು ವಿ ಆರ್ ಹಗಿಂಗ್ ಈಚ್ ಅದರ್. ಅದೆಷ್ಟು ಬ್ಯೂಟಿಫುಲ್ ಫೋಟೋ ನೋಡಿ ಮ್ಯಾಮ್. ನನ್ನ ಪ್ರಕಾರ ದ್ಯಾಟ್ ಇಸ್ ಬಿಗ್ ಬಾಸ್. ಆ ಫ್ರೆಂಡ್ಶಿಪ್ನ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಗಾಟನ್ ಇಟ್ಸ್ ಡ್ಯೂ ಅಂತ. ಓಕೆ, ಯೂಶಲಿ ಬಿಗ್ ಬಾಸಿಗೆ ಹೋಗ್ಬಿಟ್ಟು ಬಂದವ್ರ ಲೈಫ್ ಏನೋ ಶೈನ್ ಆಗಿಬಿಡತ್ತೆ, ಅಥವಾ ಅವ್ರು ಏನೋ ನೆಕ್ಸ್ಟ್ ಲೆವೆಲಿಗೆ ಪಾಪ್ಯುಲಾರಿಟಿ ಬಂದ್ಬಿಡತ್ತೆ ಅನ್ನೋದು ಇರುತ್ತೆ. ನಿಜವಾಗ್ಲೂ ಆ ಥರ ಆಗುತ್ತಾ? ಯಾಕಂದರೆ ಕೆಲವರಿಗೆ ಆಗಿರೋದುಂಟು, ಮೋಸ್ಟ್ ಆಫ್ ದಿ ಜನಕ್ಕೆ ಆಗದೆ ಇರೋದು ಉಂಟು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪವಿ ಅವರೇ ಹೇಳಿ. ನನಗೆ ನಾನು ಆಚೆ ಬಂದಾಗ ನಂಗೆ ನಾರ್ಮಲ್ ಆಗೇ ಇದೆ ಆ್ಯಕ್ಚುಲಿ. ಅದೊಂದು ಜನರು ಕಂಡುಹಿಡಿಯೋದು ಬಿಟ್ಟರೆ ಇನ್ನು ನಾರ್ಮಲ್ ಆಗೇ ಇದೆ. ಬಿಕಾಸ್ ನನಗೆ ಅದೇ ಥರನೇ ನಂಗೆ ಆಚೆಗಡೆ ಸ್ವಲ್ಪ ಆಟೋದಲ್ಲಿ ಓಡಾಡೋದು ಆ ಥರನೇ ಇಷ್ಟ. ನಾನು ಇವಾಗಲೂ ಆಟೋದಲ್ಲೇ ಓಡಾಡ್ತೀನಿ ಸ್ವಲ್ಪ ಆದರೆ, ಬಟ್ ಮಾಸ್ಕ್ ಹಾಕೊಂಡು ಓಡಾಡಬೇಕಾಗತ್ತೆ ಇವಾಗ. ಸೊ ಅದೊಂದು ಬಿಟ್ಟರೆ ಅಷ್ಟು ಪಾಪ್ಯುಲರ್ ಅಂತ ಏನಿಲ್ಲ. ಬಿಕಾಸ್ ನಾನು ಹೋಗಿ ಬಂದಿದ್ದು 3 ವಾರಕ್ಕೆ. ಬಟ್ ಆ 3 ವಾರಕ್ಕೆ ನಾನು ವೈಲ್ಡ್ ಕಾರ್ಡ್ ಆಗಿ ಹೋಗಿರೋದು ಅದೊಂದು ರಿಜಿಸ್ಟರ್ ಆಗಿದೆ ಜನರಿಗೆ. ಸೊ ಅದರಿಂದ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಈ ಕ್ವೆಶ್ಚನ್ ಮೈಕಲ್ಲಿಗಾದ್ರೆ ಕರೆಕ್ಟ್ ಇರುತ್ತೆ, ಯಾಕಂದ್ರೆ ಅವರು ಸ್ವಲ್ಪ ಜಾಸ್ತಿ ದಿನ ಇದ್ರು ಬಿಗ್ ಬಾಸ್. ಹೌದು, ನನಗೆ ಇವಾಗ ಎಲ್ಲಿ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಅದು ನನ್ನ ಹೇರ್ ಸ್ಟೈಲ್ ಎಲ್ಲ ದೂರದ್ರದ್ದೇ ನೋಡಿ ಕಂಡಿಡ್ತಾರೆ. ಎಲ್ಲೋ ಬೈಕಲ್ಲಿ ಹೋಗ್ತಾ ಇರುವಾಗ ಹೆಲ್ಮೆಟ್ ಹಾಕಿದ್ದೀನಿ ಕೂಡ, ಬಟ್ ಇಲ್ಲಿ ಕೂದಲು ಕಾಣಿಸ್ತಾ ಇದೆ, ಮೈಕಲ್ 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 ಅಂತ ಶೌಟ್ ಮಾಡ್ತಾರೆ. ಸೊ ಅದು ತುಂಬ ಜಾಸ್ತಿ ಆಯಿತು. ನಾರ್ಮಲ್ ಹೋಗ್ದಿರೋ ಜಾಗ ಅಲ್ಲ, ಅಷ್ಟು ಕಂಫರ್ಟಬಲ್ ಆಗಿ ಹೋಗೋಕ್ಕಾಗಲ್ಲ. ಒಂದು ಟೀ ಅಂಗಡಿಗೆ ಹೋದ್ರೂ ಅಲ್ಲಿ ಒಂದು 20-30 ಸೆಲ್ಫಿ ತೊಗೋಬೇಕಿದೆ. ಸೊ ಚೆನ್ನಾಗಿದೆ. ಓಕೆ, ಮೈಕಲ್ ಎಕ್ಸ್ಪೆಕ್ಟೇಷನ್ ಹಂಗೆ ಇದೆಯಾ? ಆದರೆ ಅಂದರೆ ನಾನು ಹೋಗಿದ ತಕ್ಷಣ ಹೊರಗೆ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡ್ತೀನಿ ಫಸ್ಟು. ನಾ ಸೀರಿಯಸ್ ಆಗಿ ಹೇಳ್ತೀನಿ, ನಾ ಇಷ್ಟು ಆಗುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ಇವರು ಸ್ನೇಹಿತೆಲ್ಲ ನನಗೆ ಹೇಳ್ತಾ ಇದ್ದ, ಗುರು ಸೀರಿಯಸ್ ಆಗಿ ತಗೋ ಗುರು, ತುಂಬ ದೊಡ್ಡ ವೇದಿಕೆ. ನಾ ಬಂದು ಓಕೆ ಬಿಗ್ ಬಾಸ್ ಕನ್ನಡ ಅಂದರೆ ಓಕೆ, ಅದೊಂದು ಆಪರ್ಚುನಿಟಿ, ಹೋಗೋಣ ಅಂತ ಹೋದೆ. ಬಟ್ ಇಷ್ಟು ದೊಡ್ಡದು ಅಂತ ಗೊತ್ತಿಲ್ಲ. ಪ್ರಮೋಟ್ ಮಾಡ್ಕೊಳ್ಳೋದು. ಹೌದು, ನಾನು ಎಕ್ಸಿಟ್ ಆದಾಗ ಕೂಡ ನಾವು ಪ್ರಮೋಟ್ ಮಾಡಿದೆ. ಮತ್ತೆ ಅವರು ಬರ್ಗರ್ ಇದನ್ನ ಹೌದು, ನಾವು ಶಾರ್ಕ್ ಟ್ಯಾಂಕಿಗೆ ಬಂದಿದ್ದು. ಹೌದು, ಆಕ್ಚುಲಿ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಮೈಕಲ್. ಹೌದು, ದುಡ್ಡು ಮುಖ್ಯ. ಇವಾಗ ಇಷ್ಟು ಜನದಲ್ಲಿ ಜಾಸ್ತಿ ನಾಮಿನೇಟ್ ಆಗಿರೋದು ಪ್ರತಿ ವಾರ ಅಂದ್ರೆ ಅಣ್ಣನೇ ಒಬ್ರೆ. ನಾವ್ ಹೇಳ್ತಿದ್ರಿ ಮೈಕಲ್ ಸೀರಿಯಸ್ ಆಗಿ ತಗೋ ಸ್ವಲ್ಪ, ಯಾಕಂದ್ರೆ ಬೇರೆ ಶೋ ನೋಡ್ದಂಗಲ್ಲ, ನೀನ್ ರೌಡೀಸ್ಗೆ ಹೋಗಿ ಬಂದಿದ್ಯಾ, ಅಲ್ಲಿ ನೋಡೋ ಜನರು ಬೇರೆ ತರ ಇರುತ್ತೆ. ಬಟ್ ಅವ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಾನೆ ಅಷ್ಟು ದಿನ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಾಗ ಈ ವಾರ ಯಾರು ಹೋಗ್ಬೋದು ಅಂತ ನಾನು ಮೈಕಲ್ ಹೆಸರು ತಗೊಂಡಿದ್ದೆ, ತುಂಬಾ ಲೇಡ್ ಬ್ಯಾಕ್ ಆಗಿದ್ದಾನೆ ಅಂತ. ಬಟ್ ಆ ಲೇಡ್ ಬ್ಯಾಕ್ ಆಟಿಟ್ಯೂಡ್ ಇಂದಾನೆ ಅವ್ನು 93 ದಿನ ಇದ್ದಿದ್ದು, ನಾನು 64 ದಿನಕ್ಕೆ ಹೊರಗೆ ಬಂದಿದ್ದು. ಓಕೆ, ಇದು ಸ್ನೇಹಿತವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಅವ್ರು ಶೈನ್ ಆಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಮ್ಯಾಮ್ ನನ್ನ ವಿಷಯ ಹೇಳ್ತೀನಿ, ಬೇರೆಯವ್ರ ವಿಷಯ ಗೊತ್ತಿಲ್ಲ. ನಾನು ಮೊದಲು ಹೊರಗಡೆ ಹೋದಾಗ ಎಲ್ಲೋ ಸೀರಿಯಲಲ್ಲಿ ನೋಡಿದ್ದೀವಲ್ಲ, ನಮ್ಮನೆಯವ್ರ ಹಣ್ಣಲ್ಲಿ ನೋಡಿದ್ವಿ ಅಂತ. ಬಟ್ ಈಗ ಓಡ್ ಬರ್ತಾರೆ ಸ್ನೇಹಿತ ಅಂತ, ಅಷ್ಟು ಡಿಫ್ರೆನ್ಸ್ ಆಗಿದೆ ಮ್ಯಾಮ್. ಆಮೇಲೆ ಇವರಿಗಂತೂ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಅವ್ರದ್ದು ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಒಳಗಡೆ ಫೇಮ್ ಜಾಸ್ತಿ ಇದೆ, ಸೋಷಿಯಲ್ ಮೀಡಿಯಾ ಫುಲ್ ಅಣ್ಣಂದೇ. ಹೊರಗಡೆಯಿಂದಾನೆ ಸ್ನೇಹಿತ್ ಬಂದು ಸ್ನೇಹಿತ್ ಯೂಸ್ ಜಾಸ್ತಿ ಒಳಗಡೆ ಇರುವಾಗ ಯೂಸ್ ಮಾಡೋ ಮಾತುಗಳೆಲ್ಲ ಏನಂದ್ರೆ ನೆರೆಟಿವ್, ಸ್ಟೋರಿ ಲೈನ್, ಕಥಾರ್ಸಿಸ್, ಅದೆಲ್ಲ ಒಳಗಡೆ ಇದ್ದಾಗ ಅವನಿಗೆ ಏನು ಹ್ಯಾಂಡಲ್ ಮಾಡೋಕೆ ಆಗಿಲ್ಲ. ಇವಾಗ ಹೊರಗಡೆ ಬಂದಿದ್ಮೇಲೆ ಸ್ನೇಹಿತ್ ಬಂದು ಒಂದು PR ಏಜೆನ್ಸಿ ಆಗಿದ್ದಾನೆ, ಎಲ್ಲ ಫುಲ್ ಹ್ಯಾಂಡಲ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ, ಬಿಗ್ ಬಾಸ್ ಇಂದ ಸಿಗುವಂತ ಪಾಪ್ಯುಲಾರಿಟಿ ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಅದಕ್ಕೆ ವ್ಯಾಲಿಡಿಟಿ 3 ತಿಂಗಳು ಅಷ್ಟೇನಾ ಅಂತ? ಸೊ ಅದು ಡಿಪೆಂಡ್ಸ್ ಆನ್ ಪರ್ಸನ್ ಹೋಗುತ್ತೆ. ಸೊ ನಾವು ಹೇಗೆ ತಗೊಂಡು ಹೋಗ್ತೀವಿ, ಆ ಒಂದು ಫೇಮ್ನ ಹೇಗೆ ಕ್ಯಾರಿ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 3 ಮಂತ್ಸ್ ಅಲ್ಲ, ನಾವು ಲೈಫ್ ಟೈಮ್ವರೆಗೂ ಇಟ್ಕೋಬಹುದು. ನಮ್ಮ ಐಡೆಂಟಿಟಿ ಕರೆಕ್ಟ್ ಆಗಿತ್ತು, ಹಾರ್ಡ್ ವರ್ಕ್ ನೀವು ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದೀರಿ, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀರಿ ಅಂತಂದ್ರೆ. ಓಕೆ, ಸ್ನೇಹಿತ ಏನು ಹೇಳ್ತಾರೆ? ಮ್ಯಾಮ್ ನಾವು ಏನು ಮಾಡಿರ್ತೀವೋ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಪ್ರಾಬಬ್ಲಿ 3 ತಿಂಗಳಲ್ಲಿ ಮರ್ತೋಗ್ತಾರೆ. ಬಿಕಾಸ್ ಲಾಸ್ಟ್ ಸೀಸನ್ ಯಾವ ಕಂಟೆಸ್ಟೆಂಟ್ಸ್ ಏನು ಮಾಡಿದ್ರು, ಯಾವ ವಾರ ಯಾರು ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಆಡಿರಲಿಲ್ಲ, ಅದೆಲ್ಲ ಮರ್ತೋಗಿದ್ದೀವಿ. ಬಟ್ ವಾಟ್ ಯು ಡೂ ವಿತ್ ದ್ಯಾಟ್ ಫೇಮ್ ಅಲ್ಲ, ನಿಮ್ಗೇನು ವಿಸಿಬಿಲಿಟಿ ಸಿಕ್ಕಿದೆ ಅದರಿಂದ ನೀವು ಹೊರಗಡೆ ಬಂದು ಅದನ್ನು ಹೇಗೆ ಯೂಸ್ ಮಾಡ್ಕೋತೀರಾ, ಅದನ್ನು ನಿಮ್ಮ ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ, ಜನದ ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಓಕೆ, ಮೈಕಲ್ ಅವರು?
ಅದೇ ನೀವು ಒಂದು ರಿಯಾಲಿಟಿ ಶೋ ಅಲ್ಲಿ ಹೋಗಿದ್ದೀರಾ ಅಂದರೆ ನೀವು ಆ ಶೋ ಅಲ್ಲಿ ಏನು ಮಾಡಿದ್ದೀರಾ ಅದು ಬೇಕಂದರೆ ಮರೆತು ಹೋಗ್ತಾರೆ, ಬಟ್ ನಿಮ್ಮ ಮುಖನ ಅಷ್ಟು ಬೇಗ ಮರೆಯಲ್ಲ. ಆ್ಯಂಡ್ ನೀವು ಇವಾಗ ಎಲ್ಲರಿಗೆ ನಿಮ್ಮನ್ನ ಒಂದು ಮೀಡಿಯಾ ಫಿಗರ್ ಅಂತ ಎಲ್ಲರಿಗೆ ಗೊತ್ತು. ನೀವು ಆ ಮೀಡಿಯಾ ಫೀಲ್ಡಲ್ಲಿ ನೀವು ಏನು ಮಾಡಿಲ್ಲ ಅಂದರೆ ಡಿಸಪಿಯರ್ ಆಗಿಬಿಡ್ತೀರಾ. ಬಟ್ ಏನೋ ನೀವು ಬೇರೆ ಏನೋ ಪ್ರಾಜೆಕ್ಟ್ಗಳು, ಫಿಲ್ಮ್ಸ್ ಹೆಂಗಿರಲಿ, ಸೀರಿಯಲ್ಸ್ ಹೆಂಗಿರಲಿ, ಇಲ್ಲಾಂದರೆ ನೀವೇ ಒಂದು ಯೂಟ್ಯೂಬಲ್ಲಿ ನೀವು ಏನೋ ಮಾಡ್ತಾ ಇದ್ರೆ ಅವರು ಅಷ್ಟು ಬೇಗ ಮರೆಯಲ್ಲ ಅಂತ ನನಗನ್ಸುತ್ತೆ. ಓಕೆ, ರಕ್ಷಕ್ ಏನು ಹೇಳ್ತಾರೆ ಇದ್ರ ಬಗ್ಗೆ? ಸೇಮ್ ಅದನ್ನೇ, ಅಂದರೆ ನಾವೇನಾದ್ರು ಮಾಡಬೇಕು. ಇವಾಗ ನಾವು ಒಂದು ಸ್ಟೇಜ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ಏನಾದ್ರು ಉಪಯೋಗ ಆಗಿರುತ್ತೆ. ಇಲ್ದಿರ ಯಾರು ಕರ್ಸಲ್ಲ ಒಂದು ಸ್ಟೇಜ್ಗೆ. ಅದನ್ನು ನಾವು ಪ್ಲಸ್ ಪಾಯಿಂಟಾಗೆ ತೊಗೊಂಡು ನೆಗೆಟಿವ್ ಪಾಸಿಟಿವ್ ಎರಡೂ ಮಾಡೇ ಮಾಡ್ತಾರೆ. ಆದರೆ ಅದನ್ನು ನಾವು ಪ್ಲಸ್ ಪಾಯಿಂಟಾಗಿ ತೊಗೊಂಡು ನಮ್ಮ ಒಂದು ಕೆರಿಯರ್ನ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಅದು ನಮ್ಮ ಲಾಕ್ ಇದ್ದಂಗೆ ನಾವು ಕೀಗಳು ಓಪನ್ ಮಾಡ್ಕೊಂಡು ಅದನ್ನು ಹೋದಾಗ ನಮ್ಮ ಲೈಫ್ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು ಸಿನಿಮಾ ಮೂಲಕ ಆಗಿರ್ಬೋದು, ಒಂದು ಸೀರಿಯಲ್ ಮೂಲಕ ಆಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ಇವಾಗ. ಇದೇ ಒಂದು 5 ವರ್ಷದ ಮುಂಚೆ ಕೇಳಿದಿದ್ರೆ ಒಂದಷ್ಟು ಜನ ಮರ್ತೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಟಾಪಲ್ಲಿ ಇರಲಿಲ್ಲ. ಇವತ್ತು ಸೆಕೆಂಡ್ಗೂ ಹೋಗ್ತಿದೆ ನಾವೇನೇನು ಮಾಡ್ತೀವಿ ಅನ್ನೋದು. ಇಲ್ಲಿ ನಾವು ಕೂತಿರೋ ಟೈಮಲ್ಲೇ ಇನ್ನೊಂದು ಫೋಟೋ ಯಾರೋ ಒಬ್ಬ ಕ್ಲಿಕ್ ಮಾಡಿ ಪಾಸ್ ಮಾಡಿರ್ತಾನೆ. ಆ ಥರ ಅಷ್ಟು ಫಾಸ್ಟಾಗಿರೋದ್ರಿಂದ ನಾವು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ. ಆ್ಯಕ್ಚುಲಿ ನೀವು ಸೋಷಿಯಲ್ ಮೀಡಿಯಾ ಅಂದಿದ್ದಕ್ಕೆ ಈ ಕ್ವೆಶನ್ ಕೇಳ್ತಾ ಇದ್ದೀನಿ. ಹಿಂದೆಲ್ಲ ಫಾಲೋವರ್ಸ್ ಅಂದರೆ ಜನಗಳು, ಈಗ ಫಾಲೋವರ್ಸ್ ಅಂದರೆ ಅದು ಸೋಷಿಯಲ್ ಮೀಡಿಯಾಗೆ ಇರುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಇಲ್ಲ ಎಷ್ಟು ಜನ ಅವ್ರ ಪೋಸ್ಟ್ಗಳನ್ನ ನೋಡ್ತಾ ಇರ್ತಾರೆ, ಈ ಥರದ್ದು ಒಂದು ತಲೆಯಲ್ಲಿರುತ್ತೆ. ಬಟ್ ಹೀಗೆ ನಿಮ್ಮ ಅಕೌಂಟ್ನ ಫಾಲೋ ಮಾಡೋ ಜನಗಳು ನೀವು ಎದುರುಗಡೆ ಬಂದಾಗೂ ನಿಮ್ಗೆ ಅಷ್ಟೇ ಪ್ರೀತಿ ತೋರಿಸ್ತಾರಾ ಅಂತ ಹೇಳಿ? ಅಂದರೆ ಇವಾಗ ಕೆಲವರು ಅದೇ ಈ ಫೇಕ್ ಕಮೆಂಟ್ಸ್ಗಳು ಮಾಡ್ತಾರಲ್ಲ ಪಾಪ, ಅವರು ಮೇ ಬಿ ಅವ್ರಿಗೆ ಫೋಟೋ ತೆಕ್ಕೊಂಡಿರಲ್ಲ ಅನ್ಕೊತೀನಿ. ಅವ್ರದ್ದು ಫೋಟೋನೇ ಹಾಕಿರಲ್ಲ ಡಿಪಿಗೆ, ಪಾಪ ಹಂಗೆ ಪೋಸ್ಟ್ ಮಾಡ್ತಾರೆ. ಯಾವುದ್ಯಾವುದೋ ಹೆಸರುಗಳಂತೆ ಅದೇನು ABCD ಅಂತ ಇಟ್ಕೊಂಡಿರ್ತಾರೆ, ನಂಬರ್ಗಳು ಹಾಕಿರ್ತಾರೆ, ಅದೇನು ಅಂತ ಗೊತ್ತಾಗಲ್ಲ. ಪಾಪ ಅಷ್ಟು ಕೆಪಾಸಿಟಿ ಇದ್ದರೆ, ಅವ್ರಿಗೆ ಅಷ್ಟೆಲ್ಲ ದಮ್ಮಿದ್ರೆ ಓಪನ್ ಆಗೇ ಮಾಡಲಿ. ಒಂದಷ್ಟು ಜನ ಹುಡುಗಿರ ಮೇಲೆ ನಂಗೆ ನಿಜವಾಗ್ಲೂ ಬೇಜಾರಿದೆ. ಹೆಣ್ಮಕ್ಳು ಅಂತ ನಾವು ಯಾವತ್ತೂ ಬೈಯಕ್ಕೆ ಹೋಗಲ್ಲ, ಮತ್ತೊಂದು ಹೇಳಕ್ಕೆ ಹೋಗಲ್ಲ. ಅದು ಯಾಕೆ ಅದರ ಕಮೆಂಟ್ಸ್ಗಳು ಆಗ್ತಾರೆ, ಇಲ್ಲಾಂದರೆ ಪರ್ಸನಲ್ ಒಂದಷ್ಟು ಮೆಸೇಜ್ಗಳು ಆಗ್ತಾರೆ ಕೆಟ್ಟ ಮಾತಲ್ಲಿ. ದಯವಿಟ್ಟು ಅದು ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಸಿಗಾಕೊಂಡ್ರಂತೂ ನೀವೆಲ್ಲರೂ ಏನೇನು ಆಗ್ತೀರ ಅನ್ನೋದು ಗೊತ್ತಿರಲ್ಲ ನಮಗೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ವಿಷಯ ಹೇಳ್ಬೇಕು ಮ್ಯಾಮ್, ನಾವೆಲ್ಲ ಬಿಗ್ ಬಾಸಿಗೆ ಹೋಗಿದ್ದು ಒಂದು ಗೇಮ್ ಶೋ ಆಡೋಕ್ಕೆ. ಆ್ಯಂಡ್ ಜನ ಅದನ್ನ ಗೇಮ್ ಶೋ ಥರನೇ ನೋಡಬೇಕು. ಆಮೇಲೆ ಈಗ ಯಾರನ್ನೋ ಅಟ್ಯಾಕ್ ಮಾಡ್ತಾ ಇದ್ದೀರಾ, ನನ್ನ ಎಕ್ಸಾಂಪಲ್ಲೇ ಈಗ ನನ್ನನ್ನು ಅಟ್ಯಾಕ್ ಮಾಡ್ತಾ ಇದ್ರು. ನನ್ನ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರು ಏನು ಮಾಡಿರಲ್ಲ ಮ್ಯಾಮ್. ಮಿಸ್ಟೇಕ್ಸ್ ನಾನು ಮಾಡಿರ್ತೀನಿ, ಬಟ್ ಅವ್ರು ಟ್ರಾಮಟೈಸ್ ಆಗ್ತಾ ಇರ್ತಾರೆ, ಅವ್ರು ಸಫರ್ ಆಗ್ತಾ ಇರ್ತಾರೆ. ಸೊ ಈಗ ಯಾರು ಬಿಗ್ ಬಾಸ್ ಮನೇಲಿ ಇದ್ದಾರೋ ಅವ್ರನ್ನ ನೀವು ಅಟ್ಯಾಕ್ ಮಾಡ್ತಾ ಇದ್ರೆ ಅವರಿಂದ ಒಂದು ಫ್ಯಾಮಿಲಿ ಇರುತ್ತೆ, ಅವರೆಲ್ಲ ತುಂಬ ಸಫರ್ ಆಗ್ತಾ ಇದ್ದಾರೆ. ಸೊ ಆಮೇಲೆ ಯಾರದೇ ಬಗ್ಗೆ ನೀವು ಒಂದು ಜಡ್ಜ್ಮೆಂಟ್ ಪಾಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಪಾಸ್ ಮಾಡಬೇಕು. ಅದು ಯಾವುದೋ ಒಂದು ಸಿಚುವೇಶನಲ್ಲಿ ಏನೋ ಅನಿಸಿರುತ್ತೆ, ಬಟ್ ನಿಜಾನೇ ಬೇರೆ ಏನೋ ಇರುತ್ತೆ. ಸೊ ಜಸ್ಟ್ ಗಿವ್ ದೆಮ್ ದ ಬೆನಿಫಿಟ್ ಆಫ್ ಡೌಟ್ ಅಷ್ಟೇ. ಓಕೆ, ನೀತು ಅವರಿಗೆ ಹೇಗಿದೆ ಅಂತ ಅಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಜನಗಳು ನಿಮ್ಮನ್ನ ಯಾವ ರೀತಿ ರಿಸೀವ್ ಮಾಡ್ಕೊತಿದ್ರು, ಈಗ ಯಾವ ರೀತಿ ರಿಸೀವ್ ಮಾಡ್ಕೊತಿದ್ದಾರೆ, ನಿಮಗೆ ಹೇಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ? ಸೊ ನನಗೆ ಈ ಒಂದು ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ತುಂಬ ಆ್ಯಡ್ ಆನ್ ಆಗಿದೆ ನನ್ನ ಒಂದು ಕರಿಯರ್ಗೆ. ನಾನು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಆಗಿದ್ದೆ, ಮಿಸ್ ಇಂಡಿಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಅಂದರೂ ಅಷ್ಟು ಐಡೆಂಟಿಟಿ ಸಿಕ್ಕಿರಲಿಲ್ಲ. ಸೊ ನಾನು ಯಾರು ಅನ್ನೋದು ಅಷ್ಟು ಜನರಿಗೆ ಅಷ್ಟು ಹತ್ತಿರವಾಗಿ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು, ನಮ್ಮ ಕಮ್ಯುನಿಟಿಯವರು ಒಂದು ನಾರ್ಮಲ್ ಜೀವನ ನಡೆಸ್ಬೋದು, ಎಲ್ಲರ ಜೊತೆಗೂ ಒಂದು ಬೀಯಿಂಗ್ ಅ ಪಾರ್ಟ್, ಒಂದು ಆ್ಯಸ್ ಅ ಪ್ರಜೆಯಾಗಿ ಇರ್ಬೋದು ಅನ್ನೋದು ತೋರಿಸ್ಬೇಕಾಗಿತ್ತು ನಾನು. ಸೊ ಈ ಒಂದು ಬಿಗ್ ಬಾಸ್ ವೇದಿಕೆ ಜನರಿಗೆ ಮುಟ್ಸಿದೆ ಅದು. ಸೊ ನಾನು ಯಾರು ಅನ್ನೋದು ಇವಾಗ ನೀಟಾಗಿ ಹೇಳ್ತಾರೆ. ಸೊ ನೀತು ಅನ್ನೋದು ಯಾರು ಅಂತ ಗೊತ್ತು. ಸೊ ಹಾಗಾಗಿ ನನಗೆ ಆ್ಯಡ್ ಆನ್ ಪಾಸಿಟಿವ್ ನೋಟಲ್ಲೇ ನನಗೆ ಪ್ಲಸ್ ಆಗಿದೆ. ಓಕೆ, ಮೈಕಲ್ ಅವರು, ಯಾಕಂದ್ರೆ ಮೈಕಲ್ ಅವರು ಬಯೋನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಬ್ರ್ಯಾಂಡಿಂಗ್. ಹೌದು, ಅದು ಆ್ಯಕ್ಚುಲಿ ಪಬ್ಲಿಕಲ್ಲಿ ಮೀಟ್ ಮಾಡಿದವರೆಲ್ಲ ಬಂದು ಅದೇ ಹೇಳ್ತಾರೆ, ಮಣ್ಣಿನ ಮಗ ಅಂತಲೇ ಹೇಳ್ತಾರೆ. ಸೊ ಎಲ್ಲರಿಗೆ ಅದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸೊ ಜನಗೋಸ್ಕರ ನಾನು ಇಟ್ಟಿದ್ದೀನಿ, ಆ್ಯಂಡ್ ನನಗೂ ಕೂಡ ಅದು ಇಷ್ಟ ಆಯಿತು ಆ ಥರ ಹೇಳೋದು. ಸೊ ಡೆಫಿನೆಟ್ಲಿ. ಓಕೆ, ಈಗ ಏನಾಗುತ್ತೆ ಅಂದರೆ ಯೂಶ್ವಲಿ ಸೋಷಿಯಲ್ ಮೀಡಿಯಾ ಅಂತಲ್ಲ, ಎಲ್ಲೋದ್ರೂ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಮಧ್ಯನೂ. ಕೆಲವೊಂದು ಸತಿ ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲಿ ನೆಗೆಟಿವ್ ಕಮೆಂಟ್ಸು ಜಾಸ್ತಿ ಆಗಿಬಿಡುತ್ತೆ. ಬಟ್ ಅದೇ ಜನ ಎದುರುಗಡೆ ಬಂದಾಗ ಆ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇರೋದಿಲ್ಲ. ಅಂದರೆ ನಿಮ್ಮ ಜೊತೆ ಮಾತಾಡೋ ರೀತಿನೇ ಬೇರೆ ಆಗಿರುತ್ತೆ. ಆ ಥರದ್ದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ, ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ರೀಸೆಂಟಾಗೆ ಕೊಟ್ಟಿದ್ದೊಂದು ಸ್ಟೇಟ್ಮೆಂಟಲ್ಲಿ ಸಂಗೀತ ಅವರು ಪೇಯ್ಡ್ ಫಾಲೋವರ್ಸ್ ಅಂತ ನಾನು ಕೊಟ್ಟಿದ್ದೆ. ಸೊ ಡೆಫಿನೆಟ್ಲಿ ನಾನು ಯಾರು ಪೇಯ್ಡ್ ಕಮೆಂಟ್ ಮಾಡ್ತಾರೆ ಅಂದರೆ ಫೇಕ್ ಫಾಲೋವರ್ಸ್ ಇದರಲ್ಲಿ ಪ್ರೊಫೈಲಿಂದ ಕಮೆಂಟ್ ಮಾಡ್ತಿದ್ದಾರೆ, ಅವ್ರಿಗೆ ಮಾತ್ರ ನಾನು ಪೇಯ್ಡ್ ಫಾಲೋವರ್ಸ್ ಅಂತ ಅಂದಿದ್ದು. ಅವ್ರ ಒರಿಜಿನಲ್ ಫಾಲೋವರ್ಸು ಮತ್ತು ಪ್ಯೂರ್ ಫಾಲೋವರ್ಸ್ಗಳು ಯಾಕೆ ಹುರ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಸೊ ಕುಂಬಳಕಾಯಿ ಕಳ್ಳ ಯಾರು ಅಂತಂದರೆ ಅವ್ರು ಹೆಗ್ಳ್ಮುಟ್ಟು ನೋಡ್ಕೊಂಡ್ರಂತೆ, ಆ ಥರ ಆಯ್ತಿದ್ದು. ನಾನು ಬರೀ ಅವ್ರಿಗೆ ಮೆನ್ಷನ್ ಮಾಡಿದ್ದು ಯಾರು ಫೇಕ್ ಪ್ರೊಫೈಲಿಂದ ಫಾಲೋ ಮಾಡ್ತಾ ಇದ್ದು ಅವ್ರಿಗೆ ಮಾತ್ರ.
ಬಟ್ ಎಲ್ಲರೂ ತಪ್ಪು ತಿಳ್ಕೊಂಡ್ರು. ಬಟ್ ಎಲ್ಲರಿಗೂ ನಾನು ಹೇಳಿಲ್ಲ, ಡೆಫಿನೆಟ್ಲಿ ನನ್ನ ಸಂಗೀತ ಫ್ಯಾನ್ಸ್ ತುಂಬ ಜನರು ಇದ್ದಾರೆ. ಎಲ್ಲರೂ ಫೇಕ್ ಅಂತ ಆಗಲ್ಲ. ನಾನು ಕೆಲವರು ಕಮೆಂಟ್ ನೋಡ್ಬಿಟ್ಟು ನಾನು ಅದನ್ನ ಹೇಳಿದ್ದು, ಮೆನ್ಷನ್ ಮಾಡಿ ನಾನು ಹೇಳಿದ್ದು. ನಿಮಗೆ ಯಾಕೆ ಅನಿಸ್ತು ಅಂತ ಅವ್ರ ಪೇಯ್ಡ್ ಫಾಲೋವರ್ಸ್ ಅಂತ? ಬಿಕಾಸ್ ಅವ್ರ ಪ್ರೊಫೈಲಲ್ಲಿ ಏನು ಇರಲ್ಲ, ಇವ್ರು ಹೇಳ್ದಂಗೆ DP ಇರಲ್ಲ, ಏನಿರಲ್ಲ. ಆ್ಯಂಡ್ ಫಾಲೋವರ್ಸು 0 ಇರುತ್ತೆ, ಇಲ್ಲ 1-2 ಫಾಲೋ ಮಾಡ್ತಿರ್ತಾರೆ, ಅದರಲ್ಲಿ ಕಮೆಂಟ್ ಮಾಡ್ತಾರೆ. ಸೊ ಅದೆಲ್ಲ ಡೆಫಿನೆಟ್ಲಿ ಅದೆಲ್ಲ ಪೇಯ್ಡ್ ಫಾಲೋವರ್ಸೇ ಆಗಿರ್ತಾರೆ, ಇಲ್ಲ ಫೇಕ್ ಅಕೌಂಟಿಂದ ಮಾಡ್ತಿರೋರು ಆಗಿರ್ತಾರೆ ಅವ್ರು ಡೆಫಿನೆಟ್ಲಿ. ಇನ್ನೊಂದೇನು ಗೊತ್ತಾ, ಅವ್ರಿಗೇನು ಕಿಸ್ ದಬಕ್ಕಾಗಿರೋಲ್ಲ, ಹೌದು. ಅವ್ರ ಜೀವನದಲ್ಲಿ ಏನೋ ಮಾಡಿರಲ್ಲ. ನಾವು ಬೆಳಿತಿದೀವಿ ಅಂತ ನೋಡಿ ಉಳ್ಕೊಳ್ಳೋರವರೆಲ್ಲ. ಅವ್ರಿಗೆಲ್ಲ ಅಷ್ಟು ಟೈಮ್ ಕೊಟ್ಟಿದ್ದಾನಲ್ಲ ಭಗವಂತ, ನಮಗೆ ಟೈಮ್ ಕೊಟ್ಟಿಲ್ಲ ಸ್ವಾಮಿ. ನಮಗೆ ಕೆಲಸ ಮಾಡ್ತಾ ಇದೀವಿ, ಕೆಲಸದಲ್ಲಿ ಬಿಸಿ ಇದೀವಿ, ಅಲ್ಲಿ ಇಲ್ಲಿ ಇವೆಂಟ್ಸ್ ಅಲ್ಲಿ ಇರ್ತೀವಿ. ಕೆಲವರು ಹೇಳ್ತಾರೆ, ನನಗಿದ್ದು ತುಂಬಾ ಹೇಳಿದ್ರು, 3 ವಾರಕ್ಕೆ ಹೋಗ್ಬಿಟ್ಟು ಸಂಗೀತ ಅಷ್ಟದಿಂದ ಇದಾರೆ, 3 ವಾರಕ್ಕೆ ಹೋಗ್ಬಿಟ್ಟು ನೀನ್ ಏನ್ ಕಿತ್ತಾಕಿದ್ಯಾ ಅಂತ. ಸೊ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ದೊಡ್ಡ ಆಪರ್ಚುನಿಟಿ, ಅದು ಎಲ್ಲರಿಗೂ ಸಿಗಲ್ಲ. ಸೊ ಸಿಕ್ಕಿದಾಗ ನಾವು ಅದನ್ನ ತಗೊಂಡಿದೀವಿ, ಅದನ್ನ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಚೆನ್ನಾಗಿದ್ದು ಆಡಿದೀವಿ. ಅದನ್ನ ಜನರು ಖುಷಿಯಾಗಿ ತಗೊಬೇಕು, ಬಿಕಾಸ್ ಆ ಆಪರ್ಚುನಿಟಿ ಎಲ್ರಿಗೂ ಬರಲ್ಲ ಅದು. ಸೊ ನಾವು ಹೋಗಿ ಮಾಡಿದೀವಿ, ಅದನ್ನ ಅವ್ರಿಗೆ ತಗೊಳಕ್ ಆಗಲ್ಲ ಒಬ್ರೊಬ್ರಿಗೆ. ಸೊ ಬೇರೆಯವ್ರ ಫ್ಯಾನ್ಸೇ ಆಗಿರ್ಲಿ, ಬಟ್ ನಾವು ಅದೇ ಕಷ್ಟ ಪಟ್ಬಿಟ್ಟೆ ಹೋಗಿರೋದು ಅಲ್ಲಿ ಮನೆಗೆ. ಸೊ ಆ ಫಾಲೋವರ್ಸ್ ಅಂತ ಬಂದಾಗ ನಾನು ಆಚೆಗಡೆನೆ ತುಂಬಾ ಜನರು ನನಗೆ ಸೆಲ್ಫೀಸ್ ಅಂತ ಬಂದಾಗ ನಾನು ಫಸ್ಟ್ ಕೇಳೋದೇ, ನಿಮ್ಗೆ ಯಾರು ಇಷ್ಟ ಆದ್ರು ಅಂತ. ತುಂಬಾ ಜನರು ವಿನಯ್ ಅಂತಾರೆ, ತುಂಬಾ ಜನರು ಸಂಗೀತ ಅಂತಾರೆ. ಸಂಗೀತ ಅನ್ಕೊಂಡವ್ರೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರೇ ತುಂಬಾ ಚೆನ್ನಾಗಿ, ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ, 3 ವಾರ ಇದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಹಾಗೆ ಅಂತ. 3 ವಾರ ಇದ್ರೂ ನಾನು ಅಷ್ಟು ಗುರ್ತಿಸ್ಕೊಂಡಿದ್ದೀನಿ ಅಂತಂದ್ರೆ ಸೊ ಏನೋ ಮಾಡಿದ್ದೀನಿ ಅಂತ ಅರ್ಥ ಅದು. ಸೊ ನಾ ಅದೇ ಹೇಳ್ದಂಗೆ ಸಂಗೀತ ಫ್ಯಾನ್ ಪೇಜ್ ನನಗೆ ಜಾಸ್ತಿ ಅವ್ರ ಫ್ಯಾನ್ ಪೇಜ್ ಕಡೆಯಿಂದಾನೇ ನನಗೆ ಇದು ಬರ್ತಿರೋದು. ಒರಿಜಿನಲ್ ಫ್ಯಾನ್ಸ್ ಅಂತ ಹೇಳ್ತಿಲ್ಲ ನಾನು. ಈ ಫೇಕ್ ಯಾರು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಬೇಕು ಅಂತ ಟ್ರಾಲರ್ಗಳು ಯಾರಾದ್ರೂ ಆಗಿರ್ಲಿ, ಅವ್ರುಗಳು ಸ್ವಲ್ಪ ಅದು. ರಾಜೇಶ್ ಖನ್ನಾ ಅವ್ರದ್ದು ಒಂದು ಡೈಲಾಗ್ ಇದೆ, ಜಿಂದಗಿ ನೀನ್ ಹಿಂದಿ ಹೇಳ್ಬೇಡ, ಲಂಬಿ ನೈ ಬಡಿ ಹೋನಿ ಚಾಹಿಯೆ ಅಂತ. ಸೊ ಅವರು 3 ವಾರ ಇದ್ದಿದ್ದು, ಮೆನ್ಷನ್ ಮಾಡಿಲ್ಲ. ನನ್ನಿದು ಕೇಳ್ಕೊಂಡಿದ್ದು, ನಾನು 64 ದಿನ ಇದ್ದಿದ್ರು, ನಾನು ಯಾವಾಗ್ಲೂ ಮಧ್ಯದಲ್ಲಿ ಕೂತಿರ್ತಾ ಇದ್ದೆ. ಬಟ್ ಫೇಕ್ ಫಾಲೋವರ್ಸು ಇದು ಅಂತ ಬಂದಾಗ ನಾವು ಒಂದು ಹೇಳಕ್ಕೆ ಆಸೆ ಪಡ್ತೀನಿ, ದಯವಿಟ್ಟು ಕಮೆಂಟ್ ಮಾಡ್ತಾನೆ ಇರಿ. ನನ್ನ ಎಂಗೇಜ್ಮೆಂಟ್ ಜಾಸ್ತಿ ಆಕ್ಚುಲಿ ಟ್ರೂ ಬಿಸ್ನೆಸ್ ಮ್ಯಾನ್ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಸೀರಿಯಸ್ಲಿ ಅವರು ಸಿಚುವೇಶನ್ ನ ಕಂಪ್ಲೀಟ್ ಅನಲೈಸ್ ಮಾಡೋದಾಗ್ಲಿ ಅಥವಾ ಅದು ಹ್ಯಾಂಡಲ್ ಮಾಡೋ ರೀತಿ ಇದೆಲ್ಲ ಪಕ್ಕಾ ಬಿಸ್ನೆಸ್ ಮ್ಯಾನ್. ಮೈಕಲ್ ಮಾತ್ರ ನಿಜ ಸಕ್ಸಸ್ ಆಗ್ತೀರಾ ಮೈಕಲ್ ನೀವು. ಕಮೆಂಟ್ಸ್ ಅಂತ ಬಂದಾಗ್ಲೂ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಕಮೆಂಟ್ಸ್ ಆಫ್ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಈ ಸಲ ನಾನು ಆಫ್ ಮಾಡಿದೀನಿ ಬ್ರ್ಯಾಂಡ್ಸ್ಗೆ ಅಂತ. ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ, ನಾವು ಬ್ರ್ಯಾಂಡ್ಸ್ ವರ್ಕ್ ಮಾಡಿದಾಗ ಬ್ರ್ಯಾಂಡ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಕಮೆಂಟ್ಗಳನ್ನ ಕೆಟ್ಟದಾಗಿ ಆ ಬ್ರ್ಯಾಂಡ್ಸ್ ಗಳಿಗೂ ಹಾಕ್ತಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ನಾನು ಕೆಲವು ಪೋಸ್ಟ್ಗೆ ನಾನು ಕಮೆಂಟ್ ಆಫ್ ಮಾಡ್ಲೇಬೇಕಾಗುತ್ತೆ ನಾನು. ಸೊ ಅದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಓಕೆ, ಆಕ್ಚುಲಿ ಈ ಕ್ವೆಶ್ಚನ್ ತುಂಬಾ ಚೆನ್ನಾಗಿ ಆಪ್ಟ್ ಆಗೋದು ಆಕ್ಚುಲಿ ಸ್ನೇಹಿತಿಗೆ. ಯಾಕಂದ್ರೆ ಹೈಯೆಸ್ಟ್ ಟ್ರಾಲ್ ನೋಡಿದವರು, ಹೈಯೆಸ್ಟ್ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದು, ಅವ್ನು ನೋಡಿ ಕೂತ್ಕೊಂಡು ಹೆಂಗ್ ನಗಾಡ್ತಾ ಇದ್ದಾನೆ ನೋಡಿ, ಅವ್ನಿಗೆ ಏನ್ ಖುಷಿ ನೋಡಿ. ಅವ್ನು ಯಾರಾದ್ರೂ ಆ ಥರದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸ್ನೇಹಿತ? ಅಂದ್ರೆ ನಿಮ್ಮ ಬಗ್ಗೆ ಫಸ್ಟ್ ನೆಗೆಟಿವ್ ಅನ್ಕೊಂಡಿದ್ದವರು ಆಮೇಲೆ ಬಂದು ಇಲ್ಲ ನಾವ್ ಈ ತರ ಅನ್ಕೊಂಬಾರ್ದಿತ್ತು ನಿಮ್ ಬಗ್ಗೆ, ಆ ಥರ ಮಾತಾಡಿದ್ದಾಗ್ಲಿ ಅಥವಾ ಕಮೆಂಟ್ ಹಾಕಿದ್ದಾಗ್ಲಿ ಅಥವಾ ನಿಮ್ಗೆ ಮೆಸೇಜ್ ಮಾಡಿದ್ದಾಗ್ಲಿ, ಆ ಥರದ್ದು ಏನಾದ್ರು ಇದೆಯಾ? ಮ್ಯಾಮ್ ನಾನು ತುಂಬಾ ನೋಡಿದ್ದೀನಿ, ಸುಮಾರು ಜನ DMs ಅಲ್ಲಿ ಸ್ನೇಹಿತ ನಿಮ್ಮನ್ನು ತುಂಬಾ ಟ್ರಾಲ್ ಮಾಡಿದೀವಿ ನಾವು, ಬಟ್ ಈಗ ಬೇಜಾರಾಗ್ತಾ ಇದೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸುಮಾರು ಜನ ನಿಮ್ನ ಅವಾಗ್ಲೂ ಟ್ರೋಲ್ ಮಾಡಿದ್ವಿ, ಇವಾಗ್ಲೂ ಟ್ರೋಲ್ ಮಾಡ್ತೀವಿ, ನಮ್ಗೇನು ಬೇಜಾರಾಗ್ತಾ ಇಲ್ಲ ಅಂತಾನು ಹೇಳಿದವರಿದ್ದಾರೆ. ಬಟ್ ನಾನು ಹೊರಗಡೆ ಹೋದಾಗ ಎಲ್ಲೂ ನಾನು ಆ ಹೇಟ್ ನೋಡಿಲ್ಲ ಮ್ಯಾಮ್. ಎಲ್ಲ ಕಡೆ ನಂಗೆ ಪ್ರೀತಿನೇ ಸಿಗ್ತಾ ಇರೋದು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್ ಅಷ್ಟೇ. ಓಕೆ, ಬಿಗ್ ಬಾಸ್ಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸು ಇಬ್ರು ಮನೆ ಒಳಗಡೆ ಬಂದರೆ ಆ ಸ್ನೇಹ ಡ್ಯಾಮೇಜ್ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ? ಯಾಕಂದರೆ ಈ ಸೀಸನಲ್ಲಿ ಸ್ವಲ್ಪ ಪರಿಚಯ ಇರೋರು ಜಾಸ್ತಿ ಇದ್ದಾರೆ, ಎಸ್ಪೆಷಲಿ ವಿನಯ್ ಮತ್ತು ಕಾರ್ತಿಕ್ ಅವರು ತುಂಬ 10 ಇಯರ್ಸಿಂದ ಫ್ರೆಂಡ್ಸ್ ಅಂತವರು. ಆ ಥರ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ಮನೆ ಒಳಗಡೆ ಬಂದರೆ ಅವ್ರ ಫ್ರೆಂಡ್ಶಿಪ್ಪಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಚಾನ್ಸಸ್ ಇದೆ ಅಂತ ನನಗೆ ಅನ್ಸುತ್ತೆ, ಬಟ್ ವಿನಯ್ ಕಾರ್ತಿಕ್ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇಲ್ಲ. ಅದು ಮನ್ಸಿಗೆ ತಗೊಂಡ್ರೆ ಪರಿಚಯ ಇದ್ದಾರೆ, ಬಟ್ ಕ್ಲೋಸ್ ಆಮೇಲೆ ಅಕ್ವೈಂಟೆನ್ಸಸ್ಗೂ ಫ್ರೆಂಡ್ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ನನ್ನ ಪಕ್ಕದ ಮನೆಯಲ್ಲಿರೋರು ನನಗೆ 20 ವರ್ಷದಿಂದ ಗೊತ್ತು, ಬಟ್ ನಾನು ಅವರು ಫ್ರೆಂಡ್ಸ್ ಅಲ್ಲ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನಂಗೆ ಪರಿಚಯ ಇರ್ತಾರೆ, ಫ್ರೆಂಡ್ಸ್ ಅಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇದ್ರೆ ಮ್ಯಾಮ್ ಏನೇ ಬಂದರೂ ಅದು ಅಂದರೆ ಎಷ್ಟೇ ಹೊರಗಡೆ ಅವ್ರು ಹುಳಿ ಹಿಂಡಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಫ್ರೆಂಡ್ಶಿಪ್ ನಿಂತ್ಕೊಳ್ಳುತ್ತೆ. ಫೌಂಡೇಶನ್ ಗಟ್ಟಿ ಇರ್ಬೇಕಷ್ಟೇ. ಡಿಪೆಂಡ್ಸ್ ಫೌಂಡೇಶನ್ ಬ್ಲಾಂಕೆಟ್ ಕಟ್ಟಿರೋದು ಅಂತ ಅನ್ಬಿಡ್ತಾರೆ.
ಸೊ ಅಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಚಾನ್ಸಸ್ ಇದೆ ಬಟ್ ನಿಮ್ ಇದೆ. ಫ್ರೆಂಡ್ಶಿಪ್ ಅಯ್ಯೋ ಚೆನ್ನಾಗಿದೆ 100 ದಿನ ಇದ್ದವ್ರು Depends on ಗೊತ್ತಾಗುತ್ತೆ ಮನೆ ಒಡೆ ನಿಮ್ಗೆಲ್ಲ ಗೊತ್ತಾಗಲ್ಲ ನಾವ್ ಇದ್ಬಿಟ್ಟು ಬಂದವರು ಡ್ಯಾಮೇಜ್ ಆಗ್ತಾ ಇದೋ ಹುಟ್ಟಾಕೋ ಏನೋ ಗೊತ್ತಾಗಲ್ಲ ಬಿಡಿ. ಆಕ್ಚುಲಿ ರಕ್ಷಕ್ ಒಂದು ತಿಂಗಳಿದ್ದೆ ಮನೆಯಲ್ಲಿ ಹೆಂಗಂದ್ರೆ ಒಂದ್ ವರ್ಷದಿಂದ ಬಿಗ್ ಬಾಸ್ ಅಲ್ಲಿರೋಷ್ಟು ಎಕ್ಸ್ಪೀರಿಯನ್ಸ್ ನಾನು ಇನ್ನೊಂದು ತಿಂಗಳು ಇದ್ದಿದ್ರೆ ನಾನು ಕೊನೆ ದಿನ ಹೇಳ್ತಿದ್ದೆ ನಾನು ಹೆಲ್ಮೆಟ್ ಆಗೋಕ್ಕಿಂತ ಮುಂಚೆ ಸುದೀಪ್ ಅಣ್ಣ ಒಂದು ಮಾತು ಕೇಳ್ತಾರೆ, ಈ ವಾರ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಹೋಗಿ ಬಾತ್ರೂಮಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕೂತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ಗಳು ಆಡಿದ್ದೀನಿ, ಸಾಂಗ್ ಆಡಿದ್ದೀವಿ, ಡ್ಯಾನ್ಸ್ ಆಡಿದ್ದೀವಿ, ಮಜಾ ಮಾಡಿದ್ದೀವಿ, ಇನ್ನೇನು ಮಾಡಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ ಬೇಕಾದ್ರೆ ಅಂತ ಹೇಳಿ ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ, ಹೊಡೆದ್ಬಿಟ್ಟು ಬಂದಿಲ್ಲ. ಥ್ಯಾಂಕ್ ಗಾಡ್. ಯಾರು ಹೊಡಿತಾ ಇದ್ದೆ ರಕ್ಷಕ್? ನನ್ನೇ ಹೊಡಿತಾ ಇದ್ಯಾ? ಅಲ್ಲ ನಿಮ್ಮ ನೋಡಿದ್ರೆ ಮತ್ತೆ ಇಲ್ಲ ನಾವು ಕಾಮಿಡಿ ಮಾಡ್ಕೊತಾ ಇದ್ವಿ ಅಂತ ನೀವು ಫ್ರೆಂಡ್ನ ಸೇವ್ ಮಾಡಿಬಿಟ್ರೆ ಸೊ ಆಗ್ತಾ ಇರಲಿಲ್ಲ ಅದು. ಓಕೆ, ಇದು ಬಿಗ್ ಬಾಸ್ನಲ್ಲಿ ಇನ್ನೊಂದೇನಂದ್ರೆ ನನಗೊದ್ದಂಗೆ ಇಲ್ಲಿರೋರು ಯಾರು ಅಳೋದಿಲ್ಲ ಜಾಸ್ತಿ. ಇಲ್ಲಿರೋರು ಯಾರು ಹತ್ತಿರೋದು ನೋಡಿದ್ದಂದ್ರೆ ನಾನು ಜಾಸ್ತಿ ಸ್ನೇಹಿತ ಒಬ್ರನ್ನೇ ಅನ್ಸುತ್ತೆ ಮೋಸ್ಟ್ಲಿ. ಅಳ್ಳೋ ಇನ್ನೊಂದ್ಸಲಿ ಇಲ್ಲ ಕ್ಲೋಸ್ ಅಪ್ ಹಾಕ್ರಿ ಕಣ್ಣಿಗೆ. ಕರ್ನಾಟಕ ಜನತೆ ಪ್ಲೀಸ್ ಕೇಳಿ, ನಾನು ಅಯ್ಯೋ, ಮುಂದೆ ಅಪ್ಪನ್ ಹತ್ತಿರೋದು ಮಾತಿಗೆ. ತಾಳು ಹೇಳ್ಬಿಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕಣ್ಣೀರ್ ಬಂತು, ಅದಕ್ಕೋಸ್ಕರ ನಾನು ಕರಗಿ ನಾನು Letter letter ಕೊಟ್ಟಿರೋದು. ಕೊಟ್ಟಿದ್ದು. ನಾನೇ ಕೈನ ಒರೆಸಿದ್ದು, ಲೈಕ್ ಅಳಕ್ ಹೋಗ್ಬಿಡಿ ಸ್ನೇಹಿತ ಅಂತ. ಬಟ್ ಅದು ಕಣ್ಣಲ್ಲಿ ನೀರ್ ಹತ್ತಿಲ್ಲ ಬಂತು. ಅಂತ ಬಂತು. ಅವ್ರ ಕಣ್ಣು ನಮ್ಗೆ ತುಂಬಾ ಒಳಗಡೆ ಏನಾಯ್ತು ಇದೆಯಲ್ಲ, ಅಂದ್ರೆ, ನನ್ನ ಕಣ್ಣು ತುಂಬಾ ಒಳಗಡೆ ಇದೆ. ಐ ಹ್ಯಾವ್ ವೆರಿ ಡೀಪ್ ಸೆಟ್ ಐಸ್. ಆಕ್ಚುಲಿ ಇದೊಂದು 4ನೇ ಸತಿ ಕೇಳ್ತಿರ್ಬೇಕು. Right is right. ಆಕ್ಚುಲಿ ಈ ಡೈಲಾಗ್ನ 4ನೇ ಸತಿ ಕೇಳ್ತಿರ್ಬೇಕು ನಾವು. ಅದು ಕಣ್ಣಲ್ಲಿ ಈಗ ಇಲ್ಲಿ ನೋಡಿ, ನೀವು ರಿಫ್ಲೆಕ್ಟ್ ಇಟ್ಟಿಲ್ಲ ಅಂದ್ರೆ ನನ್ನ ಕಣ್ಣು ಇದೆ ಅಂತಾನೆ ಕಾಣಲ್ಲ. ಹಿಂಗ ಆಚೆ ಹಾಕಿ ಎಳಿ ಅಳ್ತಾ So ಇದ್ದೆ. ಅದಕ್ಕೆ ಆದ್ರೆ ಮ್ಯಾಮ್ ನಾನು ಹೊರಗಡೆ ಅಷ್ಟು ಅಳದೇ ಇಲ್ಲ, ಅಷ್ಟು ಅಳದಲ್ಲ ನಾನು, ತೀರಾ ಅತ್ತೇ ಇಲ್ಲ. ಏನೋ ಅಂದ್ರೆ ಪ್ರಾಬಬ್ಲಿ ನಾನು ನಮ್ಮ ಅಪ್ಪ ಅಮ್ಮನಿಂದ ದೂರ ಇರೋದ್ರಿಂದ ನಾನು ಅಷ್ಟು ಇಮೋಷ್ನಲ್ ಆದ್ನೋ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಹತ್ಬಿಟ್ಟಿದ್ದೀನಿ, ಅಷ್ಟು ಅಳಬಾರ್ದಾಯ್ತು ನಮ್ಮ ಮನೇಲಿ. ಬಟ್ ಆದ್ರೆ ಅಳುಗೆ ಒಂದ್ ಸ್ವಲ್ಪ ಏನು ಮನೆಯವರೆಲ್ಲ ತುಂಬಾ ಕರಗಿ ಅಯ್ಯೋ ಇವರು ಅಳ್ತಾ ಇದಾರ ಅಂತ ಅನ್ಸಿದ್ ಮೋಸ್ಟ್ಲಿ ಮೈಕಲ್ ಹತ್ತಾಗ ಅನ್ಸುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಮೈಕಲ್ ಅಳೋದನ್ನ. ಹೌದು. ಸ್ನೇಹಿತ ಹೋದಾಗ ಮತ್ತೆ ಆಮೇಲೆ ಅವಿನಾಶ್ ಹೋದಾಗ ಅಂಡ್ ಇವರು ಬರ್ಬೇಕಾದ್ರೆ ನಾನು ಅದನ್ನ ತುಂಬಾ ಪ್ರೌಡ್ ಆಗಿ ಹೇಳ್ಕೊಂಡಿದ್ದೀನಿ. ಅವಿನಾಶ್ ಮೈಕಲ್ ಈಶಾನಿ ಹೋದಾಗ ಹತ್ತಿಲ್ಲ, ನಾನು ಹೋದಾಗ ಹತ್ತಿದ್ದಾನೆ. ಅವೇ ಓಕೆ, ಅಂದ್ರೆ ನನ್ನ ಕ್ವೆಶನ್ ಏನು ಅಂತಂದ್ರೆ, ಈ ತರ ಅಳೋದು ಮನೆಯಲ್ಲಿ ಏನಾದ್ರು ಕೆಲವರು ಸ್ಟ್ರಾಟಜಿ ಮಾಡ್ಕೊಂಡಿದಾರಾ ಅಥವಾ ಕೆಲವರಿಗೆ ಸ್ಟ್ರಾಟಜಿ ಆಗ್ತಾ ಇದೆಯಾ ಅಂತ? ಅದು ಕೆಲವ್ರಿಗೆ ಅವರು ಬೇಕಂತ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅದು ಸ್ಟ್ರಾಟಜಿ ಹಂಗೆ ವರ್ಕ್ ಆಗ್ತಾ ಇದೆ. ಯಾಕಂದರೆ ತುಂಬ ಜನ ಹತ್ತಿದ್ದಾರೆ ಕೂಡ, ಬಟ್ ಯಾರು ಕ್ಯಾಮ್ರಾ ಮುಂದೆ ಹೋಗಿ ಹತ್ತಿದವರು ಕಮ್ಮಿ. ಆ್ಯಂಡ್ ಅವ್ರಿಗೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಕ್ಯಾಮ್ರಾ ಮುಂದೆ ಅದಕ್ಕೆ ನಮ್ಮ ಅಳ್ತಿರೋರು, ಬಾತ್ರೂಮೇ ಸತ್ಯ. bathroom ಅಲ್ಲಿ ಬಾತ್ರೂಮ್ ಇರೋ ಅಳ್ತಿರೋರು. 4 ಗೋಡೆ ಯಾರು ಹತ್ತಿದ್ದಾರೆ ಅತಿ ಜಾಸ್ತಿ ಅನ್ಬಿಟ್ಟು ಬೇಕಾದ್ರೆ ಮುಗ್ದಾದ್ಮೇಲೆ ಗೋಡೆ ಮೇಲೆ ನಾನೇ ಬರ್ದ್ಬಿಟ್ಟು ಬರ್ತೀನಿ, ಇನ್ನೊಂದ್ಸಲ ಹೋದ್ರೆ ಹೆಸರನ್ನ ಅಲ್ಲ, ಯಾರು ಕ್ಯಾಮ್ರಾಮನ್ಸ್ ಹತ್ತಿದ್ದಾರೆ ಗೊತ್ತಿರುತ್ತೆ ಫಾರ್ ಶೋರ್, ಕ್ಯಾಮ್ರಾಮನ್ಸ್ ಯಾರು ಎಷ್ಟು ಹತ್ತಿದ್ದಾರೆ. ಹೌದು, ಬಟ್ ಯಾರಿಗೆ ಗೊತ್ತಾಗಬೇಡ ಅಂದರೆ ಚೇಂಜಿಂಗ್ ರೂಮಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಹೋಗಿ ಒಂದು ಕಾರ್ನರಲ್ಲಿ ನಿಲ್ಲಬಹುದು. ಕರೆಕ್ಟ್ ಒಂದು 2 ಗೋಡೆ ಇರೋ ಕಾರ್ನರಲ್ಲಿ ಹೋಗಿ ನಿಂತ್ರೆ ಏನು ಕಾಣಲ್ಲ. ಬಟ್ ಆ ಥರ ಎಲ್ಲ ಮಾಡೋದಿಲ್ಲ, ಹೋಗಿ ಕುತ್ಕೊಂಡು ಕೌಚಲ್ಲಿ. ನಂಗೆ ಅಳು ಬರ್ತಾ ಇದೆ, ನಾನು ಚೇಂಜಿಂಗ್ ರೂಮ್ ಅಲ್ಲೇ ಹೋಗಿ ಅಳ್ತೀನಿ ಅನ್ನೋಷ್ಟು ಪೇಷನ್ಸ್ ಬೇಕಲ್ವಾ ಅಂತ. ಅಷ್ಟು ಪೇಷನ್ಸ್ ಇದೆ. ಕೆಲವರಿಗೆ ಇರುತ್ತೆ. ಅದು ನಿಜವಾಗ್ಲೂ ಅದಕ್ಕೆ ಹೇಳಿಲ್ಲ ಅವಾಗಲೇ, ಆ ಥರ ಆರ್ಟಿಸ್ಟ್ಗಳು ನಿಮ್ಗೆ ಎಲ್ಲೂ ಸಿಗಲ್ಲ. ಸಿಕ್ಕಿದ್ದಾರೆ ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಚಿತ್ರಗಳು ಅವ್ರು ಮಾಡಲೇಬೇಕು ಮುಂದಿನ ದಿವಸಗಳಲ್ಲಿ, ಆ ಥರ ಸೆಂಟಿಮೆಂಟ್ ಸಿನಿಮಾಗಳು. ಓಕೆ, ಸ್ನೇಹಿತ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮ್ಯಾಮ್ ಅಂದರೆ ಏನಾಗುತ್ತೆ ಅಂದರೆ, ನಾವೆಲ್ಲ ಆ್ಯಕ್ಟ್ರುಗಳು ಆಯಿತಾ, ನಮ್ಗೆ ಯಾವಾಗ ನಮ್ಮ ಮೇಲೆ ಕ್ಯಾಮ್ರಾ ಇರುತ್ತೆ ಅಲ್ಲ, ಆಮೇಲೆ ಕ್ಯಾಮ್ರಾಸ್ ಮೂವ್ ಆಗುತ್ತೆ, ಯಾವಾಗ ಕ್ಯಾಮ್ರಾ ಮೂವ್ ಆಗುತ್ತೆ, ಯಾವಾಗ ಝೂಮ್ ಹೊಡಿತಾ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಕೆಲವರು ಕ್ಯಾಮ್ರಾಗೋಸ್ಕರ ಮಾಡ್ತಾರೆ, ಕೆಲವರು ಅವ್ರ ಇಮೋಷ್ನಲಿ ಅನ್ಸ್ಟೇಬಲ್ ಇರೋದ್ರಿಂದ ಮಾಡ್ತಾರೆ. ಸೊ ಎಲ್ಲ ಅವ್ರವ್ರಿಗೆ ಬಿಟ್ಟಿರೋದು ಮ್ಯಾಮ್, ಇಟ್ಸ್ ಅಪ್ ಟು ದೆಮ್. ಸೊ ನಾನೇನು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡಲ್ಲ ಇಲ್ಲಿ ಕೂತ್ಕೊಂಡು. ಒಂದು ಇಲ್ಲ, ನನ್ನ ಪ್ರಕಾರ ಆಗೋಯ್ತು, ಹತ್ರ ಕೂಡ ಅದು ಇಲ್ಲ. ಯಾಕಂದ್ರೆ ಎಂಡ್ ಏನಂದ್ರೆ ಉಳ್ಕೋಬೇಕು, ಓಟ್ ಬೇಕು. ಅದು ಹೇಗೆ ಆ ಓಟ್ ಅವ್ರಿಗೆ ಬರುತ್ತೆ ಅದು ಮುಖ್ಯ ಅಲ್ಲ. ಹತ್ತು ಬರುತ್ತಾ, ನಕ್ಕಿ ಬರುತ್ತಾ, ಡ್ಯಾನ್ಸ್ ಅಡಿ ಅದು ಮುಖ್ಯ ಅಲ್ಲ. ಬಟ್ ಏನ್ ಮಾಡಿದ್ರೆ ಅದು ವರ್ಕ್ ಆಗ್ಬೇಕು, ಅದು ವರ್ಕ್ ಆಗ್ತಾ ಇದೆ, ಒಳ್ಳೇದಾಗ್ಲಿ ಅವ್ರಿಗೆ ಅಷ್ಟೇ. ನನ್ಗೆ ಯಾವಾಗ ಗೊತ್ತಾಯ್ತಂದ್ರೆ ಇದು ಅಳ್ಸೋದು ಸಿಟ್ ಬರ್ಸೋದು ಅಂತ ಟಾಸ್ಕ್ ಇತ್ತಲ್ಲ, ಸೊ ಅವಾಗ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅಳಿಸ್ತಿದ್ರಲ್ಲ, ನನಗೆ ಅನಿಸ್ತಿತ್ತು ಅದ್ ಹೆಂಗ್ ಚಾನ್ಸ್ ಅಂತ ಹೇಳಿ. ಸೊ ಅದು ಒಂದು ಆಕ್ಟಿಂಗ್ ಇಂದಾನೆ ತಾನೇ ಅದು. ಸೊ ಅದನ್ನ ಮಾಡ್ತಿದ್ವಿ. ನಾವು ಆ ಟಾಸ್ಕ್ ಅಲ್ಲಿ ತುಂಬಾ ಅಬ್ಬರಿಸಿ ನಮಗ ಆಗ್ಬಿಟ್ಟಿಲ್ಲ ಅದು. ನಮ್ಗೆಲ್ಲ ಹೋಗು ನೀತು ಬೈ ಟ್ರಿಗರ್. ಆ ಟಾಸ್ಕ್ ಅಲ್ಲಿ ರಕ್ಷಕ್ ಇರ್ಬೇಕಾಯ್ತು ಮ್ಯಾಮ್.
ಸೊ ರಕ್ಷಕ್ ಇದ್ರೆ ಹೆಂಗ್ ಮಾಡ್ತಾ ಇದ್ರು ಅಂತ. ಬೇಡ ಅದು ಟಾಸ್ಕ್. ನೀವು ಪೇಮೆಂಟ್ ಕೊಟ್ರೆ ಇವಾಗ ಮಾಡ್ತೀನಿ, ಪೇಮೆಂಟ್ ಕೊಡಲ್ಲ ನೀವು. ನಾನೇ ಸರಿ ಕರೆಕ್ಟ್ ಅಲ್ಲ ಮಚ್ಚ? ನಮ್ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ. ಪೇಮೆಂಟ್ ಫಸ್ಟ್ ಅಕೌಂಟಿಗೆ ಬರ್ಲಿ, ಆಮೇಲೆ ಮಾತುಕತೆ. ಆಕ್ಚುಲಿ ರಕ್ಷಕ್ ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ, ಏನಂದ್ರೆ ಈಗ ಬಿಗ್ ಬಾಸ್ 10 ನಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅನ್ಕೊಂಡವ್ರು, ಅಂದ್ರೆ ಇವ್ರು ಹೋದ್ರೆ ಬಿಗ್ ಬಾಸ್ ಅಲ್ಲಿ ಸಕ್ಕದಾಗಿರತ್ತಪ್ಪ, ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ ಅಂತ ಅನ್ಕೊಂಡವ್ರೆ ಎಷ್ಟೊಂದ್ ಜನ ಮನೆಯಿಂದ ಹೊರಗೆ ಬಂದ್ಬಿಟ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬಿಡಿ, ಅದಕ್ಕೆ ನಾನೇ ಇಲ್ಲ, ಆಕ್ಚುಲಿ ನೀವು ಇಲ್ಲಿರೋ ಅಷ್ಟು ಜನನು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅದೇ ರೀಸನ್ಗೆ. ಫಸ್ಟ್ ನಾನು ಪ್ರತಾಪ್ ಹೋಗ್ದಾಗ ನಾನು ಆಚೆ ಬಂದಾದ್ಮೇಲೆ ನೋಡಿದ್ದು ಒಂದಷ್ಟು ಟ್ರೋಲ್ಗಳು, ಅಣ್ಣಂದಿರ ಓಡೆ ಬಂದಿದ್ದಾರೆ, TRPಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಏನಾಯ್ತಂದ್ರೆ ಅಂದ್ರೆ ನಾವು ಜನಗಳ ಅಭಿಪ್ರಾಯಕ್ಕೆ ಗೌರವ ಕೊಡ್ಲೇಬೇಕು. ಅಂದ್ರೆ ಅವ್ರಿಗೆ ಇಷ್ಟ ಇದ್ದಂತಹ ಕಂಟೆಸ್ಟೆಂಟ್ ಗಳಿಗೆ ಅವ್ರು ಓಟ್ ಹಾಕಿ ಗೆಲ್ಸಿದ್ದಾರೆ. ಅದು ಲಕ್ಕಿನೂ ಇರ್ಬೋದು, ಅನ್ಲಕ್ಕಿನೂ ಇರ್ಬೋದು. ಬಟ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೇಳಿ ಯಾರಾದ್ರು. ಒಂದೇ ಆನ್ಸರ್ ನಿನ್ ಕೇಳಿದ್ ಗುರದು ನಾನು ಒಬ್ಬನ್ಗೆ ಮಾಡೋರ ನಿನ್ಗೂ ಹೌದೇ? ನನ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಹೋದ ತಕ್ಷಣ ಯಾರು ಗುರು ಇವನು, ಯಾಕೆ ಕಳ್ಸೋರು ಇನ್ನ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿದವ್ರೆ ಜಾಸ್ತಿ. ನಂದು ಏನ್ ಗೊತ್ತಾ, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೋದಾಗ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ, ಮಧ್ಯದಲ್ಲಿ ಏನೋ ಹೋಗಿ ಏನೋ ಮಾಡ್ತಾರೆ ಅಂತ. ಬಟ್ ಅಲ್ಲಿ ಒಳಗೆ ಹೋದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಜನರು ಏನೆಲ್ಲ ಹೇಳಿ ಕಳ್ಸಿದ್ರು ನನಗೆ, ಆ ಥರ ಇರಿ, ಈ ಥರ ಇರಿ, ಅದು ಮಾಡಿ ಇದು ಮಾಡಿ, ಹಂಗೆ ಹಿಂಗೆ ಅಂತ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ಕಳ್ಸಿದ್ರು. ಬಟ್ ಅಲ್ಲಿ ಹೋದಾದ್ಮೇಲೆ ಅದು ನಿಮಗೆ ಆಗಲ್ಲ. ಸೊ ಕಂಪ್ಲೀಟ್ ನಿಮ್ಮ ಒಪಿನಿಯನ್ ಚೇಂಜ್ ಆಗ್ಬಿಡುತ್ತೆ ಅಲ್ಲಿ ಒಬ್ರನ್ನೊಬ್ರು ನೋಡಾದ್ಮೇಲೆ. ಯಾಕಂದ್ರೆ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡು ಹೋದಾಗ್ಲೇ ಅವರು ಬೇರೆ ತರ ಕಾಣಿಸ್ತಾರೆ, ಅವ್ರ ಜೊತೆ ಇದ್ದು ಬೆರ್ತಾಗ ಅವ್ರು ಬೇರೆ ತರ ಕಾಣಿಸ್ತಾರೆ. ನಮ್ದು ಇಂಟ್ರಾಕ್ಷನ್ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ತುಂಬಾ ನೆಗೆಟಿವ್ ವೈಬ್ ಬಂದಿತ್ತು ನನ್ಗೆ. ಹೌದಾ? ಪವಿ ಬಂದಾಗ ಇವ್ರು ಯಾಕೆ ಗುರು ಟಾರ್ಗೆಟ್ ಮಾಡ್ತಾ ಇದಾರೆ, ನನ್ ಟೆನ್ಷನ್ ಅಲ್ಲಿ ನಾನಿದ್ದೀನಿ ಅಂತ ಆಯ್ತಾ. ಆಮೇಲೆ ವಿ ಬಿಕೇಮ್ ರಿಯಲಿ ಕ್ಲೋಸ್ ಫ್ರೆಂಡ್ಸ್. ನಾನು ಉತ್ತಮ ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಹೌದು, ಅವರು ಒಂದ್ ಕಂಪ್ಲೇಂಟ್ ಮಾಡಿದ್ರು, ನೀವು ಡಿಗ್ ಮಾಡಿದ್ದಕ್ಕೆ ಅಂತ ಅವ್ರು ಹೊರಗಿನ ಮ್ಯಾಟರ್ ಎಲ್ಲ ಹೇಳಿದಿಲ್ಲ, ಅಂದ್ರೆ ಹೇಳ್ತಾನೆ ಇರ್ಲಿಲ್ವಂತೆ ಅವರು. ಫಸ್ಟ್ ಅಕ್ಕನೇ ಇಬ್ರು ಗ್ರೇವ್ ನ ಡಿಗ್ ಮಾಡ್ಕೊಂಡಿದೀನಿ, ಒಂದೊಂದು ಇನ್ನೊಂದು ಅವ್ರದ್ದು. ಪಾಪ ಇಡೀ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಯಾರ ಜೊತೆ ಮಾತಾಡಿದ್ರು ಕೊನೆಗೆ ಪವಿಯವರೇ ಇದು ಬಿಗ್ ಬಾಸ್ ಅಂದ್ರೆ ಟ್ರೋಲ್ ಅಂದ್ರೆ ಇದು. ಅವಾಗ್ಲೇ ನಾವು ಅವ್ರಿಗೆ ಪಾಪ್ರೆಡ್ಡಿ ಪಾಳ್ಯಾಗ ಅಡ್ಮಿಷನ್ ಕೊಟ್ಟಿದ್ದು. ಸುದೀಪ್ ಸರ್ ಹೇಳ್ತಾರೆ. ಓಕೆ, ಈಗ ಇನ್ನ ಒಂದು ಮಾತು ಅಂದ್ರೆ ಇದು ಆಡಿಯನ್ಸ್ ಕಡೆಯಿಂದಾನೇ ಬಂದಿರೋ ಮಾತು. ಏನಂದ್ರೆ ಬಿಗ್ ಬಾಸ್ ಶೋ ಏನಿದೆ ಅಲ್ವಾ, ಇದು ಗಾಸಿಪ್ ಕಿಂಗ್ಗಳಿಗೆ, ಗಾಸಿಪ್ ಕ್ವೀನ್ಗಳಿಗೆ ಇರೋಂಥ ಶೋ ಅನ್ನೋದು ಒಂದು ಮಾತು. ಇದನ್ನ ಈ ಮಾತನ್ನ ನೀವು ಒಪ್ತೀರಾ? ಅಂಡ್ ಇದನ್ನ ಹೇಗೆ ನೀವು ನಮ್ ಜೊತೆ ಹಂಚ್ಕೊಂತೀರಾ? ಮೈಕಿ ಕರೆಕ್ಟಾಗಿ ಕೊಡ್ತಾರ. ನಾ ಅದು ಒಪ್ಕೋತೀನಿ. ಅಂಡ್ ನಾವು 5 ಜನ ಇಲ್ಲಿ ಹೊರಗಡೆ ಇರೋದಕ್ಕೆ ರೀಸನ್ ನಾವು ಅದು ಮಾಡಿಲ್ಲ. ಸೊ ವೆರಿ ಕ್ಲಿಯರ್. ಅಂದ್ರೆ ಮನೆ ಒಳಗಡೆ ಇರೋರೆಲ್ಲ ಗಾಸಿಪ್ ಮಾಡ್ತಾ ಇದಾರೆ ಅಂತ ಅರ್ಥನಾ? ಹೌದು, ಎಲ್ರೂನು. ಕೆಲವೊಬ್ರು ಮಾಡಿಲ್ಲ. ಅಂಡ್ ಇದು ಇವಾಗ ಹೋಗೋ ರೀತಿ ನೋಡಿ ಅವರು ಹೊರಗೆ ಬರ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಮಾಡದೇ ಇರೋರು ಕ್ಯಾಲ್ಕುಲೇಷನ್ ಹಾಕಿ ಯಾರ್ಯಾರು ಫಸ್ಟ್ ಬಂದಿದಾರಲ್ಲ ಅವ್ರು ಕಡಿಮೆ ಗಾಸಿಪ್ ಮಾಡಿದ್ದಾರೆ, ಯಾರು ಲಾಸ್ಟ್ ಬರ್ತಾ ಇದಾರೆ ಅವರು ಇದು ಪರ್ಸೆಂಟೇಜ್ ಅಲ್ಲಿ. ವಾಟ್ ಇಫ್ 17 ಜನ ಕಂಟೆಸ್ಟೆಂಟ್ಸ್ ತುಕಾಲಿ ಸಂತೋಷ್ ತರ ಇದ್ಬಿಟ್ರೆ? ಬರೀ ಎಂಟರ್ಟೈನೇ ಆಗೋಗುತ್ತೆ, ಟಾಸ್ಕ್ ಗೀಸ್ಗೆಲ್ಲ ಮಾಡೋದು. ತುಕಾಲಿ ಸಂತೋಷ್ನ ನಾನು ಹೇಳೋದೊಂದು, ಕಳಿಸಿರೋದೇ ಅವರ ಒಳಗಡೆಗೆ ಎಂಟರ್ಟೈನ್ ಮಾಡೋಕ್ಕೆ ಅಲ್ವಾ. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ರೀಸೆಂಟಾಗಿ, ಅಂದರೆ ಏನೋ ಅದು ನಾವು ರೀಸೆಂಟಾಗಿ ಮಾತಾಡ್ಕೊಂಬಂತಲ್ಲ ಇವಾಗ ಬರ್ತಾ ಹೇಳೋ ಅದೇ ಟೆಲಿಕಾಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ. ಏನದು ಅದು ಲೈನ್ ನನಗೆ ಗೊತ್ತಾಗಿಲ್ಲ ಸೀರಿಯಸ್ ಆಗಿ. ಅದು ಯಾವುದೋ ಒಂದು ಸುಮಾರಾಗಿರೋ, ನನಗೇನು ಅಷ್ಟು ಅದನ್ನು ದೊಡ್ಡ ಮಟ್ಟಕ್ಕೆ ಅದು ಅಷ್ಟು ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕ್ಯಾಶುವಲಾಗಿ ಕೂತಾಗ ಹಿಂಗೆ ಮಾತಾಡ್ತಿರ್ತೀವಿ ನಾವು, ಕಾಮಿಡಿಯಾಗಿ ಅದು ಹೇಳಿರ್ತೀವಿ. ಇವಾಗ ತುಕಾಲಿ ಸಂತೋಷ್ ಅವ್ರ ವಿಷಯಕ್ಕೆ ಬಂದಾಗ ಕಂಟೆಂಟೇ ಅವ್ರದ್ದು ಕಾಮಿಡಿ ಮಾಡೋ ಅಂಥದ್ದು. ಎಲ್ಲದಕ್ಕೂ ಒಂದು ಲಾಕ್ ಹಾಕಿದಾಗ ಒಬ್ಬ ಕಾಮಿಡಿಯನ್ ಫ್ರೀ ಆಗಿರೋಕ್ಕೆ, ಒಬ್ಬ ಆರಕ್ಕೆ ಇಷ್ಟಪಡ್ತಾನೆ. ಅವನು ಎಲ್ಲ ಕಡೆ ಹೋದಾಗ ಒಂದು ನಗುವನ್ನ ಸ್ಪ್ರೆಡ್ ಮಾಡೋಕ್ಕೆ ಇಷ್ಟಪಡ್ತಾ ಇರ್ತಾನೆ. ಅವನು ಎಲ್ಲ ಕಡೆ ಇವಾಗ ಲಾಕ್ ಮಾಡಿದ್ದಾಗ ಅವ್ನು ಏನು ಕಾಮಿಡಿ ಮಾಡ್ತಾನೆ ಅನ್ನೋದು ನಂಗೆ ತಲೆಗೆ ಬರ್ತಿದೆ. ಇವಾಗ ತುಕಾಲಿ ಸಂತೋಷ್ ಅವ್ರಿಗೂ ಅದನ್ನೇ ಮಾಡಿಕ್ಕಿದ್ದಾರೆ. ಕಾಸಿಪ್ಸ್ ಮಾಡಿದ್ರು ಅದಕ್ಕೊಂದು ಕ್ವೆಶ್ಚನ್ ಮಾರ್ಕ್ ಹಾಕ್ತಾರೆ, ಇಲ್ಲಾಂದರೆ ಬೈತಾರೆ, ಅಲ್ಲಿ ಮನೇಲಿರೋರು ಮಾತಾಡ್ತಾರೆ ಅದ್ರ ಬಗ್ಗೆ. ಅದು ನಾನು ಯಾಕೋ ತಪ್ಪು ಅಂತ ಅನ್ಸುತ್ತೆ. ಅವ್ರಿಗೆ ಇರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಿರೋದು. ಅದೇ ಪರ್ಸನಲ್ ಕಾಸ್ಗೋಸ್ಕರ. ಸ್ಟಾರ್ಟಿಂಗಲ್ಲೂ ಅಷ್ಟೇ ನಮ್ಮ ಭಾಗ್ಯಮ್ಮನ ಮತ್ತು ಸಿರಿಯಮ್ಮನ ಇಮಿಟೇಟ್ ಮಾಡೋರು, ಆ ಥರ ನಡೀತಾರೆ, ಈ ಥರ ಮಾತಾಡ್ತಾರೆ ಅಂತ. ಅದನ್ನು ಕೆಲವೊಂದು ಟೈಮಲ್ಲಿ ಸೀರಿಯಸ್ ಆಗಿ ತೊಗೊಬೇಕಿತ್ತಲ್ಲ, ಎಲ್ಲದನ್ನೂ ಸೀರಿಯಸ್ ಆಗಿ ತೊಗೋಬೇಕಾದ್ರೆ ಅದನ್ನು ತೊಗೊಬೇಕಿತ್ತು. ಅದೇ ದಯವಿಟ್ಟು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಅನ್ಕೊಂತೀನಿ ಮನೆ ಒಡೆ ಇರೋರು. ಓಕೆ, ಸ್ನೇಹಿತರೇನು ಹೇಳ್ತಾರೆ ಮ್ಯಾಮ್? ನೀವು ಗಾಸಿಪ್ ಮಾಡಿದ್ರೆ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ಅಷ್ಟು ಮಾಡಿಲ್ಲ. ಎಲ್ಲಾರ್ದು ಬತ್ತಳಿಕೆಯಲ್ಲಿ ಒಂದಷ್ಟು ಬಾಣಗಳಿರುತ್ತೆ. ಕೆಲವ್ರ ಬತ್ತಳಿಕೆಯಲ್ಲಿ ಗಾಸಿಪ್ ಒಂದೇ ಬಾಣ ಇರೋದು. ಆ್ಯಂಡ್ ಸೇಮ್ ಮೈಕಲ್ ಬತ್ತಳಿಕೆಯಲ್ಲಿ ಟಾಸ್ಕ್ ಮಾಡೋನು, ಇನ್ನೇನೋ ಮಾಡೋನು.
ಇನ್ನೇನ್ ಮಾಡ್ತಿದ್ರಿ? ಅಷ್ಟೇ ಟಾಸ್ಕ್ ಮಾಡ್ಕೊಂಡು ಜಿಮ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನಂದು ಮೈಕಲ್ ಆಲ್ಮೋಸ್ಟ್ ಒಂದೇ ಬೋಟ್ ಮ್ಯಾಮ್. ನಾನು ಅವನು ಬೇರೆ ಏನು ಮಾಡ್ತಾ ಇರಲಿಲ್ಲ. ಟಾಸ್ಕ್ ಮಾಡ್ತಾ ಇದ್ವಿ, ಜಿಮ್ ಮಾಡ್ತಾ ಇದ್ವಿ, ಪ್ರೋಟೀನ್ ಅಲ್ಲಾಡಿಸ್ತಾ ಇದ್ವಿ. ಆಯ್ತಾ, ನನಗೆ ಎಲ್ಲಾರ ಜೊತೆ ಹೋಗಿ ಎಲ್ಲಾರ ಜೊತೆ ಇರೋದು ಬಂದು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದು ಒಂಥರ ನನ್ನ ನಾಮಿನೇಟ್ ಮಾಡಬೇಡ ಅಂತ ಭಿಕ್ಷೆ ಕೇಳ ಟೈಪಲ್ಲಿ ನನಗೆ ಫೀಲಿಂಗ್ ಬಂತು. ಅದರಲ್ಲಿ ಪರ್ಸ್ನಲಿ ನನಗೆ ಇಷ್ಟ ಆಗದೆ ಇರೋ ಅವ್ರ ಜೊತೆ ಹೋಗಿ ಚೆನ್ನಾಗಿರೋಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ಒಬ್ಬೊಬ್ಬರು ಅದು ಮಾಡಿದ್ದಾರೆ ಆ್ಯಂಡ್ ಅದು ಉಳ್ಕೋಬೇಕಂದ್ರೆ ಮಾಡಬೇಕು ಕೂಡ. ಮಾಡಬೇಕು. ಒಂದು ಕಡೆ ನಾ ಏನು ಹೋಪ್ ಮಾಡಿದೆ ಅಂದರೆ, ಒಂದು ಕಡೆ ಈ ಥರ ನಾಟಕ ಮಾಡೋ ಕಂಟೆಸ್ಟೆಂಟ್ಗಳನ್ನ ಅಪ್ರಿಷಿಯೇಟ್ ಮಾಡೋ ಜನತೆ ಕಮ್ಮಿ ಇರುತ್ತೆ ಅಂದ್ಕೊಂಡೆ. ಬಟ್ ಓಕೆ, ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೆ ನನಗೆ ಇನ್ನೊಂದು ಕ್ವೆಶನ್ ರೈಸ್ ಆಗ್ತಿದೆ. ಏನಂದ್ರೆ ಈಗ ಸದ್ಯ ಮನೇಲಿ ಇರೋರಲ್ಲಿ ಯಾರು ಸಕ್ಕದಾಗ ಗಾಸಿಪ್ ಮಾಡ್ತಾರೆ? ತುಕ್ಕಾಲಿ ಸಂತು ಪಂತು ಮ್ಯಾಮ್ ಭಯಂಕರ ಒಳ್ಳೆ ಕಂಟೆಂಟ್ ಕೊಡ್ತಾವ್ರು. ಹೌದು, ಅವರು ಬೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಮಾತಾಡೋದು. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಇವಾಗ ಬೀನ್ ಬ್ಯಾಗ್ ಸೇಲ್ಸೇ ಜಾಸ್ತಿ ಆಗಿರುತ್ತೆ. ಅವ್ರನ್ನ ಮೊನ್ನೆ ಸುದೀಪ್ ಸರ್ ಹೇಳಿದ್ರಲ್ಲ, ನೀವು ಯಾರು ಬೇಡ, ಬರೀ ಸಂತು ಪಂತು ನಾವು ಅವರಿಬ್ರು ಕಂಟೆಂಟ್ ಟೆಲಿಕಾಸ್ಟ್ ಮಾಡಿದ್ರೆ ನನ್ನ ಎರಡು ಕೈಯಲ್ಲಿ ಅವ್ರದೇ ಕೈಗಳಿರುತ್ತೆ. ಸೊ ಸಂತು ಬಂತುನೇ ಸಖತ್ ಗಾಸಿಪ್ ಮಾಡೋದು ಮನೆಯಲ್ಲಿ. ಹೌದು. ಓಕೆ, ಈಗೇನಂದ್ರೆ ಬಿಗ್ ಬಾಸ್ನಲ್ಲಿ ಇದ್ದಾಗ ಒಂದಷ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇರೆ ಇರುತ್ತೆ. ಹೊರಗಡೆ ಬಂದ ಮೇಲೆ ಆ ಅಭಿಪ್ರಾಯ ಚೇಂಜ್ ಆಗಿರುತ್ತೆ. ಈಗ ಸದ್ಯ ಮನೆಯಲ್ಲಿ 8 ಜನ ಕಂಟೆಸ್ಟೆಂಟ್ಸ್ ಇರೋದ್ರಿಂದ ನಾನು ಒಬ್ರೊಬ್ರದ್ದೇ ಹೆಸರು ಕೇಳ್ಕೊಂಡು ಬರ್ತೀನಿ. ನಿಮಗೆ ಒಳಗಡೆ ಅವ್ರ ಬಗ್ಗೆ ಏನು ಅನ್ನಿಸ್ತಾ ಇತ್ತು, ಹೊರಗಡೆ ಬಂದ ಮೇಲೆ ಅವ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿ. ಫಸ್ಟ್ ನೀತು ಅವ್ರನ್ನ ಕೇಳ್ಬಿಡ್ತೀನಿ. ಡ್ರೋನ್ ಪ್ರತಾಪ್ ಮೊದಲಿಂದನೂ ನಾನು ಮಾತಾಡ್ತಾನೆ ಇದ್ವಿ ಮನೆ ಒಳಗಡೆ, ಬಾಂಡಿಂಗ್ ಇದ್ದೇ ಇತ್ತು. ಸೊ ಅದೇ ಇದೆ, ಏನು ಚೇಂಜ್ ಆಗಿಲ್ಲ. ಓಕೆ, ಸ್ನೇಹಿತರು ಹೇಳಿ ನೀವು. ಮ್ಯಾಮ್, ಡ್ರೋನ್ ಅವ್ರ ಬಗ್ಗೆ ನನಗೆ ಏನು ಅಂತ ಏನು ಚೇಂಜ್ ಆಗಿಲ್ಲ ಮ್ಯಾಮ್. ನಾನು ಡೈರೆಕ್ಟಾಗಿ ಹೇಳ್ಬಿಡಾ? ಡೈರೆಕ್ಟಾಗಿ ಹೇಳ್ಬಿಡಿ. ನನಗೆ ಸಂಗೀತ ಅವ್ರ ಬಗ್ಗೆ ಮಾತ್ರ ಒಪಿನಿಯನ್ ಚೇಂಜ್ ಆಗಿರೋದು. ಒಳಗಡೆ ಇದ್ದಾಗ ಅಂದರೆ ನನಗೆ ಸಂಗೀತ ಅವ್ರು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಹೊರಗಡೆ ಬಂದು ನೋಡಿದ್ರೆ ನಾನು ಸಂಗೀತನ ಬಗ್ಗೆ ಆಮೇಲೆ ಕ್ವೆಶ್ಚನ್ ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಡ್ರೋನ್ ಬಗ್ಗೆ ಹೇಳಿ ಅಂದ್ರೆ ಸ್ನೇಹಿತರೆ. ಕಂಟೆಂಟ್ ಅಮ್ಮ ಅವ್ರಿಗೆ ಅಲ್ಲ, ಇನ್ಯಾರ ಬಗ್ಗೆ ಹೇಳ್ಬಾರ್ದು, ಕಂಟೆಂಟ್ ಅವ್ರಿಗೆ. ಅಲ್ಲ, ಒಬ್ರ ಬಗ್ಗೆ ಬೇರೆ ಯಾರ ಬಗ್ಗೆ ಅಷ್ಟು ಚೇಂಜ್ ಆಗಿಲ್ಲ ಮ್ಯಾಮ್. ಡ್ರೋನ್ ಬಗ್ಗೆ ಏನು ಚೇಂಜ್ ಆಗಿಲ್ಲ. ಓಕೆ, ರಕ್ಷಕ್. ಕಳ್ಬೇಕು, ಒಳಗಡೆ ಇದ್ದಾಗಲೂ ಅದೇ, ಆಚೆ ಬಂದಾದ್ಮೇಲೂ ಅದೇ, ಏನು ತೊಂದರೆ ಇಲ್ಲ. ನಾನ್ ಇರೋ ತನಕ ಅವ್ರು ತುಂಬಾ ಸೈಲೆಂಟ್ ಆಗಿದ್ರು. ಯಾವಾಗ ಹಾಸ್ಪಿಟಲ್ಗೆ ಅಂತ ಆಚೆ ಹೋಗಿ ಬಂದ್ರು ಅವಾಗ ನಾನು ತುಂಬಾ ಡಿಫ್ರೆನ್ಸ್ ನೋಡಿದ್ದೀನಿ ಅವ್ರದ್ದು. ಸೈಲೆಂಟ್ ಆಗಿದ್ದವರು ಜಾಸ್ತಿ ಅಂದ್ರೆ ಹೈಪರ್ ಆಕ್ಟಿವ್ ಆಗಿರೋದು, ತುಂಬಾ ಅದೊಂದು ಬೇರೆ ಚೇಂಜಸ್ ನೋಡ್ಬಿಡಿ. ಕಂಪ್ಲೀಟ್ ಡಿಫ್ರೆಂಟ್ ಪ್ರತಾಪನೇ ನೋಡ್ಬಿಟ್ಟೆ ನಾನು. ಓಕೆ, ಮೈಕಲ್ ಅವರು. ನನಗೆ ಒಳಗಡೆ ಏನು ಒಪಿನಿಯನ್ ಇತ್ತಂದರೆ, ಆಡಿಯನ್ಸ್ ಅವ್ನಿಗೆ ಅಷ್ಟು ಸಪೋರ್ಟ್ ಮಾಡಲ್ಲ ಅಂತ ಒಪಿನಿಯನ್ ಇತ್ತು. ಹೊರಗಡೆ ಬಂದಿದ ಮೇಲೆ ಅವ್ನಿಗೆ ಸಪೋರ್ಟ್ ಇದೆ ಅಂತ ಗೊತ್ತಾಗಿತ್ತು. ಅದು ಬಿಟ್ಟು ಅವನ ಬಗ್ಗೆ ಒಪಿನಿಯನ್ ಏನು ಚೇಂಜ್ ಆಗಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಾ ಒಳಗಡೆ ಹೋದಾಗ ಡ್ರೋನ್ ಪ್ರತಾಪ್ ಯಾರು ಅಂತ ಗೊತ್ತೇ ಇರಲಿಲ್ಲ ನನಗೆ. ಸೊ ಆವಾಗ ಇಲ್ಲಿ ಸ್ವಲ್ಪ ಕಂಟೆಸ್ಟೆಂಟ್ಸ್ ಎಲ್ಲ ನನಗೆ ಹೇಳಿದರು, ಈ ಥರ ಫ್ರಾಡ್ಗಳು ಮಾಡಿದ್ದಾನೆ, ಈ ಥರ ಸುಳ್ಳುಗಳು ಹೇಳಿದ್ದಾನೆ ಅಂತ. ಸೊ ಅದು ನನಗೆ ನೆನಪಲ್ಲಿ ಇತ್ತು. ಇವಾಗ ಹೊರಗಡೆ ಬಂದಿದ ಮೇಲೆ ನಾ ಹೋಗಿ ನೋಡಿದೆ, ಅವನ ಕಂಪ್ನಿ ಬಂದು ಜೆನ್ಯೂನ್ ಹೆಂಗಿದೆ. ಸೊ ಅದು ಒಂದು ಕ್ಲಾರಿಟಿ ನನಗೆ ಸಿಕ್ಕಿದೆ ಅಷ್ಟೇ. ಓಕೆ, ವಿನಯ್ ಬಗ್ಗೆ ಏನನ್ಸಿತ್ತು? ವಿನಯ್ ಒಳಗಡೆನೂ ಸೇಮ್, ಹೊರಗಡೆನೂ ಸೇಮ್. ಬಟ್ ನಾ ಎಕ್ಸ್ಪೆಕ್ಟ್ ಮಾಡಿದ ಅಲ್ಲಿಗೆ ವಿನಯ್ಗೆ ಆಡಿಯನ್ಸ್ ಸಪೋರ್ಟ್ ಅಷ್ಟು ಇಲ್ಲ ಅಂತ ನನಗೆ ಅನಿಸುತ್ತೆ, ಅದು ಮಾತ್ರ. ಬಟ್ ವಿನಯ್ ಒಪಿನಿಯನ್ ಸೇಮೇ ಒಳಗಡೆ ಇರುವಾಗ ಇವಾಗ. ಓಕೆ, ಪವಿ ಅವರಿಗೆ. ವಿನಯ್ದು ನಾನು ಇವ್ರು ಹೇಳ್ದಂಗೆ ಆಡಿಯನ್ಸ್ ಸಪೋರ್ಟು ಆಕ್ಚುಲಿ ಒಂದು 2-3 ವಾರದಿಂದ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಅಂತೂ. ಅದಕ್ಕಿಂತ ಮುಂಚೆ ಅಷ್ಟು ಕಾಣಿಸ್ತಿರ್ಲಿಲ್ಲ, ಬಟ್ ಈ 2-3 ವಾರದಲ್ಲಿ ತುಂಬಾ ಆಡಿಯನ್ಸ್ ಸಪೋರ್ಟ್ ಬರ್ತಿದೆ ಅವರಿಗೆ. ಸೊ ಅದೊಂದು ಡಿಫ್ರೆನ್ಸ್ ಕಾಣಿಸ್ತಿದೆ. ಓಕೆ, ರಕ್ಷಕ್ ಅವರು. ವಿನಯ್ ನಿಮ್ಗೆ ಒಳಗಡೆ ಇದ್ದಾಗ ಏನ್ ಅನಿಸ್ತಾ ಇದ್ರು, ಇಲ್ಲಿ ಹೊರಗಡೆ ಬಂದು ಜನಗಳ ರಿಯಾಕ್ಷನ್ ವಿನಯ್ ಬಗ್ಗೆ ನೋಡಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಅಂದರೆ ನನಗೆ ಈ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರಲ್ವ, ಅದಕ್ಕೋಸ್ಕರ ಒಳಗಡೆ ಇದ್ದಾಗಲೂ ನಂಗೆ ಹಂಗೆ ಅನಿಸಿತ್ತು. ಹೊರಗಡೆ ಬಂದ ಮೇಲೆ ಅದೇ ಒಪಿನಿಯನ್ ಇದೆ, ಏನು ಚೇಂಜ್ ಆಗಿಲ್ಲ. ಒಂದು ಒಳ್ಳೆ ವ್ಯಕ್ತಿ. ರಕ್ಷಕ್, ಸಾರಿ, ಸ್ನೇಹಿತ. ಮ್ಯಾಮ್, ವಿನಯ್ ಅವ್ರು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಈಗಿರೋದ್ರಲ್ಲಿ ಮನೇಲಿ. ಆ್ಯಂಡ್ ಒಳಗಡೆ ಇದ್ದಾಗ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅದೇ ಹೊರಗಡೆ ಇದೆ. ಬಟ್ ಒಳಗಡೆ ಇದ್ದಾಗ ನಮ್ಗೇನಂತ ಒಂದು ಕ್ಲೂ ಏನು ಸಿಕ್ಕಿತ್ತು, ದ್ಯಾಟ್ ಅವ್ರಿಗೆ ತುಂಬ ಹೊರಗಡೆ ನೆಗೆಟಿವ್ ಇದೆ. ಅಂದರೆ ಯಾವುದೋ ಬಳೆ ಇನ್ಸಿಡೆಂಟಿಂದ ಮತ್ತೊಂದಿಂದ ತುಂಬ ನೆಗೆಟಿವ್ ಆಗಿದೆ ಅಂತ. ಬಟ್ ಈಗ ಹೊರಗಡೆ ಬಂದಮೇಲೆ ವಿನಯ್ಗೆ ತುಂಬ ಲವ್ ಸಿಗ್ತಾ ಇದೆ. ಆ್ಯಂಡ್ ಅವರೇ ಹೇಳ್ದಂಗೆ ಲಾಸ್ಟ್ ಒಂದು 2-3 ವೀಕ್ಸಿಂದ ಅವ್ರ ಫ್ಯಾನ್ ಪೇಜಸ್ ಇರ್ಬೋದು, ಆ್ಯಂಡ್ ಜನ ಅವ್ರು ಗೆಲ್ಲಿ ಅಂತ ಪೂಜೆ ಮಾಡ್ತಾ ಇದ್ದಾರೆ.
ದಿನ ನೆಗೆಟಿವ್ ಆಗಿ ನೋಡ್ತಿರೋರು ಇವಾಗ ಸಡನ್ ಆಗಿ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ. ಅನ್ನದಾನ ಮಾಡ್ತಾ ಇದ್ದಾರೆ ವಿನಯ್ ಅವ್ರ ಗೆಲ್ಲಿ ಅಂತ. ಸೊ ಭಯಂಕರ ಲವ್ ಸಿಗ್ತಾ ಇದೆ ಅಂಡ್ ಐ ಹೋಪ್ ಇವನ್. ಓಕೆ, ನೀತು ಅವ್ರೇನು ಹೇಳ್ತಾರೆ? ಸೊ ನನಗೆ ಬಿಗಿನಿಂಗಲ್ಲಿ ಫಸ್ಟ್ ವೀಕಲ್ಲಿ ಅಷ್ಟು ಕರೆಕ್ಟಾಗಿ ಆ ಕೋಆರ್ಡಿನೇಷನ್ ಇರಲಿಲ್ಲ. ಸೊ ಅದಾದ್ಮೇಲೆ ಮತ್ತೆ ನಂಗೆ ನೆಗೆಟಿವ್ ಅನ್ನಿಸ್ತಿದ್ರು, ಈ ಟೀಮ್ ಎಲ್ಲ ನಂಗೆ ನೆಗೆಟಿವ್ ಅನ್ನಿಸ್ತಿದ್ರು. ನಾನು ಮಾತಾಡ್ತಿದ್ದೆ ಹಿಂಗೆ ಹಂಗೆ ಅಂತ. ಸೊ ಅದಾದ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ನಮಗೆ ನೀವು ನಮ್ಮ ಟೀಮಲ್ಲೇ ಇದ್ದಿದ್ದು. ನಾವು ಹೊರಗಡೆ ಬಂದ್ಮೇಲೆ ನಾ ಹೇಳ್ತಿದ್ದೆ. ನಿಮ್ಮನ್ನು ಪಾಪ್ರೆಡ್ಡಿ ಪಾಳ್ಯದವರು ಅಂತಾನೆ ಕರೆಯೋದು. ಸೊ ಆಮೇಲೆ ಪಾಪ್ರೆಡ್ಡಿ ಅಂತ ಆಮೇಲೆ ನನಗೆ ಗೊತ್ತಿಲ್ಲ. ಆಮೇಲೆ ಏನ್ ಅನ್ನಿಸ್ತು, ಓಕೆ ಎಲ್ಲರೂ ಒಳ್ಳೆಯವ್ರೆ ಅಲ್ಲಿ. ಸೊ ನಾವಲ್ಲಿ ಆತರ ಅನ್ಕೊಂಡಿರ್ತೀವಿ ಅಷ್ಟೇ. ಸೊ ಹೊರಗಡೆ ಬಂದ್ಮೇಲೆ ಇವಾಗ 3 weeks ಇಂದ ಇವರೆಲ್ಲ ಹೇಳೋ ಹಾಗೆ ಸೊ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಗೆಲ್ಲೋ ಎಲ್ಲಾ ಸಾಧ್ಯತೆಗಳು. ಓಕೆ, ಸಂಗೀತ ಬಗ್ಗೆ ಏನು ಹೇಳ್ತೀರಾ? ಸಂಗೀತಕ್ಕೆ ನನ್ಗೆ ಫುಲ್ ಜಗಳ ಅಲ್ಲ ಬಿಗಿನಿಂಗ್ ಅಲ್ಲಿ. ಅದೊಂದು ರೀಲ್ಸ್ ಒಂದು ಸಿಕ್ಕಾಪಟ್ಟೆ ಹೌದಾ? ಟೇಸ್ಟ್ ಮಾಡೋದು. ಹೌದಾ? ಹೌದು. ಓಕೆ. ಸೊ ಬಿಗಿನಿಂಗ್ ಅಲ್ಲಿ ಲೈಕ್ ಆ ಒಂದು ಕಾನ್ವರ್ಸೇಷನ್ ಆಗ್ತಿತ್ತು, ಆ ಜಗಳ ಆಗ್ತಿತ್ತು. ಇವಾಗ ನಾವು ಹೊರಗಡೆ ಬಂದು ಆಡಿಯನ್ಸ್ ತರ ನೋಡ್ತೀವಲ್ಲ, ಸೊ ಇವಾಗ ಅನ್ಸುತ್ತೆ ಒಂದೊಂದು ಪಾಯಿಂಟ್ ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ ಇವರು, ಯಾವುದು ನಾಟಕೀಯವಾಗಿಲ್ಲ. ಎಲ್ಲಿ ಕರೆಕ್ಟು ಅಲ್ಲಿ. ಇವನ್ ಪ್ರತಾಪ್ಗೂ ಅಷ್ಟೇ, ಏನ್ ಸೇವ್ ಮಾಡೋದು ಏನಾದ್ರು ಇದ್ರೆ ಸೇವ್ ಮಾಡೋ ತರ, ಈ ತರ ಮಾಡ್ಬೇಡ ಪ್ರತಾಪ್, ಈ ತರ ಮಾಡಿದ್ರೆ ನೀನ್ ಈ ತರ ಡೌನ್ ಆಗ್ತೀಯಾ, ಒಂದು ಸಜೆಷನ್ ಕೊಡ್ತಾ ಇದ್ರು, ಒಳ್ಳೆ ಸಜೆಷನ್. ಹಾಗಾಗಿ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಸ್ನೇಹಿತ ಮ್ಯಾಮ್ ಸಂಗೀತ ನನಗೆ ಫಸ್ಟ್ ವಾರ ತುಂಬ ಇಷ್ಟ ಆಗಿದ್ರು. ಸೆಕೆಂಡ್ ವಾರದಿಂದ ನನಗೂ ಅವ್ರಿಗೂ ತುಂಬ ಮನಸ್ತಾಪಗಳು ಬಂದು ವಿ ಗ್ರೂ ಅ ಪಾರ್ಟ್. ಆ್ಯಂಡ್ ಲಾಸ್ಟ್ ವಾರ ಅಂತೂ ನನಗೂ ಅವ್ರಿಗೂ ತುಂಬ ಇದಾಯಿತು ಆ್ಯಂಡ್ ತುಂಬ ಗಲಾಟೆ ಆಗಿತ್ತು. ಬಟ್ ನಮ್ದೇನೇ ಇದ್ದರೂ ನಾನು ಅಲ್ಲೇ ಮರ್ತು ಬಂದಿದ್ದೆ. ಆ್ಯಂಡ್ ಹೊರಗಡೆ ಬಂದಮೇಲೆ ಸಂಗೀತ ಅವ್ರು ತುಂಬ ಇಷ್ಟ ಆಗ್ತಾ ಇದ್ದಾರೆ. ಅಂದರೆ ಅಷ್ಟು ಜನದ ಮಧ್ಯ ಅವ್ರು ಸ್ಟ್ಯಾಂಡ್ ಔಟ್ ಆಗ್ತಾರೆ. ಆ್ಯಂಡ್ ಶೀ ಈಸ್ ಫೈಟಿಂಗ್ ಫಾರ್ ವಾಟ್ ಶಿ ವಾಂಟ್ಸ್. ಆ್ಯಂಡ್ ಆ ಮನೇಲಿ ಫೈಟ್ ಮಾಡಬೇಕು ಅಷ್ಟು ಜನದ ಮಧ್ಯ ಅಂದರೆ ತುಂಬ ಕಷ್ಟ. ಆ್ಯಂಡ್ ನನಗೆ ನೀವು ಇಷ್ಟು ಜನದ ಮಧ್ಯ ನನಗೆ ಯಾರ್ದು ಬಗ್ಗೆ ಒಪಿನಿಯನ್ ಚೇಂಜ್ ಆಗಿದೆ ಅಂದರೆ ಸಂಗೀತದ ಬಗ್ಗೆ. ಆ್ಯಂಡ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಅವ್ರು ನಾವು ಹೊರಗಡೆ ಬಂದಮೇಲೆ. ಓಕೆ, ರಕ್ಷಕ್ ಅವರು? ಹೊರಗಡೆ ಇದ್ದಾಗಲೂ ಒಳ್ಳೆ ಒಪಿನಿಯನ್ ಇತ್ತು. ನಾನು ಅವಳು ತುಂಬ ಜಾಸ್ತಿ ಮಾತಾಡಿದ್ದೀರಿ. ನಾನು ಅವಳು ಒಂದೇ ಸ್ಕೂಲು, ಕೇಂದ್ರ ವಿದ್ಯಾಲಯ, ಅದಕ್ಕೋಸ್ಕರ ಅಲ್ಲಿಂದ ಒಂದು ಬಾಂಡ್ ಸ್ಟಾರ್ಟ್ ಆಗಿದ್ದು. ಹೊರಗಡೆ ಬಂದ ಮೇಲೆ ಅದೇ ಇದೆ, ಅಂದರೆ ಕಪ್ಪು ಬೇಕು ಅನ್ನೋದು ಒಂದು ಹೋರಾಟ. ಆಮೇಲೆ ನೀವು ಕೂಡ ಸಪೋರ್ಟ್ ಮಾಡಿದ್ರಿ, ಅಂದರೆ ಸಂಗೀತ ತುಂಬ ಲೋ ಆಗಿದ್ದಾಗ ಪೋಸ್ಟ್ ಎಲ್ಲ ಹಾಕಿದ್ರಿ ನೀವು. ಅದು ಹಂಗಂತ ಬಂದಾಗ ಸಿಸ್ಟ್ರ ಏನು ಫೈಟ್ ಮಾಡ್ತಿದ್ದಾರೆ ಒಂದು ಕಪ್ಪಿಗೋಸ್ಕರ. ಒಳ್ಳೇದಾಗಲಿ, ಗೆಲ್ಲಿ, ಖುಷಿನೇ. ಓಕೆ, ಪವಿ ಅವರು? ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆನೂ ನಾನು ಎಲ್ಲರಿಗೂ ಕೇಳಿದಾಗ ಹೇಳಿದ್ದೆ, ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಕಾರ್ತಿಕ್, ವಿನಯ್ ಮತ್ತೆ ಸಂಗೀತ. ಸೊ ಸಂಗೀತ ಏನಕ್ಕೆ ಅಂತಂದ್ರೆ ಅದನ್ನು ನಾನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಈ ಸೀಸನ್ ಅಲ್ಲಿ ಹುಡುಗರಿಗೆ ತಕ್ಕಂತ ಫೈಟ್ ಕೊಡ್ತಾ ಇರೋದು ಹೆಣ್ಮಕ್ಳು ಈ ಸೀಸನ್ ಅಲ್ಲೇ. ಸೊ ಮುಂಚಿನ ಸೀಸನ್ ಅಲ್ಲೆಲ್ಲ ಅಷ್ಟು ಆ ಥರ ಫೈಟ್ಸ್ ಎಲ್ಲ ಇರ್ತಿರ್ಲಿಲ್ಲ, ಅದು ಹೆಣ್ಮಕ್ಳು ಕೊಡ್ತಾ ಇರಲಿಲ್ಲ. ಅದು ಈ ಸೀಸನ್ ಅಲ್ಲಿ ಕೊಡ್ತಾ ಇದ್ರು. ಆ್ಯಂಡ್ ಸ್ಟ್ಯಾಂಡ್ ಔಟ್ ಆಗಿ ಮಾತಾಡ್ತಿರೋದು ಅಂತ ಬಂದಾಗ ಸಂಗೀತ ಅವರು ಡೆಫಿನೆಟ್ಲಿ. ಸೊ ಸಂಗೀತ ಅವ್ರದ್ದು ನಂದು ಏನು ಪ್ರಾಬ್ಲಮ್ ಇಲ್ಲ. ಅದೊಂದು ನೀರಿನ ಟಾಸ್ಕ್ನಲ್ಲಿ ಬಿಟ್ಟರೆ, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ್ಲೂ ಅಷ್ಟೇ. ಸೊ ಹಾಗೆ ಆಡ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀನಿ. ಓಕೆ, ಮೈಕಲ್ ಅವ್ರೇನು ಹೇಳ್ತಾರೆ? ಸಂಗೀತ ಬಗ್ಗೆ ನನಗೆ ಏನೋ ಒಪಿನಿಯನ್ ಚೇಂಜ್ ಆಗಿಲ್ಲ. ಬಟ್ ಸಂಗೀತ ಬಗ್ಗೆ ನನ್ನ ಅನಿಸಿಕೆ ಏನಂದರೆ, ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಗೆ ಬೇಕಿರೋ ಎಲ್ಲ ಕ್ವಾಲಿಟೀಸ್ ಅವಳ ಹತ್ರ ಇದೆ. ಲೌಡ್ ಹೆಂಗಿದ್ದಾಳೆ, ಏನೇ ಒಂದು ಅವಕಾಶ ನೋಡ್ರೆ ಆ ಅವಕಾಶದಲ್ಲಿ ಹೋಗಿ ಮಾತಾಡ್ತಾಳೆ. ಅವಕಾಶ ಇಲ್ಲ ಅಂದರೂ ಒಂದು ಅವಕಾಶನ ಕ್ರಿಯೇಟ್ ಮಾಡಿ ಮಾತಾಡ್ತಾಳೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಅವಳ ಮನಸ್ಸಲ್ಲಿ ಏನೆಲ್ಲ ಇದೆ ಅದು ಜನಗಳಿಗೆ ಗೊತ್ತಾಗುತ್ತೆ. ಅವಳ ಇಮೋಷನ್ಸ್ನ ತುಂಬ ಜಾಸ್ತಿ ತೋರಿಸ್ತಾಳೆ. ನೋವನ್ನ ಸೈಲೆಂಟಾಗೂ ಅನುಭವಿಸ್ಬೋದು, ಲೌಡಾಗೂ ಅನುಭವಿಸ್ಬೋದು. ಅದು ತುಂಬ ಲೌಡಾಗಿ ತೋರಿಸ್ತಾಳೆ. ಸೊ ಅದರಿಂದ ಅವಳಿಗೆ ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಐ ಥಿಂಕ್ ಬಿಗ್ ಬಾಸ್ಗೆ ಆಡಿಷನ್ ಮಾಡಿ ಅವಳನ್ನ ತೊಗೊಂಡಿರೋ ಅವಳಿಗೆ ಅವರು ಪೈಸಾ ವಸೂಲು ಮಾಡಿ ಕೊಟ್ಟಿದ್ದಲ್ಲ ಅಂತ ನನಗೆ ಅನಿಸುತ್ತೆ. ಕಾರ್ತಿಕ್ ನನಗೆ ಸ್ಟಾರ್ಟಿಂಗ್ಲಿದ್ದು ಒಂದು ಒಳ್ಳೆ ಹುಡುಗ ಅಂತ ನನಗೆ ಅನಿಸಿದೆ. ಅವನು ಕೆಲವು ಟೈಮ್ಸ್ ಏನೋ ಅವನ ರೀತಿಯಲ್ಲಿ ಆಡ್ತಾ ಇದ್ದಾನೆ. ನನಗೆ ಅವನ ಬಗ್ಗೆ ಏನೋ ಒಪಿನಿಯನ್ ಎಲ್ಲ ಚೇಂಜ್ ಆಗಿಲ್ಲ. ನನಗೆ ಕಾರ್ತಿಕ್ ಜೊತೆ ಕೆಲವು ಟೈಮ್ ಜಗಳ ಆಯಿತು, ಬಟ್ ಅದು ಆದಮೇಲೆ ತಿರ್ಗಾ ಫ್ರೆಂಡ್ಸ್ ಆಗ್ತೀವಿ. ಸೊ ಐ ಥಿಂಕ್ ಈಸ್ ಅ ಗುಡ್ ಗೈ. ಓಕೆ, ಪವಿ ಅವರು? ಸೇಮ್ ಕಾರ್ತಿಕ್, ನಾನು ಹೇಳ್ದಂಗೆ ವಿನಯ್, ಕಾರ್ತಿಕ್, ಸಂಗೀತ ಅಂತ ನನಗೆ ಅದೇ ಒಪಿನಿಯನ್ ಇದ್ದಿದ್ದು. ಬಟ್ ನಾನು ಆಚೆಯಿಂದ ನೋಡಿದಾಗ ಅವರು ಜಾಸ್ತಿ ಅಷ್ಟು ಫ್ಲರ್ಟ್ ಮಾಡಲ್ಲ ಹಂಗೆ ಅಂದಾಗ, ಬಟ್ ತುಂಬಾ ಫ್ಲರ್ಟ್ ಮಾಡ್ತಾರಪ್ಪ ಹುಡುಗಿರ ಜೊತೆ ಅಂತ. ತುಂಬಾ ಫ್ಲರ್ಟ್ ಮಾಡ್ತಾರೆ. ಏನೋ ಅದೊಂದು ಒಪಿನಿಯನ್ ಅಂತ ಅಲ್ಲ, ಬಟ್
ಇದ್ದಿದ್ದೆ ಅದು ಒಪಿನಿಯನ್. ನನ್ನ ಆ್ಯಕ್ಚುಲಿ ಒಳಗೆ ಕಳಿಸಿದೆ ಬೇರೆ ವಿಷಯಕ್ಕೆ, ಅಲ್ಲಿ ಹೋದಾಗ ಆಗಿದ್ದೆ ಬೇರೆ ವಿಷಯ. ಓಕೆ, ಅಂದ್ರೆ ಯಾವ ಕಾರಣಕ್ಕೆ ಕಳ್ಸಿದ್ರು ಅಂತ ಅದನ್ನ ಆಫ್ ಕ್ಯಾಮ್ರಾ ಹೇಳ್ತೀನಿ ನಾನು. ಆಫ್ ಕ್ಯಾಮೆರಾ ಹೇಳ್ತಾರಂತೆ. ಓಕೆ, ರಕ್ಷಕ್ ತಲೆಗೆ ಬಂತು. ಕಾರ್ತಿಕ್ ಬಗ್ಗೆ ನನಗೇನು ಅನಿಸಿಲ್ಲ, ಅಷ್ಟಕ್ಕಷ್ಟೇ ಇತ್ತು ಮಾತುಕತೆ. ಓಕೆ, ನಂಗೆ ಸೇಮ್ ಹೊರಗಡೆ ಇದ್ದಾಗಲೂ ಹಂಗೆ, ಆಚೆ ಬಂದಾಗಲೂ ಅದೇ ರೀತಿ. ಓಕೆ, ಸ್ನೇಹಿತ ಮ್ಯಾಮ್ ನನಗೇನು ಒಪಿನಿಯನ್ ಚೇಂಜ್ ಆಗಿಲ್ಲ. ಅಂದರೆ ಕಾರ್ತಿಕ್ ಬಗ್ಗೆ ನನಗೆ ಫಸ್ಟ್ ವಾರ ಏನು ಒಪಿನಿಯನ್ ಇತ್ತು, ಈಗಲೂ ಅದೇ ಒಪಿನಿಯನ್ ಇದೆ. ಆ್ಯಂಡ್ ಅಂದ್ರೆ ಫಸ್ಟ್ ವಾರ ಏನು ಒಪಿನಿಯನ್ ಇತ್ತು, ಇವಾಗ ಏನು ಒಪಿನಿಯನ್? ಅಂದರೆ ಕಾರ್ತಿಕ್ ಅಂದರೆ ಗೊತ್ತಾಗುತ್ತಲ್ಲ ಮ್ಯಾಮ್. ಈಗ ನಾನು ಮೈಕಲ್ಲು ಅವ್ನು ಮೀಟ್ ಆದ ತಕ್ಷಣ ನಂಗೆ ಗೊತ್ತಾಯಿತು ನಾನು ಅವನು ಫ್ರೆಂಡ್ಸ್ ಆಗಿರ್ತೀವಿ ಅಂತ. ಕಾರ್ತಿಕ್ನ ಮೀಟ್ ಆದಾಗ ಐ ನ್ಯೂ ವಿಲ್ ನೆವರ್ ಬಿ ಫ್ರೆಂಡ್ಸ್ ಅಂತ ಗೊತ್ತಾಗುತ್ತೆ. ಈವನ್ ರಕ್ಷಕ್ ಜೊತೆ ನನ್ನ ಫಸ್ಟ್ ದಿನಾನೇ ಇವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಆದವನು. ರಕ್ಷಕ್ ಜೊತೆ ಇರ್ಬೋದು, ಮೈಕಲ್ ಜೊತೆ ಇರ್ಬೋದು, ನೀತು ಜೊತೆ ಆಮೇಲೆ ಫ್ರೆಂಡ್ಸ್ ಆಗಿದ್ದು ಸ್ಟಾರ್ಟಿಂಗಲ್ಲಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರಿಗೋಸ್ಕರ ಎಲಿಮಿನೇಷನ್ ಬೇಕಾದ್ರೂ ಆಗೋ ಆ ಥರ ಅಂತ ದೊಡ್ಡ ಬೇಡ. ಅದು 10 ಒಂದು ಪ್ರಾಮಿಸ್ ಕೊಟ್ಟಿದ್ರು, ಅದು ಸುದೀಪ್ ಸರ್ ನೋಡಿದ್ದಾರೆ. ಲಾಯಲ್ಟಿ. ಓಕೆ, ನೀತು ಅವ್ರೇನು ಹೇಳ್ತಾರೆ ಕಾರ್ತಿಕ್ ಬಗ್ಗೆ? ಕಾರ್ತಿಕ್ ಬಗ್ಗೆ ಲೈಕ್ ಒಳ್ಳೆ ಹುಡುಗ, ಸೊ ಈಸ್ ಅ ವೆರಿ ಗುಡ್ ಪರ್ಸನ್. ಬಟ್ ಜಗಳ ಆಡ್ತಿದ್ವಿ ಏನಾದ್ರೂ ಒಂದು ಅಂದ್ರೆ ನಾ ಹೇಳ್ತಿರೋದು ನಿಮ್ಗೆ ಮನೆ ಒಳಗಡೆ ಕಾರ್ತಿಕ್ ಬಗ್ಗೆ ಏನ್ ಅನ್ಸ್ತಿತ್ತು, ಮನೆಯಿಂದ ಹೊರಗೆ ಬಂದ್ಮೇಲೆ ಕಾರ್ತಿಕ್ ಅದೇ ಅವರು ಕೇಳ್ತಾರೆ, ಲೈಕ್ ಇನ್ನೊಬ್ರು ಮಾತು ಕೇಳ್ತಾರೆ ಅನ್ನೋದು ಗೊತ್ತಿತ್ತು ನಂಗೆ. ಅಷ್ಟು ಕನ್ಫರ್ಮ್ ಇದ್ದೆ ನಾನು ಆ ಮಾತು ಹೇಳಿ. ಆ ಹಿತ್ತಾಳೆ ಕಿವಿ ಅನ್ನೋದೊಂದು ಎಷ್ಟೊಂದ್ ಜನ ಗಾದೆ ಮಾತನ್ನೇ ಮರ್ತ್ ಬಿಟ್ಟಿದ್ರೆ ಅನ್ಸುತ್ತೆ. ಅದೊಂದು ಮಾತನ್ನೇ ಹಿತ್ತಾಳೆ ಕಿವಿ ಮಾಡ್ಕೊಂಬಿಡಿ ಅನ್ನೋದೇ ಮರ್ತ್ ಬಿಟ್ಟಿದ್ರೆ ಅನ್ಸುತ್ತೆ. ನೀತು ಇಂದ ಹಿತ್ತಾಳೆ ಜಾಸ್ತಿ ಸೇಲ್ ಆಗಿದೆ. ನನಗೆ ಆ ಜಗಳದಲ್ಲಂತೂ ನೀಟಾಗಿ ಫುಲ್ ಫೇಕ್ ಅಂತ ಗೊತ್ತಾಯ್ತು ನೀಟಾಗಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೆಲ್ಲ ಕಿತ್ಲಾಡಿದ್ರು ಇವರು. ಒಂದು ಅರ್ಧ ಗಂಟೆ ಮುಂಚೆ ಏನು ಇಡೀ ಮನೆ ಎಗ್ರೋಗ್ಬಿಡೋಕೆ ಆ ಲೆವೆಲ್ಗೆ ಕಾರ್ತಿಕ್ ಆ ಕಡೆಯಿಂದ, ನೀತು ಈ ಕಡೆಯಿಂದ, ಏನ್ರಿ ನೀವು ನನ್ಗೆ ಹೇಳ್ತೀರಾ ಅಂತ ಇವಳು ಆ ಕಡೆಯಿಂದ, ಯಾವಾಗ ಹೇಳ್ತೀವಿ ಹಿತ್ತಾಳೆ ಕಿವಿ ಅಂತ ಏನಕ್ಕೆ ಕೇಳ್ದೆ ಅದನ್ನ ಹೇಳಿ ಪಾಯಿಂಟು ಅಂತ. 10 ನಿಮಿಷ ಬಿಟ್ರೆ ಕಟ್ ಶಾಟ್ ಮಾಡಿದ್ರೆ ಕುತ್ಕೊಂಡು ಜೊತೆಗೆ ಆರಾಮಾಗಿ ಕಬ್ಬಲ್ಸ್ ತಿಂದಂಗೆ ನೀರೇ ತಿಂತವ್ರೆ. ಇದು ಯಾರು ನೋಡಿ, ನಾನು ಜಗಳ ಆಡಿದ್ರೆ ನಾನು ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅದಾದ್ಮೇಲೆ ಎಲ್ಲ ಮುಗೀತಾ, ಎಲ್ಲ ನಿಮ್ದು ಕ್ಲಿಯರ್ ಅಂದ್ಲು. ಕೊನೆಗೆ ಸಾಯಂಕಾಲ ಸ್ಟಿಕ್ಕರ್ ತಗೊಂಡ್ಬಿಡು ಅನ್ಸ್ಬಿಟ್ಟು ಇದು ಕಾರ್ತಿಕ್ಗೆ ನಿಮ್ಮ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾ ಇದ್ದೆ ಅಂತ. ಅದು ಆಟ ಅಂದಮೇಲೆ ಆಟ ಅಲ್ಲ, ಪಾಯಿಂಟ್ ಅದು. ಓಕೆ, ತನಿಷಾ ಬಗ್ಗೆ ಏನು ಹೇಳ್ತೀರಿ? ತನಿಷಾ ಲೈಕ್ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಪ್ಲೇಯರ್. ಮೊದಲಿಂದನೂ ಅದೇ ರೀತಿ ಎಲ್ಲರಿಗೂ ಅವ್ರ ವಾಯ್ಸ್ ಕಿರಿಸ್ದಂಗೆ ಆಗ್ತಿತ್ತು, ಒಂಥರ ಕೇಳಕ್ ಆಗ್ತಿರ್ಲಿಲ್ಲ ಅಂತ. ಅಂದ್ರೆ ಬಟ್ ಇವಾಗ ನೀವು ಮನೆಯಿಂದ ಹೊರಗೆ ಬಂದ್ಮೇಲೂ ನಿಮ್ಗೆ ಅದೇ ವೈಬ್ ಇದೆ. ಲೈಕ್ ಒಂದು ಕರೆಕ್ಟಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಡಿಸಿಷನ್ ತಗೋತಾರೆ, ಲಾಯಲ್ ಆಗಿದ್ದಾರೆ ಅವರು. ಫ್ರೆಂಡ್ಶಿಪ್ ಅಂತ ಅಂದಾಗ ಲಾಯಲಿಟಿ, ಮತ್ತೆ ಅವ್ರಿಗೆ ಗೊತ್ತು ಬಿಗ್ ಬಾಸ್ ಅನ್ನೋ ಆಟ ಹೇಗೆ ಆಡ್ಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತು ಅವ್ರಿಗೆ. ಮೈಕಲ್ ಹೇಳಿರೋ ರೀತಿ ಸೊ ಎಲ್ಲ ಟ್ರೈನ್ಡ್ ಅನ್ಸುತ್ತೆ ಅವರು. ಬಿಗ್ ಬಾಸ್ ಮನೆಗೆ ಆ್ಯಪ್ಟ್ ಅಂತ ಅನ್ಸುತ್ತೆ. ಸೊ ಹಾಗೆ. ಓಕೆ, ಸ್ನೇಹಿತರು ಏನು ಹೇಳ್ತಾರೆ ತನಿಷಾ ಬಗ್ಗೆ? ಮ್ಯಾಮ್ ಅವರು ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್ ಆಯ್ತಾ. ಯಾರೋ ಹೇಳಿದ್ರಲ್ಲ, ನೀನು ಮಾತಾಡ್ಕೊಂಡೆ ಎಷ್ಟು ದಿನ ಬಂದೆ ಅಂತ ಯಾರೋ ಹೇಳಿದ್ರು. ಸೊ ಹಂಗೆ ಅವರು ಏನೋ ಮಾಡ್ತಾ ಇದ್ದಾರೆ, ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೋ ಅದು ವರ್ಕ್ ಆಗ್ತಾ ಇದೆ. ಯಾವಾಗ ವರ್ಕ್ ಆಗಲ್ಲೋ ಅವರು ಇಲ್ಲೇ ಬಂದು ಒಂಚೇರ ಕೂತ್ಕೊಂತಾರೆ. ಓಕೆ, ರಕ್ಷಕ್ ಅದೊಂದು ಬುಕ್ ಇದ್ದಂಗೆ. ತನಿಷಾ ನೀಟಾಗೆ ಫಸ್ಟ್ ಲೆಸನ್ ಹಿಡಿದು ಎಷ್ಟು ಲೆಸನ್ ಗಂಟ ಬರಬೇಕು ಅಂತ ಅನ್ಕೊಂಡಿದ್ರು, ಬರ್ಕೊಂಡು ಆಚೆ ಬರ್ತಾರೆ 100%. ಆಕ್ಚುಲಿ ಈ ಮಾತನ್ನ ಅವ್ರು ವಿನಯ್ ಅವರಿಗೆ ಹೇಳಿದ್ರಲ್ಲ, ಅಂದ್ರೆ ಯಾವ ಬುಕ್ ತಗೊಂಡು ಓದ್ಕೊಂಡು ಬಂದ್ರೋ ಗೊತ್ತಿಲ್ಲ, ಬಿಗ್ ಬಾಸ್ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದಾರೆ ಅನ್ನೋದು ನೀಟಾಗಿ ಅದು ಗೊತ್ತು. ಸ್ಕೆಚ್ ಅಂದರೆ ನಾನು ಈ ವಾರ ಕೆಲವರು ಒಳಗಡೆ ಇದ್ದಾರೆ ಗೊತ್ತಾ, ಇನ್ನು ನಾನು ಈ ವಾರ ಏನೂ ಕಿಸ್ ದಬ್ಬಾಕಿಲ್ಲ ಅಂತ ಹೇಳಿದ್ರೆ ಒಂದು ಜಗಳ ಮಾಡಿದ್ರೆ ಹೈಲೈಟ್ ಆಗ್ತೀನಿ ಅನ್ನೋದು ಇದೆಯಲ್ಲ, ಆ ಟೆಕ್ನಿಕ್ ಕೆಲವರು ಒಳಗಡೆ ಇದೆ. ಈ ವಾರ ನಾನು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಜಗಳ ಮಾಡಲಿ ಆಪೋನೆಂಟ್ ಮೇಲೆ, ಅದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೇಲೆ ಮಾಡಬೇಕು, ಅವಾಗ ನಾನು ಹೈಲೈಟ್ ಆಗ್ತೀನಿ ಅನ್ನೋದು ಗೊತ್ತಿದೆಯಲ್ಲ, ಅದು ಕೆಲವರಲ್ಲಿದೆ. ಬುಕ್ ಓದ್ಕೊಂಡ್ಬಂದಿದ್ದಾರೆ, ಬುಕ್ ಬರ್ಕೊಂಡ್ಬಂದಿದ್ದಾರೆ, ಇನ್ನೂ ಬರೀತಾನೆ ಇದ್ದಾರೆ, ಚೆನ್ನಾಗಿ ಬರೀಲಿ. ಸೊ ನಮಗೆಲ್ಲ ಹೆಂಗಿತ್ತಂದ್ರೆ ನಾವು ಆಟ ಆಡಿದ್ರೆ ಅಲ್ಲಿ ಇರ್ತೀವಿ ಅಂತ ಅನ್ಸಿತ್ತು, ಜಗಳ ಆಡಿದ್ರೆ ಇರ್ತೀವಿ ಅಂತ ನಮ್ಗೆ ತಲೆಯಲ್ಲೇ ಇಲ್ಲ. ಅದು ಅಂದರೆ ನಮ್ಗೆ ಒಳಗಡೆ ಹೋಗಿದ್ದು ನೆಮ್ಮದಿಯಾಗಿರೋಕ್ಕೆ, ಖುಷಿಯಾಗಿರೋಕ್ಕೆ, ಜಗಳ ಮಾಡೋಕ್ಕಾಗಲಿ, ಗ್ರಜ್ ಕಟ್ಕೊಂಡು ಒಬ್ರ ಮೇಲೆ ಜಿದ್ದು ತೋರ್ಸೋದಾಗಲಿ ಅದೆಲ್ಲ ಹೋಗಿಲ್ಲ. ಆದ್ರೆ ಹೊರಗಡೆ ಬಂದ ಮೇಲೆ ಗೊತ್ತಾಯ್ತು ಅದೆಲ್ಲ ಮಾಡಬೇಕಿತ್ತು. ಎಷ್ಟು ನಕ್ಕಿದೀವಿ ಅಂದ್ರೆ ಬಿಗ್ ಬಾಸ್ ನಲ್ಲಿ, ಅಷ್ಟು ಕಾಮಿಡಿ ಮಾಡಿದೀವಿ, ಅದೆಲ್ಲ ತೋರ್ಸೇ ಇಲ್ಲ. ನಾನು ಮೈಕಲ್ಲು ಒಂದು ವಾರ ಇಬ್ರು ಬಾಟಮ್ 2 ಅಲ್ಲಿದ್ವಿ, ಇಬ್ರು ಸೂಪರ್ ಆಗಿ ಆಡಿದ್ವಿ ಆ ವಾರ. ನಾನು ಕ್ಯಾಪ್ಟನ್ ಆಗಿದ್ದೆ, ಅವನು ಟೀಮ್ ಲೀಡರ್ ಆಗಿದ್ದ. ಆ್ಯಂಡ್ ನಾವು ಯಾಕೆ ಬಾಟಮ್ 2 ಅಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅವಾಗ ನಮಗೆ ನಾವು ಜಗಳ ಆಡ್ತಾ ಇಲ್ವಾ, ನಮ್ಗೆ ಆಪೋನೆಂಟ್ ಇಲ್ವಾ, ನಾವು ರೂರಲ್ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಾ ಇಲ್ವಾ, ಏನು ಮಾಡ್ತಾ ಇದ್ದೀವಿ ಅಂತ ನಾವೇನೋ ಮಾಡ್ತೀವಿ. ಮೋಸ್ಟ್ಲಿ ಇದೇ ಸೀಸನಲ್ಲಿ ಅನ್ಸುತ್ತೆ, ಅಂದರೆ TRP ಮ್ಯಾಟರ್ ಆಗಿ ರೂರಲ್ ಆಡಿಯನ್ಸು, ಅರ್ಬನ್ ಆಡಿಯನ್ಸು ಎಲ್ಲರನ್ನೂ ಕರ್ಕೊಂಡ್ಬಂದ್ಬಿಟ್ರು ಒಳಗೆ. ಯೂಶ್ವಲಿ ಆಡಿಯನ್ಸಿಗೆ ಅದೊಂದು ಐಡಿಯಾನೇ ಇರೋದಿಲ್ಲ ತುಂಬ ಜನಕ್ಕೆ, ಬಟ್ ಈ ಟೈಮಲ್ಲಿ ರೂರಲ್ ಆಡಿಯನ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಒಳಗೆ.
ಓಕೆ ಪವಿ ಅವ್ರು ಏನ್ ಹೇಳ್ತಾರೆ ತನಿಷಾ ಬಗ್ಗೆ? ತನಿಷಾ ಬಗ್ಗೆ ನಾನು ಹೋಗ್ಬೇಕಾದ್ರೂ ಅಷ್ಟಕ್ಕಷ್ಟೇ ನಾನು ಅವ್ರನ್ನ ಹೌದು, ನೀವು ಓಪನಿಂಗ್ ದಿನಾನೇ ನೀವು ಮತ್ತೆ ಅವಿ ಮಾತಾಡುವಾಗ ಹೇಳಿದ್ರಿ. ತನಿಷಾನ ಅಷ್ಟಕ್ಕಷ್ಟೇ ಅಂತಾನೆ ಇಟ್ಕೊಂಡಿದ್ವಿ, ಲೆಕ್ಕ ಬಾಯಿ ಬಿಟ್ರೆ ಬೇರೆ ಏನು ಬರಲ್ಲ ಅವ್ರಿಗೆ. ಸೊ ನನಗೆ ಬಾಯಿ ಇಲ್ದೆ ನಾನು ಬೇರೆ ಕೈ ಕಾಲೆಲ್ಲ ಹೊಡಿತೀನಿ, ಅವ್ರಿಗೆ ಗೊತ್ತು. ಒಂದು ಬಾಟಲೇ ಹೊಡೆದಿದ್ದೀನಿ ಒಬ್ರು ತಲೆ ಮೇಲೆ ಅಲ್ಲ. ಸೊ ನನ್ ಕೋಪ ತುಂಬಾ ಬರುತ್ತೆ ನನಗೆ. ಸೊ ನನಗೆ ಹೋಗ್ಬೇಕಾದ್ರೆ ಅವ್ರು ಹೇಳಿ ಕಳ್ಸಿದ್ದು ಒಂದೇ ಒಂದು, ಫಿಸಿಕಲ್ ಆಗಿ ಹೋಗ್ಬಿಡಿ ಅಂತ. ಬಿಕಾಸ್ ನಂದು ಇನ್ನೊಂದು ರಿಯಾಲಿಟಿ ಶೋನಲ್ಲೂ ಫಿಸಿಕಲ್ ಆಗಿ ಹೋಗಿನೇ ಅಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಸೊ ನಾನು ಕಂಟ್ರೋಲ್ ಮಾಡೋ ಅಷ್ಟು ಮಾಡಿದೆ ನಾನು. ನಂಗೆ ಬಾಯಲ್ಲಿ ಆರ್ಗ್ಯೂ ಮಾಡಕ್ ಬರಲ್ಲ. ಬಟ್ ಆ ತನಿಷಾ ಅವ್ರಿಗೆ ಬಾಯಲ್ಲಿ ಆರ್ಗ್ಯೂ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅವ್ರಿಗೆ ಬಾಯಿ ಕೊಡಕ್ ನನ್ಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಸೆನ್ಸ್ಲೆಸ್ ಟಾಪಿಕ್ಗೆಲ್ಲ ಸುಮ್ಮನೆ ಕಿತ್ತಾಡೋರು, ಜಗಳ ಆಡೋರು, ಒಂದು ವಾಶ್ರೂಮ್ಗೆ ಜಗಳ ಆಡೋದು. ಸೊ ಅದಕ್ಕೆಲ್ಲ ನಾನು ಜಾಸ್ತಿ ಎಂಟರ್ಟೈನ್ ಮಾಡಕ್ ಹೋಗ್ತಿರ್ಲಿಲ್ಲ ಅವ್ರಿಗೆ. ಓಕೆ, ಪವಿ ಅವ್ರು ಏನಾದ್ರು ಜಾಸ್ತಿ ದಿನ ಇದ್ದಿದ್ರೆ ಮನೆ ಒಳಗಡೆ ಮ್ಯಾಮ್ ಆ್ಯಕ್ಚುಲಿ ಪವಿ ಅವರು ಅಟ್ಲೀಸ್ಟ್ ಇನ್ನೊಂದು 2 ವಾರ ಇದ್ದಿದ್ರೆ ಅವ್ರು ಇಲ್ಲ ಅವ್ರು ಇನ್ನೊಂದು 2 ವಾರ ಇದ್ದಿದ್ರೆ ಮಾಡ್ರಾದ್ರು ಆಗಿರೋದು ಅಟ್ಲೀಸ್ಟ್ ಒಂದು ಟಾಪ್ 6 ಟಾಪ್ 7 ತನಕ ಬಂದಿರೋರು ಮ್ಯಾಮ್. ಒಬ್ರು ಜೀವ ಉಳ್ಕೊಂತಂತೆ ನೋಡಿ. ಇಲ್ಲ ನಿಜ, ಆಕ್ಚುಲಿ ನಂಗೆ ತುಂಬಾ ಶಾರ್ಟ್ ಟೆಂಪರ್ ಇದೆ. ನಾನು ಎಷ್ಟು ನಕ್ಕೊಂಡಿರ್ತೀನಿ, ಅದೇ ತುಂಬಾ ಕೋಪ ಬಂದಾಗ ಅದು ಬೇರೆ ಅವತಾರನೇ ಆಗ್ಬಿಡುತ್ತೆ. ಅದು ಕೈಯಲ್ಲಿ ಏನಿರುತ್ತೆ ಅದ್ರಲ್ಲೇ ಹೊಡೆದು ಬಿಡ್ತೀನಿ. ನಾನು ನೋಡೋದು ಇಲ್ಲ ಯಾರಿಗೆ ಏನಾಗುತ್ತೆ. ಈಗ ಏನಿಲ್ಲ ಅಲ್ಲ ನಿಮ್ ಕೈಯಲ್ಲಿ? ಅದೇ ನಾನು ಸ್ವಲ್ಪ ನೋಡಿದೆ. ನಾವೆಲ್ಲ ಸ್ವಲ್ಪ ಇಲ್ಲ, ಆಮೇಲೆ ನಗ್ನಗ್ತಾ ಕೂತಿದಾರಲ್ಲ, ಸ್ವಲ್ಪ ಧೈರ್ಯವಾಗಿ ಕೂತ್ಕೊಬೋದು. ಇದಕ್ಕೆ ಮೈಕಲ್ ಸ್ವಲ್ಪ ಹುಷಾರಾಗಿರೋ ಕೇಳ್ಬೇಕಷ್ಟೇ ನಾವು. ಓಕೆ, ಮೈಕಲ್ ತನಿಷಾ ಬಗ್ಗೆ ಏನ್ ಹೇಳ್ತಾರೆ? ಸೊ ಇದು ತನಿಷಾ ಅಲ್ಲಿ ಏನು ಚೇಂಜ್ ನಾ ನೋಡಲಿಲ್ಲ. ಬಟ್ ತನಿಷಾ ಹೇಗಂದರೆ ಅವಳ ಕೋಟ್ ಪ್ರಕಾರನೇ ನನಗೆ 2 ಕಾಲಿಲ್ಲ ಬಟ್ ಒಂದು ಬಾಯಿ ಇದೆ ಅಂತ ಹೇಳಿದ್ರು ಒಂದು ಕೋಟು. ಸೊ ತನಿಷಾ ಆ ಥರನೇ ಒಂದು ರಿಯಾಲಿಟಿ ಶೋ ಮೇಕರ್ಗೆ ಒಂದು ಡ್ರೀಮ್ ಕಂಟೆಸ್ಟೆಂಟ್ ಅಂದರೆ ತನಿಷಾ. ಯಾಕೆಂದರೆ ಹೇಗೆಂದರೆ ನೀವು ಏನೋ ಮಾಡ್ರೆ ಇಲ್ಲ ಏನೋ ಮಾತಾಡಿದ್ರೇ ಅವರು ಅದನ್ನು ಚೂಸ್ ಮಾಡಿ ತೋರಿಸ್ಬೋದು. ತನಿಷಾ 24 ಗಂಟೆ ಮಾತಾಡ್ತಾನೇ ಇರ್ತಾಳೆ ಆ್ಯಂಡ್ ಏನೋ ಒಂದು ಮಾಡ್ತಾನೆ ಇರ್ತಾಳೆ. ಯಾರು ಮಾತಾಡೋಕ್ಕೆ ಯಾರು ಇಲ್ಲ ಅಂದರೆ ಕೂಡ ಅವಳು ಕ್ಯಾಮ್ರಾ ಮುಂದೆ ಹೋಗಿ ಅವಳೇ ಕ್ಯಾಮ್ರಾ ಹತ್ರ ಮಾತಾಡ್ತಾಳೆ. ಸೊ ಏನೋ ವರ್ಕ್ ಆಗ್ತಾ ಇದೆ ಅವಳಿಗೆ, ಒಳ್ಳೇದಾಗ್ಲಿ. ನಮ್ಗೆಲ್ಲ ಸೀರಿಯಲ್ ನೋಡಿದ್ವಲ್ಲ ನಾವು, ನಾವು ವಿಲನಿಶ್ ಆಗಿ ನೋಡಿದ್ದು. ಎಂಟ್ರಿ ಕೊಟ್ಟ ತಕ್ಷಣ ಆ ವಿಲನ್ ತರನೇ ನೋಡಿದ್ದು. ಸೊ ನಮ್ಗೆ ಅದು ಕನೆಕ್ಟ್ ಆಗಕ್ಕೆ ಒಂದು 3-4 ದಿನ ಬೇಕಾಯ್ತು. ಓಕೆ, ನಮ್ರತಾ ಅವ್ರ ಬಗ್ಗೆ ಅಂದ್ರೆ ಒಳಗಡೆ ಏನು ಒಪಿನಿಯನ್ ಇತ್ತು, ಹೊರಗೆ ಬಂದ್ಮೇಲೆ ಏನು ಒಪಿನಿಯನ್ ಇದೆ? ನನಗೆ ನಮ್ರತಾ ಬಗ್ಗೆ ನನಗೆ ಏನು ಚೇಂಜ್ ಆಗಿಲ್ಲ. ನಮ್ರತಾ ಒಳಗಡೆನೆ ನನಗೆ ಒಪಿನಿಯನ್ ಚೇಂಜ್ ಆಯಿತು ನಮ್ರತಾ ಬಗ್ಗೆ. ಫಸ್ಟ್ ತುಂಬ ಸ್ಟಕ್ ಅಪ್ ಅಂತ ನನಗನ್ನಿಸ್ತು. ಬಟ್ ಹೋಗ ಒಂದು ಒಳ್ಳೆ ಒಂದು ಸ್ನೇಹಿತರು ನಾನು ಸಂಧಾನ ಮಾಡಿಸಿದ್ರು. ನಾನು ಆಚೆ ಬಂದಿದ್ವಾರಾನೇ ಅವನು ಮತ್ತೆ ನಮ್ರತಾ ಸ್ಟಿಕ್ಕರ್ ವಿಷಯ ತಿರ್ಗಾ ಅವಳಿಗೆ ಗೊತ್ತಾಯ್ತು ನಾ ಇರಾದೆ ಹಂಗೆ ಅಂತ ಗೊತ್ತಾಯ್ತು. ಆ್ಯಂಡ್ ಅವಳ ಸೆನ್ಸ್ ಆಫ್ ಹ್ಯೂಮರು ಇಂಪ್ರೂವ್ ಆಗಿದೆ ಅನ್ಕೊಂಡಿದ್ದೀನಿ ಇವಾಗ. ಸೊ ಮ್ಯಾಮ್ ನನಗೆ ಮೈಕಿ ಮತ್ತೆ ಪವಿ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇಷ್ಟ ಮ್ಯಾಮ್ ಮನೆಯಲ್ಲಿ. ಇದು ಹೇಳಿ ಸುದೀಪ್ ಸರ್ ಹತ್ರ ಉಗ್ಸಿದ್ಯಾ ನೀನು? ಅದು ಬೇರೆ ಸೆನ್ಸ್ ಆಫ್ ಹ್ಯೂಮರ್ ನಮ್ದೆಲ್ಲ. ನಾವು ಬೇರೆ ಬಾ ಇಲ್ಲಿ ಕುತ್ಕೋ ಅಂತ ಹೇಳಿದ್ರು ಸುದೀಪ್ ಸರ್. ಲಾಕರ್ ರೂಮ್ ಸೆನ್ಸ್ ಆಫ್ ಹ್ಯೂಮರ್. ಸೊ ನಂಗೆ ಹೇಳು. ಓಕೆ, ಪವಿ ಹೇಳಿ. ನಮ್ರತಾ ಆಕ್ಚುಲಿ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರು ಆಚೆ ಈ ಮಾತನ್ನ ನಾನು ಹೇಳಿದ್ದೆ. ಅವಾಗ ಸ್ವಲ್ಪ ಅವರಿಗೆ ಒಂದು ಇಲ್ಲ ಆಚೆ ಬಂದಾಗಲ್ಲ, ಆ ವಾರನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಮಾಡಿದ್ರು. ಹೌದು, ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ. ಅಂಡ್ ನಾನು ಹೋದಾಗ್ಲೂ ನಾನು ಹೇಳಿದ್ದೆ, ನಾನು ಅವರಿಗೆ ಸ್ವಲ್ಪ ಶಾಡೋ ತರ ಆಡ್ತಿದ್ರಿ ಅಂತ. ಸೊ ಅದು ಯಾರೋ ಹೇಳ್ದಂಗೆ ನಾನು ಹೇಳಿದ್ದೆ. ಸೊ ಹೇಳ್ಬೇಕಾಗಿತ್ತು ನಾನು. ಸೊ ಅದಕ್ಕೆ ಹೇಳಿದ್ದೆ ನಾನು ಅದನ್ನ. ಅದಾದ್ಮೇಲೆ ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡ್ರು. ಆಕ್ಚುಲಿ ಇಂಡಿವಿಜುವಲ್ ಆಗಿ ಬೇರೆ ಟೀಮಿಗೆ ಹೋಗಿ ಆಡಿ ಅದನ್ನ ಪ್ರೂವ್ ಮಾಡ್ಕೊಂಡ್ರು ಅವರು. ಅದಕ್ಕಿಂತ ಮುಂಚೆ ನಾನು ಅನ್ಕೊಂಡಿದ್ದೆ ಅವ್ರು ಅಷ್ಟು ಕಾಂಪಿಟೇಷನ್ ಇಲ್ಲ ಅಂತ. ಬಟ್ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು. ಓಕೆ, ರಕ್ಷಕ್ ಅವ್ರು ಆಕ್ಚುಲಿ ನಿಮ್ನ ಒಂಥರ ತಮ್ಮನ್ ತರ ಅಯ್ಯೋ ಆಮೇಲೆ ನೀವಂದ್ರೆ ತುಂಬಾ ಇಷ್ಟ ಅವರಿಗೆ. ಸಾಕಷ್ಟು ಸಲ ನಿಮ್ಮ ಹೆಸರು ನೆನ್ಪು ಮಾಡ್ಕೊಂತ ಇರ್ತಾರೆ. ಅಂದರೆ ಚೆನ್ನಾಗಿ ಆಡ್ತಿದ್ಲು, ಕ್ಯಾಪ್ಟನ್ ಆಗಿರಲಿಲ್ಲ, ಅದೊಂದು ಬೇಜಾರಿತ್ತು. ನಾನು ಪ್ರತಿ ವಾರ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ತುಕಾಲಿ ಸಂತೋಷ್ಗೆ ಮತ್ತು ನಮ್ರತಾ ಇಬ್ರಿಗೂ ಬೈಕೊಂತ ಇದ್ದೆ, ಆಚೆ ಬಂದರೆ ಕ್ಯಾಪ್ಟನ್ ಆಗಿರೋ ಓಡಿಸ್ಕೊಂಡೇ ಹೋಗೋದು ನನ್ನ ಕೈಲಿ ಅಂತ. ಯಾಕಂದರೆ ಅಷ್ಟೆಲ್ಲ ಕಷ್ಟ ಬೀಳ್ತಿದ್ರು. ಇವಾಗ ತುಕಾಲಿ ಒಬ್ಬರು ಇನ್ನೊಬ್ರು ಕ್ಯಾಪ್ಟನ್ ಆಗಬೇಕಷ್ಟೇ, ಅದೊಂದು ಆಸೆ ಇದೆ. ಅಷ್ಟು ಕಷ್ಟ ಬಿದ್ದು ಕ್ಯಾಪ್ಟನ್ ಆದ್ಲು. ಅವ್ಳು ಖುಷಿ ಪ್ರಕಾರ ಒಂದು ಫೋಟೋ ಕೂಡ ಬಂತು, ಉತ್ತಮ ತೊಗೊಂಡು, ಕಿಚ್ಚನ್ ಚಪಾಳೆ ತೊಗೊಂಡು ಎಂಟರ್ಟೈನ್ ಮಾಡ್ತಿದ್ದಾಳೆ. ಇಲ್ಲಿ ಗಂಟ ಬಂದಿದ್ದಾಳೆ, ಒಳ್ಳೇದಾಗಲಿ. ಟಾಪ್ 5 ಗಂಟ ಬರಲಿ, ಟಾಪ್ 3ಗೆ ಬರಲಿ, ಗೆದ್ಕೊಂಬಂದ್ರೆ ಇನ್ನೂ ಖುಷಿ. ಓಕೆ ಸ್ನೇಹಿತರೆ, ಈ ಉತ್ತರಕ್ಕಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ನಮ್ರತಾ ಬಗ್ಗೆ ನಿಮಗೆ ಮನೆ ಒಳಗಡೆ ಇದ್ದಾಗ ಹೇಗೆ ಅನ್ನಿಸ್ತಾ ಇತ್ತು, ಮನೆಯಿಂದ ಹೊರಗೆ ಬಂದ್ಮೇಲೆ ಏನು ಅನ್ನಿಸ್ತಾ ಇದೆ? ಮ್ಯಾಮ್ ನಂಗೆ ಒಪಿನಿಯನ್ ಏನು ಚೇಂಜ್ ಆಗಿಲ್ಲ. ಒಂದು ನೀವೇ ಹೇಳ್ದಂಗೆ ದ್ಯಾಟ್
ನಾನು ಹೊರಗಡೆ ಬಂದಮೇಲೆ ಅವ್ರ ಆಟ ಇಂಪ್ರೂವ್ ಆಯಿತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಮೋಸ್ಟ್ಲಿ ಅದು ಹಿಂಗೂ ಇರ್ಬೋದಲ್ವಾ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಸ್ನೇಹಿತಕ್ಕೆ ಯಾಕೆ ಬೇಜಾರು ಮಾಡ್ತೀರಾ ಈ ಥರ ಎಲ್ಲ ಮಾತಾಡಿ ನೀವು? ಸ್ನೇಹಿತ ಆಲ್ರೆಡಿ ಬೇಜಾರಾಗಿದ್ದಾರೆ. ಮಾಡ್ಕೊಳಲ್ಲ ಅವರು. ಹೇಳಿ ಸ್ನೇಹಿತ. ಯಾ ಆ್ಯಂಡ್ ಅವರು ಕ್ಯಾಪ್ಟನ್ ಆಗೋಕ್ಕೆ ಮೇಜರ್ ಆಬ್ಸ್ಟಿಕಲ್ ಇದ್ದಿದ್ದು ನಾನೇ ಅನ್ಸುತ್ತೆ. ಅವ್ರು ಪ್ರತಿ ವಾರ ಬರ್ತಾರೆ ಫಿನಾಲೆಗೆ ಕ್ಯಾಪ್ಟನ್ ಆಗೋಕ್ಕೆ, ನಾನು ನಿಂತಿರ್ತೀನಿ, ನಾನು ಕ್ಯಾಪ್ಟನ್ ಆಗ್ಬಿಡ್ತಾ ಇದ್ದೆ. ಸೊ ನಾನು ಹೊರಗಡೆ ಬಂದಮೇಲೆ ಅವ್ರು ಕ್ಯಾಪ್ಟನ್ ಆದರು ಆ್ಯಂಡ್ ಅವ್ರು ಕ್ಯಾಪ್ಟನ್ ಆಗಿದ್ದ ವಾರ ನಾನು ತುಂಬ ಖುಷಿ ಆಯಿದ್ದೆ. ನನ್ನ ಸ್ಟೇಟಸ್ ಬೇರೆ ಹಾಕ್ಕೊಂಡಿದ್ದೆ ಆ್ಯಂಡ್ ಕಾಮೆಂಟ್ ಮಾಡಿದ್ದೆ, ದಿಸ್ ಇಸ್ ಫಾರ್ ಯು ನಮ್ರತಾ ಅಂತ. ನಿನ್ನ ಸ್ಟೇಟಸಲ್ಲಿ ಇದ್ದಾರೆ ಬಿಡ ತಲೆ ಕೆಡ್ಸ್ಕೊ. ಸೊ ಯಾ ಮ್ಯಾಮ್, ಸೇಮ್ ಒಪಿನಿಯನ್ ಏನು ಚೇಂಜ್ ಆಗಿದೆ. ಓಕೆ, ನೀತು ಅವ್ರು ಅವಾಗಲೇ ಭವಿಷ್ಯ ನುಡಿದ್ಬಿಟ್ಟಿದ್ರು ಮೊದಲೇನೆ, ಸ್ನೇಹಿತ ಹೋದ್ಮೇಲೆ ನಮ್ರತ ಚೆನ್ನಾಗಿ ಆಡ್ತಾರೆ ಅಂತ. ಸುದೀಪ್ ಸರ್ ಮುಂದೆ ನಂಗೆ ನಮ್ರತಾ ಆಕ್ಚುಲಿ ಹೊರಗಡೆ ನಂಗೆ ಗೊತ್ತಿದ್ರು. ಸೊ ಯಾವ ರೀತಿ ಹೌದು, ನಾನ್ ನೋಡಿದ್ದೆ ಎಲ್ಲೋ ನೀವು ಟ್ರಿಪ್ಪಿಗೆ ಹೋಗಿದ್ರಿ, ಮೋಸ್ಟ್ಲಿ ಹಿಮಾಚಲ್ ಪ್ರದೇಶಕ್ಕೋ ಎಲ್ಲೋ ಅನ್ಸತ್ತೆ, ಫೋಟೋಸ್ ಎಲ್ಲ ಹಾಕಿದ್ದು. ಸೊ ನನಗೆ ಆಕ್ಚುಲಿ ನಮ್ರತಾ ಗೊತ್ತಿದ್ರು ಹೇಗೆ ಆಟ ಆಡ್ತಾರೆ ಹೇಗಿಲ್ಲ ಅಂತ. ಸೊ ಒಳಗಡೆ ನೋಡಿದಾಗ ಫಸ್ಟ್ ಅವ್ರಿಗೆ ಆಡಿಯನ್ಸ್ ಇಂದ ಇದು ಬಂತಲ್ಲ, ಲೆಟರ್ ಬಂತಲ್ಲ. ಸೊ ಅವಾಗ ನಾನು ಸೈಡಲ್ಲಿ ಕರ್ಕೊಂಡು ಹೇಳಿದೆ, ನೋಡಿ ಅದು ಹೇಗಾಗ್ತಿದೆ ಅಂದ್ರೆ, ಈಗ ಯಾರೋ ಬಂದು ಹೇಳಿದಾಗ ಒಂದು ಸಜೆಷನ್ ಕೊಡ್ತಾರೆ, ಕೊಟ್ಟಾಗ ಓಕೆ ಇದು ರೈಟ್ ಅಂತೇಳಿ ನೀವು ಡಿಸಿಷನ್ ತಗೊಂಡಿರ್ತೀರಿ, ನಿಮ್ಮ ಓನ್ ಡಿಸಿಷನ್ ತಗೊಂಡಿರ್ತೀರ, ಬಟ್ ಆ ಜನಕ್ಕೆ ಬೇರೆ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಡಿಸ್ಕಸ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಸೊ ಆ ರೀತಿ ನೋಡಿದಾಗ ಲೈಕ್ ಬಿಗಿನಿಂಗ್ ಹಂಗೆ ಅನಿಸ್ತಿತ್ತು. ನಾನು ಹೊರಗಡೆ ಬರ್ಬೇಕಾದ್ರೂ ನಾನು ಹೇಳಿದೆ, ಇಲ್ಲ ಅಲ್ಲಿ ಅಂದರೆ ಕಾವಲ್ ಆಗ್ಬಿಟ್ಟಿದ್ದಾರೆ ಸ್ನೇಹಿತು ಮತ್ತು ವಿನಯ್, ಅಲ್ಲಿ ಓನ್ ಇಂಡಿವಿಜುವಲ್ ಆಟ ಬರ್ತಾ ಇಲ್ಲ ಅಂತ. ಸೊ ಅದೇ ರೀತಿ ಇವಾಗ ಹೊರಗಡೆ ಬಂದ ತಕ್ಷಣ ಮ್ಯಾಮ್ ಆ್ಯಕ್ಚುಲಿ ನಾನು ಇದನ್ನ 3ನೇ ವಾರನೋ 4ನೇ ವಾರನೋ ಹೇಳಿದ್ದೆ ನಮ್ರತಾ. ಅಂದ್ರೆ ಇಲ್ಲ, ಯಾವ ವಾರ ಗೊತ್ತಾ, ಲೆಟರ್ ಬಂದಿತ್ತು ನೋಡಿ ಫ್ಯಾಮಿಲಿ. ಆಕ್ಚುಲಿ ಸ್ನೇಹಿತು ಹೇಳ್ದ, ಸ್ನೇಹಿತು ಅವಾಯ್ಡ್ ಮಾಡ್ತಿದ್ದ, ಲೆಟರ್ ಬಂದಿತ್ತಲ್ಲ, ಅವಾಗ ಲೆಟ್ರಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಕಳ್ಸಿದ್ರು, ನೀನು ಗುಂಪಲ್ಲಿ ಗೋವಿಂದ ಆಗ್ತಾ ಇದೆಯಾ, ಅವರಿಬ್ಬರ ಮಧ್ಯ ಇದಾಗ್ತಾ ಇದೆಯಾ, ಅವ್ರವ್ರ ಗೇಮ್ ಆಡಕ್ಕೆ ಬಂದಿರೋದು, ನೀನು ನಿನ್ನ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ. ಆ್ಯಂಡ್ ನಾನು ಅವ್ರಿಗೆ ಹೇಳಿದೆ ದ್ಯಾಟ್ ನಮ್ಮಿಬ್ಬರ ಮಧ್ಯ ನೀವು ಪ್ರಾಬಬ್ಲಿ ಕಾಣಿಸ್ತಾ ಇಲ್ಲೇನೋ ಅಂತ. ಆ್ಯಂಡ್ ಅವ್ರು ಅದನ್ನು ಅವಾಗ ತೊಗೊಳ್ಳಿಲ್ಲ, ಈಗ ತೊಗೊಂಡಿದ್ದಾರೆ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಹರ್. ಓಕೆ, ಇವಾಗ ಏನಂದ್ರೆ ಪಂತುನ್ ಬಿಟ್ಟು ಸಂತು ಇಲ್ಲ, ಸಂತೂನ್ ಬಿಟ್ಟು ಪಂತು ಇಲ್ಲ. ಸೊ ಇಬ್ಬರ ಹೆಸರು ಒಟ್ಟಿಗೆ ಕೇಳ್ಬಿಡ್ತೀನಿ. ಸಂತು ಪಂತು ಬಗ್ಗೆ ಒಳಗಡೆ ಏನು ಒಪಿನಿಯನ್ ಇತ್ತು, ಇವಾಗ ಹೊರಗಡೆ ಏನು ಒಪಿನಿಯನ್ ಇದೆ? ಸೇಮ್ ಒಪಿನಿಯನೇ ಇದೆ. ಇಬ್ಬರು ಹೋಗಿ ಜೊತೆಯಲ್ಲಿ ಕುತ್ಕೊಂಡು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಬಟ್ ಏನು ಮಾತಾಡ್ತಿದ್ರು ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ ಅಷ್ಟೇ, ಬಟ್ ಮಾತಾಡ್ತಾ ಇದ್ರು ಅಂತ ಗೊತ್ತು. Mostly ಮಾತಾಡ್ತಾನೆ ಇರ್ತಾರೆ. ಹೌದೌದು. ಓಕೆ, ಪವಿ ಅವರು. ನಾನ್ ಫಸ್ಟ್ ಆಫ್ ಆಲ್ ಹೋದಾಗ ನೀತು ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಅವರು. ನನ್ಗೆ ಅದೊಂದಿತ್ತು, ಅವ್ರಿಗೆ ಅದನ್ನ ಹೇಳ್ಬೇಕು ಅಲ್ಲಿ ಹೋಗಿದ ತಕ್ಷಣ ಅಂತ. ಸೊ ಹೋಗಿದ ತಕ್ಷಣ ನಾನು ಫಸ್ಟ್ ಹೇಳ್ದೆ ಅದನ್ನ, ಅವ್ರಿಗೆ ಸ್ವಲ್ಪ ಭಯ ಆಯ್ತು. ಅದು ಬಿಟ್ರೆ ನನಗೆ ಒಪಿನಿಯನ್ ಚೇಂಜ್ ಆಗಿರೋದು ಅಂತ ಬಂದ್ರೆ, ನಾನು ಫಸ್ಟ್ ಆಫ್ ಆಲ್ ಅವ್ರಿಬ್ರನ್ನ ಯಾರು ಬೇರೆ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಈ ವಾರ ಇದ್ರಲ್ಲಿ ನೋಡಿದಾಗ, ಟಾಸ್ಕ್ಗಳನ್ನ ನೋಡಿದಾಗ, ವರ್ತೂರು ಮತ್ತೆ ತುಕಾಲಿ ಅವರು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಆಡ್ತಿದ್ದಾರೆ. ಫ್ರೆಂಡ್ಶಿಪ್ ಮೇಲೆ ಅವ್ರಿಗೆ ಕ್ವಶನ್ ಮಾರ್ಕ್ ಅಂತ ಬಂದಿದೆ. ಇಲ್ಲ ದೇರ್ ಗುಡ್ ಓನ್ಲಿ, ಏನೂ ಆಗಿಲ್ಲ, ಸರಿ ಇದೆ. ಅದು ಆಮೇಲೆ ಸರಿ ಹೋಯ್ತು, ಅವ್ರು ಹೋಗಿ ತುಕಾಲಿ ಅವ್ರು ಮತ್ತೆ ಹೋಗಿ ಮಾತಾಡ್ಕೊಂಡ್ರು ಅವ್ರಾಗವ್ರೆ. ಅದು ಬಿಟ್ರೆ ಇವ್ರದ್ದು ಮನಸ್ತಾಪಗಳು ಆಗ್ತಾ ಇರುತ್ತೆ. ಸೊ ನಾನು ಅನ್ಕೊಂಡಿದ್ದೆ ಇಲ್ಲ ಇವ್ರದ್ದು ಆಗಲ್ಲ, ಈ ಥರ ಎಲ್ಲ ಫ್ರೆಂಡ್ಶಿಪ್ ಆಗಿ ಚೆನ್ನಾಗೇ ಇರ್ತಾರೆ ಅಂತ. ಬಟ್ ಆಚೆ ಬಂದು ನೋಡಿದಾಗ ಗೊತ್ತಾಗುತ್ತೆ, ಸೊ ಇಲ್ಲ ಅವ್ರ ಮಧ್ಯನೂ ಜಗಳ ಆಗ್ತಾ ಇರುತ್ತೆ ಅಂತ. ಓಕೆ, ರಕ್ಷಕ್ ಅವರು ಆಕ್ಚುಲಿ ಅವರಿಬ್ರು ನಿಮಗೆ ತುಂಬಾ ಕ್ಲೋಸ್ ಇದ್ರು, ಅಂದ್ರೆ ತ್ರಿಮೂರ್ತಿಗಳು. ಅಂದರೆ ಫಸ್ಟ್ ಆ ಬೀಮ್ ಬ್ಯಾಂಗ್ನ ಮಿಸ್ ಮಾಡ್ಕೊತೀನಿ ನಾನು. ಅದಾದಮೇಲೆ ವರ್ತೂರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಜೆನ್ಯೂನು. ಹೊರಗಡೆ ಇದ್ದಾಗಲೇ ನಾನು ಭೇಟಿ ಮಾಡಿದ್ದೆ, ನಾವಿಬ್ಬರು ಫ್ರೆಂಡ್ಸು. ಹೊರಗಡೆ ಹೋಗಾದ್ಮೇಲೆ ಅದೇ ರೀತಿ ಇದ್ದರು. ಅವ್ರ ಭಾಷೆ ಚೇಂಜ್ ಮಾಡೋದಾಗಲಿ, ಇಲ್ಲ ಯಾರೋ ಒಬ್ಬರನ್ನ ನಾನು ಒಳ್ಳೆಯವನಂತ ಶೋಕೇಸ್ ಮಾಡ್ಕೊಳ್ಳೋದಾಗಲಿ, ಅದೆಲ್ಲ ಗೊತ್ತಿಲ್ಲ. ಆ ಯಪ್ಪ ಹೆಂಗಿದಾನೋ ಹಂಗೆ ಇದ್ದಾರೆ. ಅದಾದಮೇಲೆ ನಮ್ಮ ತುಕಾಲಿ ಸಂತೋಷ್ ಅಣ್ಣನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆ ನಗು ಇರಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಕಾಂಪೌಂಡ್ ಹತ್ಕೊಂಡು ಓಡೋಗಿರೋರು ಮನೆಯಿಂದ. ಯಾಕಂದರೆ ಬರೀ ಕೋಪ ಜಗಳ ಇದೇ ಇರುತ್ತೆ. ಆ ನಗು ಇರೋದಕ್ಕೆ ಇವತ್ತಿಗೂ ಆ ಮನೆ ಖುಷಿಯಾಗಿರೋದು ಅಂತ ಅನ್ಕೊತೀನಿ. ಇನ್ನು ನಗ್ಸ್ತಾ ಇರಲಿ, ಒಳ್ಳೇದಾಗಲಿ, ಅದೇ ಒಪಿನಿಯನ್ ಇದೆ, ಏನು ಚೇಂಜ್ ಆಗಿಲ್ಲ. ಓಕೆ, ಸ್ನೇಹಿತ ಮ್ಯಾಮ್ ಆ ಮನೇಲಿ ಯಾವ ಫ್ರೆಂಡ್ಶಿಪ್ಪು ಉಳ್ಕೊಂಡಿಲ್ಲ ಎಕ್ಸೆಪ್ಟ್ ಸಂತು ಪಂತು. ನನ್ನ ಪ್ರಕಾರ ಅವ್ರ ಫ್ರೆಂಡ್ಶಿಪ್ ತುಂಬ ಜೆನ್ಯೂನ್ ಆಗಿದೆ ಆ್ಯಂಡ್ ಉಳ್ಕೊಂಡಿದೆ. ಆ್ಯಂಡ್ ಅವರಿಬ್ಬರು ತುಂಬ ಲಾಯಲ್ ಮ್ಯಾಮ್. ಈಗ ತುಕಾಲಿ ಅವರೇ, ನಾನು ಹೊರಗಡೆ ಬಂದಮೇಲೂ ಅವರು ಸ್ನೇಹಿತ ನನ್ನ ಸೇವ್ ಮಾಡಿದ್ದ, ಆ ಋಣನ ನಾನು ನಮ್ರತನ ಸೇವ್ ಮಾಡಿ ತೀರಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಲಾಯಲ್ ಮನುಷ್ಯ ಅವರು. ಸೊ ಆ ಲಾಯಲ್ಟಿ ಇಬ್ಬರ ಮಧ್ಯನೂ ಇದೆ ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ಅವರಿಬ್ಬರನ್ನ ಸೇವ್ ಮಾಡಿದೆ ಅಂತ. ಸೇಮ್ ಗೋಸ್ ಫಾರ್ ವರ್ತೂರ್ ಆಲ್ಸೋ. ಓಕೆ, ನೀತು. ಸಂತು ಪಂತು ಲೈಕ್ ತುಕಾಲಿ ಅವ್ರು ನನಗೆ ಅಷ್ಟು ಇದಾಗ್ತಿಲ್ಲ ಫಸ್ಟ್ ಬಿಗಿನಿಂಗಲ್ಲಿ. ಸೊ ಪಂತು ಅಂತ ಅವಾಗಿಂದನೂ ಲೈಕ್ ಒಳ್ಳೆ ಲೈಕ್ ಏನೇ ಕರೆಕ್ಟಾಗಿ ಹೇಳ್ತಿದ್ರು, ಮಾತಾಡ್ತಿರ್ಲಿಲ್ಲ ಜಾಸ್ತಿ, ಬಟ್ ನಮ್ಮ ಕಾನ್ವೆರ್ಸೇಷನ್ ಆಗ್ತಿತ್ತಲ್ಲ. ಸೊ ನಂಗೆ ಟ್ರೂ ಅನ್ನಿಸ್ತಿತ್ತು, ಟ್ರೂ ವ್ಯಕ್ತಿತ್ವ ಅಂತ ಅನಿಸ್ತಿತ್ತು. ಬಟ್ ಇವಾಗ ಅವ್ರ ಫ್ರೆಂಡ್ಶಿಪ್ ನೋಡಿದಾಗ ಲೈಕ್ ಇಷ್ಟ ಆಗುತ್ತೆ. ಸೊ ಅವ್ರು ಮಾತಾಡೋದು ಅದೊಂದು ಹಳ್ಳಿ ಸ್ಟೈಲಲ್ಲಿ. ಸೊ ದೇ ಆರ್ ಗುಡ್.
ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.